ಓಕೆ ಸರ್, ಮಾರ್ಕೆಟಿಂಗ್ ಪ್ಲಾನ್ ಅಲ್ಲ. ಓಕೆ, ಮಾರ್ಕೆಟಿಂಗ್. ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯವನ್ನು ಸಲ್ಲಿಸ್ತಾ ಟಿಎಂಐ ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ ಈ ಒಂದು 2048ನೇ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಆಧಾರ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಮಾರ್ಕೆಟಿಂಗ್ ಪ್ಲಾನ್. ಈ ಒಂದು ಮಾರ್ಕೆಟಿಂಗ್ ಪ್ಲಾನ್ ನಡೆಸಲಿಕ್ಕೆ ಒಬ್ಬರು ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮಲ್ಲಿದ್ದಾರೆ. ಅವರು DX ನಲ್ಲಿ ಸುಮಾರು 25 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. 25 ವರ್ಷದಲ್ಲಿ 20ಕ್ಕಿಂತ ಜಾಸ್ತಿ ವಿದೇಶ ಪ್ರವಾಸ ಮಾಡಿದರೆ ಅವರ ಟೀಮ್ ಅಲ್ಲಿ 65,000 ಜಾಸ್ತಿ ಡಿಸ್ಟ್ರಿಬ್ಯೂಟರ್, ಅದರಲ್ಲಿ 7,000 ಸ್ಟಾರ್, 600 ಮಿಕ್ಕಿ ರೂಬಿ, 200 ಮಿಕ್ಕಿ ಡೈಮಂಡ್ ಹೊಂದಿದ್ದಾರೆ. ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಅದಲ್ಲದೆ ಡಿಎಕ್ಸನ್ ಅಲ್ಲಿ ಎಷ್ಟೋ ಜನ ಜೀವನ ಶೈಲಿಯನ್ನು ಬದಲಾಯಿಸಿದಂತ ವ್ಯಕ್ತಿ ಅಂತ ಹೇಳ್ಬೋದು. ನಮ್ಮಂತ ಸಾವಿರಾರು ಜನರ ಜೀವನ ಶೈಲಿಯನ್ನು ಬದಲಾಯಿಸಿದ ವ್ಯಕ್ತಿ ಹೇಳ್ಬೋದು. ಪ್ಲಸ್ ಆರ್ಥಿಕತೆಯ ಬಗ್ಗೆ ಒಂದು ಉತ್ತಮವಾದ ಜ್ಞಾನವನ್ನು ಪಡೆದಂತ ವ್ಯಕ್ತಿ ಇವತ್ತಿನ DXN ಮಾರ್ಕೆಟಿಂಗ್ ಪ್ಲಾನ್ ನಡೆಸಲಿದ್ದಾರೆ. ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರ ಶ್ರೀಯುತ SN ಶೆಟ್ಟಿ, ಎಕ್ಸಿಕ್ಯೂಟಿವ್ ಸೀನಿಯರ್ ಕಂಟೈನ್ಮೆಂಟ್ ಉಡುಪಿ. ಸರ್, ತಮಗಾಗಿ ವೇದಿಕೆ. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ನೋಡಿ, ಇದು 12/3/2007, 12/3/2007 ಇಂಡಿಯಾ ಟುಡೇ ಪೇಪರ್ ಅಲ್ಲಿ ನೋಡಿ, ಸಿಗ್ತದ ನೋಡಿ. ಇಲ್ಲ ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗ್ತದೆ. ಸೊ ಇಂಡಿಯಾ ಟುಡೇ ಪೇಪರ್ ಅಲ್ಲಿ DXN ಬಗ್ಗೆ ಬಂದಿತ್ತು. ಏನ್ ಅದರಲ್ಲಿ ಒಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈಸ್ ಯುವರ್ ಮಂತ್ಲಿ ಬಜೆಟ್ ಬಾದರಿಂಗ್ ಯು ಅಂತ. ನೀವೇನು ಸಂಪಾದನೆ ಮಾಡ್ತಾ ಇದ್ದೀರಿ, ಅದು ನಿಮ್ಗೆ ಸಾಕಾಗ್ತದ ಇಲ್ವಾ? ದಟ್ ಈಸ್ ದ ಕ್ವಶನ್. ಅಂದ್ರೆ ನಿಮ್ಗೆ ಟೆನ್ಷನ್ ಅಲ್ಲಿ ತಂದಿಟ್ಟಿದೀಯಾ? ಬಜೆಟ್ ಬಾದರಿಂಗ್ ಯು, ನಿಮ್ಗೆ ಏನಾದ್ರು ಬಾದರ್ ಮಾಡ್ತಾ ಇದ್ದಾರೆ ಅಂದ್ರೆ, ನೀವು ಏನು ಹಣ ಸಂಪಾದನೆ ಮಾಡ್ತೀರಿ, ಅದಕ್ಕೆ ನೀವು ಮನೆ ಬಾಡಿಗೆ ಕಟ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ದು ಎಕ್ಸ್ಪೆನ್ಸ್ ಇರ್ಬೋದು, ಅಥವಾ ಮಕ್ಕಳ ಖರ್ಚಿರ್ಬೋದು, ಅಥವಾ ನಿಮ್ಮ ಹೆಂಡತಿಯ ಅಥವಾ ಫ್ಯಾಮಿಲಿ ಖರ್ಚಿರ್ಬೋದು, ನಿಮ್ಮ ತಂದೆ ತಾಯಿಯ ಖರ್ಚಿರ್ಬೋದು, ಅಥವಾ ಇನ್ನು ಸ್ಕೂಲ್ ಫೀಸ್ ಇರ್ಬೋದು, ಅಥವಾ ಮೊಬೈಲ್ ಬಿಲ್ ಇರ್ಬೋದು, ಅಥವಾ ಕರೆಂಟ್ ಬಿಲ್ ಇರ್ಬೋದು, ಅಥವಾ ಇನ್ನು EMI, ಕೆಲವು ಲೋನ್ ಮಾಡಿರ್ತೀರಿ, EMI ಮಂತ್ಲಿ ಇನ್ಸ್ಟಾಲ್ಮೆಂಟ್ ಕಟ್ಟೋದಿರ್ಬೋದು, ವೆಹಿಕಲ್ ಲೋನ್ ಕಟ್ಟೋದಿರ್ಬೋದು, ಅಥವಾ ನಿಮ್ಗೆ ಇನ್ಶೂರೆನ್ಸ್ ಮಾಡ್ತೀರಿ, ಪ್ರೀಮಿಯಂ ಕಟ್ಲಿಕ್ಕಿರ್ಬೋದು. ಇದನ್ನೆಲ್ಲ ನಿಮ್ದೇನಾದ್ರೂ ಲ್ಯಾಪ್ಸ್ ಆಗ್ತಾ ಉಂಟಾ ಅಂತ ಅರ್ಥ. ಹಲೋ, ಇದ್ರಲ್ಲಿ ಏನಾದ್ರೂ ನಿಮ್ಗೆ ಕಟ್ಲಿಕ್ಕೆ ಕಷ್ಟ ಆಗ್ತಾ ಉಂಟಾ? ಇಂಡಿಯಾ ಟುಡೇಲಿ ಬಂದಿರೋದು ಇದು. ಕಷ್ಟ ಆಗ್ತಾ ಇದೆ ಅಂದ್ರೆ ಕೈ ಎತ್ತಿ. ಈಗ ಅದಕ್ಕೆ ಸೊಲ್ಯೂಷನ್ ಇದೆ, ಅಷ್ಟೇ ಇರೋದು. ವೆರಿ ಸಿಂಪಲ್ ಇದು. DXN ಇಸ್ ಅ ಬಿಸ್ನೆಸ್ ಇಸ್ ವೆರಿ ಸಿಂಪಲ್. ನಿಮ್ಗೆ ಇದು ಏನಾದ್ರೂ ಕಷ್ಟ ಯಾರಿಗಾದ್ರೂ ಇದ್ರೆ ಅದನ್ನ ಸರಿ ಮಾಡ್ಲಿಕ್ಕೆ ಇದು ವರ್ಕ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರಿಗಾದ್ರೂ ಇದು ಬಾದರಿಂಗ್ ಆಗ್ತಾ ಇದ್ರೆ, ಅಂದ್ರೆ ನಿಮ್ಮ ಲೋನ್ ಮಾಡಿರ್ತೀರಿ, ಪ್ರತಿ ತಿಂಗಳು ಅದು EMI ಕಟ್ಟಲಿಲ್ಲ ಅಂದ್ರೆ ಡಬಲ್ ಟ್ರಿಬಲ್ ಆಗ್ತದೆ, ಬಡ್ಡಿ ಜಾಸ್ತಿ ಆಗ್ತದೆ. ಸೊ ಅದಕ್ಕೋಸ್ಕರ ಇದರಲ್ಲಿ ಹಿಯರ್ ಇಸ್ ಆನ್ ಅಪರ್ಚುನಿಟಿ. ಈಗ ಇಲ್ಲಿ ಒಂದು ಅವಕಾಶ ಇದೆ. ಎಷ್ಟೋ ಜನರಿಗೆ ನೋಡಿ, ಅವಕಾಶನೇ ಸಿಗದೆ ಅವರು ಇಲ್ಲಿಂದ ಬೇರೆ 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 ಕಡೆ ಹೋಗ್ತಾರಂತೆ. ನಮ್ಮಲ್ಲಿ ಸಾಧಾರಣ ಇಲ್ಲಿ ದಕ್ಷಿಣ ಕನ್ನಡ ಅಂತ ಮೊದಲು ಇದು, ಈಗ ಉಡುಪಿ ಮಂಗಳೂರು 2 ಆಗಿದೆ. ಮ್ಯಾಕ್ಸಿಮಮ್ ಜನ ನೋಡಿ ಫಸ್ಟ್ಗೆ ಸಾಧಾರಣ ಇದು ನಿಮ್ಗೆ ಒಂದು 100 ವರ್ಷದ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಎಲ್ಲ ಮ್ಯಾಕ್ಸಿಮಮ್ ಬಾಂಬೆಗೆ ಹೋದ್ರು. ಬಾಂಬೆ ದೊಡ್ಡ ಸಿಟಿ ಇದೆ ಅಂತೇಳಿ ಅಲ್ಲಿಗೆ ಹೋಗಿದ್ದಾರೆ ನೋಡಿ. ಇವತ್ತು ಉಡುಪಿ ದಕ್ಷಿಣ ಕನ್ನಡದವರು ಮ್ಯಾಕ್ಸಿಮಮ್ ಜನ ಬಾಂಬೆಲಿ ಇದ್ದಾರೆ. ಅವ್ರು ಬಾಂಬೆಲಿ ಸಹ ಸುಮ್ಮನೆ ಇಲ್ಲ, ಕೆಲವರೆಲ್ಲ ಆಗರ್ಭ ಶ್ರೀಮಂತರಾಗಿ ಹೋಗಿದ್ದಾರೆ. ಅವರು ಅಲ್ಲಿಯ ಹುಟ್ಟಿದ ಮಕ್ಕಳೆಲ್ಲ ಅಲ್ಲಿಯೇ ನೇಟಿವ್ ಆಗ್ಬಿಟ್ಟಿದ್ದಾರೆ. ಅವರು ಎಷ್ಟೋ ಜನರಿಗೆ ಕನ್ನಡ ಬರೋದಿಲ್ಲ, ಮ್ಯಾಕ್ಸಿಮಮ್ ಜನರಿಗೆ ಕನ್ನಡ ಬರೋದಿಲ್ಲ. ಲೋಕಲ್ ಲ್ಯಾಂಗ್ವೇಜ್ ನಮ್ದು ತುಳು ಲ್ಯಾಂಗ್ವೇಜ್ ಬರ್ತದೆ. ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಆಪರ್ಚುನಿಟಿ ಹುಡ್ಕೊಂಡು ಹೋಗ್ತಾರೆ. ಎಷ್ಟೋ ಜನ ಮತ್ತೆ ಬೆಂಗಳೂರು ಹೋದ್ರು, ಎಷ್ಟೋ ಜನ ಚೆನ್ನೈ ಹೋದ್ರು, ಎಷ್ಟೋ ಜನ ಹೈದರಾಬಾದ್ ಹೋದ್ರು. ಹಾಗೇನೆ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ. ಇನ್ನು ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ ಬಾಂಬೆ ಬಿಟ್ಟರು ದುಬೈಗೆ ಹೋಗ್ಬಿಟ್ರು. ದುಬೈ, ಬ್ಯಾರಿನ್ನು, ಮಸ್ಕತ್ತು, ಸೌದಿ ಅರೇಬಿಯಾ, ಬೇರೆ ಬೇರೆ ದೇಶಗಳು. ಇನ್ನು ಅಲ್ಲಿಂದ ನೆಕ್ಸ್ಟ್ ಅಮೆರಿಕ, ಇನ್ನು ನೆಕ್ಸ್ಟ್ ಯುರೋಪ್. ಅಂದ್ರೆ ಅವಕಾಶ ಸಿಗುವುದಿಲ್ಲ, ಅವಕಾಶವನ್ನು ಹುಡುಕೊಂಡು ಹೋಗೋದು ಬೇರೆ. ಆದ್ರೆ ತಮ್ಗೆ ಈಗ ಏನ್ ಹೇಳ್ತಾ ಇದೆ ಅಂದ್ರೆ, ಅವಕಾಶ ನಿಮ್ಗೆ ಆಲ್ರೆಡಿ ಸಿಕ್ಕಿದೆಯಲ್ಲ. ಅವಕಾಶ ಸಿಕ್ಕಿದೆ ನಿಮ್ಗೆ ಇಲ್ಲೇನೆ.
ಆದ್ರೆ ಅದನ್ನ ನಾವು ಯೂಸ್ ಮಾಡಿದವ ಇಲ್ಲವ ಅಂತ ಕ್ವಶನ್ ಮಾರ್ಕ್. ಎಷ್ಟೋ ಜನರಿಗೆ ಅವಕಾಶನೇ ಸಿಗದೆ ಅವಕಾಶವನ್ನು ಹುಡ್ಕೊಂಡು ಹೋಗಿ ಅಲ್ಲಿ ಅವರು ಬೆಳೀತಾರೆ. ಭಗವಂತ ನಿಮ್ಗೆ ಅವಕಾಶವನ್ನು ಕಾಲು ಬುಡಕ್ಕೆ ತಂದು ಕೊಟ್ಟಿದ್ದಾನೆ. ಅದನ್ನ ನಾವು ಮತ್ತೆ ನಿಮ್ಗೆ ಎಷ್ಟೋ ಜನರಿಗೆ ಗುರಿ ಮತ್ತೆ ಗುರು ಇರೋದಿಲ್ಲ ಅಂತ, ಇದು ಎರಡು ಪ್ರಾಬ್ಲಮ್ ಇರ್ತದೆ. ಇಲ್ಲಿ ಗುರಿನೂ ಕೊಟ್ಟಿದ್ದಾರೆ, ನೀವು ಹಣ ಮಾಡ್ಬೇಕಾ, ಇದರಲ್ಲಿ ಗುರಿ ಇದೆ. ಸ್ಟಾರ್ ಆದ್ರೆ ಆಯ್ತು, ರೂಬಿ ಆದ್ರೆ ಆಯ್ತು, ಡೈಮಂಡು, ಡಬಲ್ಲು, ಟ್ರಿಬಲ್ಲು, ಗೋಲ್ಡು, ಕ್ರೌನ್ ಅಂಬಾಸಿಡರ್ ಅಂತ ಗುರಿ ಸಹ ಇದೆ ನಿಮ್ಗೆ. ಎಷ್ಟು ಪುಣ್ಯವಂತರು ನೋಡಿ, ಗುರು ಸಹ ಇದ್ದಾರೆ ನಿಮ್ಗೆ. ದ ಸಿಸ್ಟಮ್ ಇದೆ, ಗುರು ಗುರು ಇದೆ, ಗುರಿ ಇದೆ, ಅವಕಾಶ ಇದೆ. ಆದ್ರೂ ನಾವು ಬೆಳಿಲಿಲ್ಲ ಅಂತ ಹೇಳಿದ್ರೆ ಇದು ತಪ್ಪು ಯಾರದ್ದು ಅಂತ ಕ್ವಶನ್ ಮಾರ್ಕ್. ನಿಮ್ಮ ಹತ್ರನೇ ಕೇಳೋದು ಯಾರ್ದು ತಪ್ಪು ಅಂತ. ಸರಿ, ಯೋಚನೆ ಮಾಡಿ ನೋಡಿ ನೀವು. ಅವಕಾಶಕ್ಕೋಸ್ಕರ ಎಷ್ಟು ರಿಸ್ಕ್ ಅಲ್ಲಿ ಎಷ್ಟು ಜನ ನೋಡಿ ದುಬೈ ಜೈಲಲ್ಲಿ ಇದ್ದಾರೆ, ಗೊತ್ತುಂಟ ನಿಮ್ಗೆ? ಎಷ್ಟು ಜನ ಸೌದಿ ಜೈಲಲ್ಲಿ ಇದ್ದಾರೆ, ಗೊತ್ತಿಲ್ಲ ಅವರಿಗೆ. ಅಲ್ಲಿ ಹೋದ್ರು, ಏನೋ ಮಾಡ್ಬೇಕಂತ ಹೇಳಿದ್ರು, ಅವಕಾಶ ರಾಂಗ್ ಇತ್ತದು, ಅಲ್ಲಿ ಪ್ರಾಬ್ಲಮ್ ಆಯ್ತು ಅವ್ರಿಗೆ. ಎಷ್ಟು ಜನ ಇದ್ದಾರೆ, ರಿಸ್ಕ್ ತಗೊಂಡಿದ್ದಾರೆ, ಬಟ್ ಅವರಿಗೆ ಪ್ರಾಬ್ಲಮ್ ಆಯ್ತು. ಬಟ್ ನಮ್ಗೆ ಇಂಥ ಒಂದು ಗೋಲ್ಡನ್ ಅವಕಾಶ ಭಗವಂತ ಕೊಟ್ಟರೂ ಕೂಡ ನಾವು ಅದನ್ನ ಸರಿಯಾಗಿ, ಅಲ್ಲಿ ನೋಡಿ ಜ್ಞಾನೋಧರ್ಮದಿಂದ ನೀವು ಜಸ್ಟ್ ಜ್ಞಾನೋಧರ್ಮ ಬಗ್ಗೆ ಮಾತಾಡಿದ್ರೆ ಸಾಕು, ದುಡ್ಡು ನಿಮ್ಗೆ ಬೀಳ್ತದೆ. ಡಾಕ್ಟರ್ ಲಿಮ್ ಹೇಳ್ತಾರೆ, ಜ್ಞಾನೋಧರ್ಮ ಇಸ್ ಎ ಗೋಲ್ಡ್. ಜ್ಞಾನೋಧರ್ಮವನ್ನು ನೀವು ಹೇಳುವುದ್ರಿಂದ ನಿಮ್ಗೆ ಚಿನ್ನದ ಗಣಿ ಸಿಗ್ತದೆ ಅಂತ ಹೇಳ್ತಾರೆ. ಎಷ್ಟು ಅವರ ಸ್ಪೀಚಲ್ಲಿ ಹೇಳಿದಾರೆ ಅವರು. ಜ್ಞಾನೋಧರ್ಮ ಇಸ್ ಎ ಗೋಲ್ಡ್. ನಿಮ್ಮ ಹತ್ರ ಗೊತ್ತಿದೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಗೋಲ್ಡ್ ಇದೆ ಅಂತ ಅರ್ಥ. ಬಟ್ ಗೋಲ್ಡ್ ಮಾತ್ರ ಅಲ್ಲ, ನೀವು ಗೋಲ್ಡ್ ಮೈನ್ ಅನ್ನ ಹುಡುಕ್ಬಹುದು ಯಾವಾಗ ಜ್ಞಾನೋಧರ್ಮ ಬಗ್ಗೆ ನೀವು ಮಾತಾಡ್ತಾ ಹೋದಾಗ. ಅಲ್ಲಿ ನೋಡಿ ಬೀಳ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಒಂದು ಇಂಡಿಯಾ ಟುಡೇ ಅವರು ಇದನ್ನ ಎಕ್ಸಿಬಿಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೂಪರ್. ಎಂಜಾಯ್ ಫ್ರೀಡಮ್ ವಿತ್ DXL. ನೀವು ಇದರಲ್ಲಿ ಸ್ವತಂತ್ರರಾಗ್ಬೋದು. ಯಾವುದರಲ್ಲಿ ಸ್ವತಂತ್ರ ಆಗ್ಬೋದು? ನಿಮ್ಗೆ ಆರೋಗ್ಯದಲ್ಲಿ ಸ್ವತಂತ್ರ ಆಗ್ಬೋದು, ನೀವು ಹಣದಲ್ಲಿ ಸ್ವತಂತ್ರರಾಗ್ಬೋದು, ನೀವು ಫ್ರೀಡಮ್ ಅಲ್ಲಿ ಸ್ವತಂತ್ರರಾಗ್ಬೋದು, ನೀವು ಎಲ್ಲಿ ಬೇಕಾದ್ರೂ ಬಾಸ್ ಅಲ್ಲಿ ಸ್ವತಂತ್ರರಾಗ್ಬೋದು, ನೀವು ಡೆಟ್ ಫ್ರೀ ಲೈಫ್ ಸ್ವತಂತ್ರ ಆಗ್ಬೋದು, ನೀವು ಸೆಕ್ಯೂರಿಟಿಯಲ್ಲಿ ಸ್ವತಂತ್ರರಾಗ್ಬೋದು. ಅಂತ ಒಂದು ಅವಕಾಶ. ಹಿಯರ್ ಇಸ್ ಅನ್ ಆಪರ್ಚುನಿಟಿ. ಎಂಜಾಯ್ ದ ಫ್ರೀಡಮ್ ವಿತ್ DXN. World-class DXN products are available through exclusive outlet of DXN. ಎಲ್ಲಿಯೂ ಸಿಗುವುದಿಲ್ಲ ಇಂಥ ಒಂದು ಪ್ರಾಡಕ್ಟ್, ನಿಮ್ಮ ಹತ್ರ ಸಿಗ್ತಾ ಇದೆ. ಏನೆಲ್ಲ ಇದೆ? ಆಯುರ್ವೇದಿಕ್ ಪ್ರಾಡಕ್ಟ್ ಇದೆ, ನ್ಯೂಟ್ರಿಷನ್ ಇದೆ, ವೆಲ್ನೆಸ್ ಇದೆ, ಬಿವರೇಜಸ್ ಇದೆ, ಪರ್ಸನಲ್ ಕೇರ್ ಇದೆ. ಇದು ಬಂದಿರೋದು 2007. ಎಷ್ಟು ವರ್ಷ ಹಿಂದೆ? ಸುಮಾರು 15 18 ವರ್ಷದ ಹಿಂದೆ ಇದು ಪೇಪರ್ ಅಲ್ಲಿ ಬಂದಿದೆ ನೋಡಿ. ನಾವು ಅದನ್ನ ಒಂದು ಗ್ರಾಪ್ ಮಾಡಿವಿ ಅವಾಗ. ಇದು ಬಂತಂದ್ರು ಇದರದೆಲ್ಲ ಫೋಟೋ ನೋಡಿ. ಇದನ್ನ ನಾನೀಗ ನಮ್ಮ ಲ್ಯಾಪ್ಟಾಪ್ ಒಳಗಡೆ ಇರೋದು ಓಪನ್ ಮಾಡಿರೋದು. 2007ರಲ್ಲಿ ನಾವು ಇದನ್ನ ಗ್ರಾಪ್ ಮಾಡ್ಬಿಟ್ಟು ಇಂಥ ಒಂದು ಅವಕಾಶ ಇಂಡಿಯಾ ಟುಡೇಯಲ್ಲಿ ಹಾಕಿದಾಗ ನಮ್ಗೆ ಅನಿಸ್ತು, ಎಂಥ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ. ಭಗವಂತನಿಗೆ ನಮಸ್ಕಾರ ಮಾಡಿ ಡೇ ಟು ಡೇ ಓನ್ಲಿ ನಾವು ಏನ್ ಮಾಡಿದಂದ್ರೆ ಸ್ಟಾರ್ ಇದ್ದದ್ದು ರೂಬಿ ಆಗಿದ್ದು, ರೂಬಿ ಇದ್ದದ್ದು ಡೈಮಂಡ್ ಆಗಿದ್ದು, ಡೈಮಂಡ್ ಇದ್ದು ಮುಂದಕ್ಕೆ ಹೋಗಿದೆ ಅಷ್ಟೇ. ಎಷ್ಟೋ ಜನ ಸ್ಟಾರ್ ಅಲ್ಲೇ ಕೂತ್ಕೊಂಡಿದ್ದಾರೆ, ರೂಬಿಯಲ್ಲೇ ಕೂತ್ಕೊಂಡಿದ್ದಾರೆ, ಡೈಮಂಡ್ ಅಲ್ಲೇ ಕೂತ್ಕೊಂಡಿದ್ದಾರೆ, ಮುಂದಕ್ಕೆ ಹೋಗೋದಿಲ್ಲ. ಸ್ವಲ್ಪ ರಿಸ್ಕ್ ತಗೊಂಡು ನೀವು ಮುಂದಕ್ಕೆ ಹೋಗಿದ್ದೆ ಆದ್ರೆ ಟ್ರಾನ್ಸ್ಫಾರ್ಮಿಂಗ್ ಲೈಫ್ ಗ್ಲೋಬಲಿ ಅಂತ ಹಾಕಿದ್ದಾರೆ ನೋಡಿ. ಇಲ್ಲಿ ಮಾತ್ರ ಅಲ್ಲ, ನೀವು ದೊಡ್ಡ ಲೀಡರ್ ನಮ್ಮ ಜಿಲ್ಲೆಯಲ್ಲಿ ಆಗ್ಬೋದು, ತಮ್ಮ ಜಿಲ್ಲೆ ಯಾವ್ದು ಅದರಲ್ಲಿ ಆಗ್ಬೋದು, ನೀವು ತಮ್ಮ ರಾಜ್ಯದಲ್ಲಿ ನೀವು ಕ್ರೌನ್ ಅಂಬಾಸಿಡರ್ ಆಗ್ಬೋದು, ಅಥವಾ ಇಂಡಿಯಾದಲ್ಲಿ ಕ್ರೌನ್ ಅಂಬಾಸಿಡರ್ ಆಗ್ಬೋದು. ಇಂಟರ್ನ್ಯಾಷನಲಿ ಕ್ರೌನ್ ಅಂಬಾಸಿಡರ್ ಮೀಟಿಂಗ್ ಈಗ ಇಂಟರ್ನ್ಯಾಷನಲಿ, ಈಗ ದುಬೈಯಲ್ಲಿ ನೋಡಿ ಪುನಃ ಕ್ರೌನ್ ಅಂಬಾಸಿಡರ್ ಮೀಟಿಂಗ್ ನಡೀತಾ ಉಂಟು. ಎಂತ ಒಂದು ಫೆಸಿಲಿಟಿ, ಎಂತ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಇದೆ. ಆ ಒಂದು ಆ ವಿಡಿಯೋವನ್ನು ನೋಡಿದ್ರೆ ನಮ್ಗೆ ಮೈಯೆಲ್ಲ ಜುಮ್ ಅಂತದ್ದು. ಎಲ್ಲ ಒಂದು ಯಾವ ರೀತಿ ಅವರನ್ನ ನಮ್ಮ ಕಂಪನಿಯ ಜಟ್ ಅಲ್ಲಿ ಕರ್ಕೊಂಡು ಬರ್ತಾರೆ, ಲಿಮೋಸಿನ್ ಗಾಡಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಎಂತ ಒಂದು ಮಾನ ಸನ್ಮಾನ ಯಾರಿಗುಂಟು ಯಾರಿಗಿಲ್ಲ ಅಂತ. ಇಂಥ ಒಂದು ಅವಕಾಶ ನಾವು ಇಟ್ಕೊಂಡು ನಾವೇನ್ ಮಾಡ್ತೀವಿ? ಕಾಯ್ತಾ ಭಗವಂತನಿಗೆ ದೂರ್ತೀವಿ, ಅಪ್ಲೈನಿಗೆ ದೂರ್ತೀವಿ,
ಪ್ರಾಡಕ್ಟ್ಗೆ ದೂರ್ತೀವಿ. ಜಸ್ಟ್ ಒಂದು ಯೋಚನೆ ಮಾಡಿ. ನಾನು ನಿಮಗೆ ಒಂದು ಹಿಂಟ್ ಹೇಳಿರೋದು, ಇಂಡಿಯನ್ ಎಕ್ಸ್‌ಪ್ರೆಸ್, ಇಂಡಿಯಾ ಟುಡೇ, ಇಟ್ಸ್ ಅ ಫೇಮಸ್ ಪೇಪರ್ ಅಲ್ಲಿ ಇದು ಬಂದಿದೆ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ. ಅವ್ರು ಹೇಳ್ತಾರೆ, ಅದರಲ್ಲೂ ಹಾಕಿದ್ದಾರೆ ನೋಡಿ, ನಿಮ್ಮ ಬಾಡಿಯನ್ನು ಕ್ಲೀನ್ ಮಾಡ್ಕೋಬಹುದು ಅಂತ ಹಾಕಿದ್ದಾರೆ. ಡಿಟಾಕ್ಸಿಫೈ ದ ಟಾಕ್ಸಿನ್ ಫ್ರಮ್ ಯುವರ್ ಬಾಡಿ. ಆರೋಗ್ಯಕ್ಕೋಸ್ಕರ ನಿಮ್ಗೆ ಏನು ಸ್ಟ್ರೆಸ್ ಇದೆ, ಸ್ಟ್ರೆಸ್ ಅನ್ನ ರಿಲೀವ್ ಮಾಡಬಹುದು ಅಂತ ಹೇಳಿದ್ದಾರೆ ನೋಡಿ. ಏನೆಲ್ಲ ಸ್ಟ್ರೆಸ್ ಅಲ್ಲಿ ಇಟ್ಕೊಂಡಿದ್ರಿ, ಈ ಪ್ರಾಡಕ್ಟ್ ಇಂದ ಸ್ಟ್ರೆಸ್ ರಿಲೀವ್ ಆಗ್ತದೆ. ಈವನ್ ನಾರ್ಮಲೈಸ್ ದ ಬಾಡಿ ಫಂಕ್ಷನ್. ಇದು ಒಂದು ಸ್ಲೈಡ್ ಇಟ್ಕೊಂಡು ನಾವು ಎಷ್ಟು ಬೇಕಾದ್ರೆ ಮಾಡಿ, ಅದೇ ಒಂದು ಸ್ಲೈಡ್ ಅಲ್ಲಿ ಎವ್ರಿಥಿಂಗ್ ಇನ್ ಒನ್ ಸ್ಲೈಡ್, ದಟ್ ಟು ಇನ್ ಇಂಡಿಯಾ ಟುಡೇ ಪೇಪರ್ ಅಲ್ಲಿ ಬಂದಿರೋ. ನಿಮ್ಗೆ ಪ್ರೂಫ್ ಬೇಕಾ? 12/3/2007 ಬಂದಿದೆ ನೋಡಿ. ಯುರೋಪ್ ಅಲ್ಲಿದೆ, ಅಮೆರಿಕಾದಲ್ಲಿದೆ, ಆಸ್ಟ್ರೇಲಿಯಾದಲ್ಲಿದೆ, ಗಲ್ಫ್ ಅಲ್ಲಿದೆ, ಮಿಡ್ಲ್ ಈಸ್ಟ್ ಇದೆ, ಏಷ್ಯಾ ಸ್ಪೆಸಿಫಿಕ್ ಇದೆ. ಆವಾಗ ಹಾಕ್ತಾರೆ. ಆವಾಗ ಮೋರ್ ದೆನ್ 50. ಈಗ ಎಷ್ಟು ಕಂಟ್ರಿ ಆಗಿದೆ? ಅರೆ, ಆವಾಗ 50 ಕಂಟ್ರಿ ಇತ್ತು, ಈಗ 200ಕ್ಕೂ ಜಾಸ್ತಿ ದೇಶದಲ್ಲಿ ಹೋಗ್ಬಿಟ್ಟಿದೆ. ಸೊ ಜಸ್ಟ್ ಓಪನ್ ಯುವರ್ ಮೈಂಡ್, ಓಪನ್ ಯುವರ್ ಮೈಂಡ್. ಇನ್ನೂ ನಿಮ್ಮ ಮೈಂಡ್ ಓಪನ್ ಆಗಲಿಲ್ಲ ಅಂದ್ರೆ ನಾವು ಭಗವಂತ ಏನ್ ಮಾಡೋದು, ಅವನಿಗೆ ತಲೆ ಬಿಸಿ ಆಗ್ಬೋದು. ಸೊ ಸರಿ, ಯೋಚನೆ ಮಾಡಿ. ಓಕೆ, ಈಗ ಇವತ್ತಿನ ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ನೋಡೋಣ. ಒಂದು ಸ್ಲೈಡ್ ನಿಮ್ಗೆ ಜಸ್ಟ್ ನಿಮ್ಮ ಮೈಂಡ್ ಓಪನ್ಗೆ. ಯಾಕಂದ್ರೆ ಪ್ಯಾರಾಚೂಟ್ ಓಪನ್ ಆಗ್ಲಿಲ್ಲ ಅಂದ್ರೆ ಹೋಗ್ಬಿಡ್ತಾನೆ. ಕೊಡೆ ಇಟ್ಕೊಂಡು ಹೋಗ್ತಾ ಇದ್ರೆ ಮಳೆ ಜೋರ್ ಬಂತ ಅಂತ ಹೇಳಿದ್ರೆ ಕೊಡೆ ಓಪನ್ ಆಗ್ಲಿಲ್ಲ ಅಂದ್ರೆ ಏನಾಗ್ತದೆ? ಪ್ರಯೋಜನ ಇಲ್ಲ. ಆದ್ರಿಂದ ನಾನು ಹೇಳೋದು, ಒಂದು ಗೋಲ್ಡನ್ ಆಪರ್ಚುನಿಟಿ ಇಟ್ಕೊಂಡು, ಗೋಲ್ ಇದೆ. ತುಂಬಾ ಜನರಿಗೆ ಗೋಲ್ ಇರುವುದಿಲ್ಲ. ಡಾಕ್ಟರ್ ಲಿನ್ ಗೋಲ್ ಹಾಕ್ಬಿಟ್ಟಿದ್ದಾರೆ 20. ಈಗ ಹೇಳ್ತೀನಿ, ಅದೇ ಗೋಲ್ ಎಲ್ಲ ಇದೆ ಇದರಲ್ಲಿ. 20 ಸ್ಟೆಪ್, ಯು ವಿಲ್ ಬಿಕಮ್ ಎ ಮಲ್ಟಿ ಮಿಲಿಯನರ್. ಬಟ್ ಅದನ್ನ ನೀವು ಮುಟ್ಬೇಕು. ಅದಕ್ಕೆ ಸ್ವಲ್ಪ ರಿಸ್ಕ್ ಇದೆ, ಅದಕ್ಕೆ ಸ್ವಲ್ಪ ವರ್ಕ್ ಮಾಡ್ಬೇಕು ಅಷ್ಟೇ, ಮತ್ತೇನಿಲ್ಲ. ಓಕೆ, ದ DXN ಮಾರ್ಕೆಟಿಂಗ್ ಪ್ಲಾನ್, ಒನ್ ವರ್ಲ್ಡ್, ಒನ್ ಮಾರ್ಕೆಟ್, ಒನ್ ಮೈಂಡ್. ಇದು ಫಸ್ಟ್ ನಮಗೆ ಗೊತ್ತಿರಬೇಕು. ಒನ್ ವರ್ಲ್ಡ್, ಇಲ್ಲೇ ಕುತ್ಕೊಂಡು ಇಡೀ ಪ್ರಪಂಚ, ಇಡೀ ಯೂನಿವರ್ಸ್ ಅಲ್ಲಿ ನೀವು ಬಿಸ್ನೆಸ್ ಮಾಡೋ ಒಂದು ಆಪರ್ಚುನಿಟಿ ಯಾರಿಗೋದಲ್ಲ. ಯಾರಿಗೆ ಸಾಧ್ಯ ಉಂಟು? ನಮ್ಗೆ ಸಾಧ್ಯ ಇದೆ. ನಾನಿಲ್ಲಿ ಉಡುಪಿಯಲ್ಲಿ ಕೂತ್ಕೊಂಡಿದ್ರಿ, ಕರ್ನಾಟಕದಲ್ಲಿ ಕೂತ್ಕೊಂಡು ಇಡೀ 29 ರಾಜ್ಯದಲ್ಲಿ ಮಾಡಬಹುದಾ? 29 ರಾಜ್ಯದಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎಷ್ಟು ದೇಶ ಇದೆ? 200 ದೇಶದಲ್ಲಿ ಮಾಡಬಹುದಾ? ಒನ್ ವರ್ಲ್ಡ್, ಒನ್ ಮಾರ್ಕೆಟ್, ಒನ್ ಮೈಂಡ್. ಬೆಳೀತಾ ಬೆಳೀತಾ ಹೋದಾಗ ನಿಮ್ಗೆ ಯು ವಿಲ್ ಬಿಕಮ್ ಎ ಕಂಪನಿಯ ಮಾರ್ಕೆಟಿಂಗ್ ಓನರ್. ಒನ್ ಮೈಂಡ್ ಪ್ರಕಾರ ಹೋದಿದ್ದಾದ್ರೆ ನಿಮ್ಗೆ ಅಷ್ಟು ದೇಶದ್ದು ಪ್ರಾಫಿಟ್ ಶೇರಿಂಗ್ ಸಹ ಬರ್ತದೆ ಇದರಲ್ಲಿ. ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ ಫಾರ್ ಆಲ್. ಲೀಗಲ್, ಎಥಿಕಲ್, ಮಾರಲ್ ಆಪರ್ಚುನಿಟಿ. ಯಾರಿಗೊಬ್ಬರಿಗೆ ಮೋಸ ವಂಚನೆ ಇದರಲ್ಲಿ ಇಲ್ಲ. ಕ್ಲಿಯರ್ ಕಟ್ ಬಿಸ್ನೆಸ್ ಇದೆ. ಟೀ ಟೀ ತಗೊಳ್ಳಿ, ಟೀ ಕುಡೀರಿ, ಟೀ ಜನರಿಗೆ ಹೇಳಿ ಆರೋಗ್ಯ ಸಿಗ್ತದೆ ಅಂತ ಹೇಳಿ, ಆರೋಗ್ಯದ ಬಗ್ಗೆ ಮಾಹಿತಿ ಕೊಡಿ. ಆಟೋಮ್ಯಾಟಿಕ್ ಬಿಸ್ನೆಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ? ಯಾಕೆ ನಾವು ಮಾಡ್ತಾ ಇಲ್ಲ? ದಿಸ್ ಇಸ್ ದ ಥಿಂಗ್. ಇದನ್ನ ನೀವು ಸರಿಯಾಗಿ ಇವತ್ತು ತಿಳ್ಕೊಂಡ್ರೆ ಯಾರು ಬೇಕಾದ್ರೂ ಮಾಡ. ಬಟ್ ನಮ್ಗೆ ಅದನ್ನ ಹೇಳಿ ಕೊಡುವವರಿಲ್ಲ, ಗುರು ಇಲ್ಲ. ಹಾಗಾಗಿ ಕೆಲವರು ಮಿಸ್ ಆಗಿ ಹೋಗಿರ್ಬೋದು. ಗುರು ಅವ್ರಿಗೆ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಅವರು ಪುಣ್ಯವಂತರಿದ್ದಾರೆ. ಯಾಕೆಂದ್ರೆ ನಿಮ್ಗೆ ಮುಂದೆ ಹೋಗ್ಲಿಕ್ಕೆ ಒಂದು ಗುರಿ, ಹಿಂದೆ ಒಂದು ಗುರು ಇದ್ರೆ ಆಯ್ತು, ನೀವು ಜೀವನದಲ್ಲಿ ಗ್ಯಾರಂಟಿ ಸಕ್ಸಸ್. ಈ ಬಿಸ್ನೆಸ್ ಮಾಡ್ಲಿಕ್ಕೆ ನಿಮ್ಗೆ ಬಲವಾದ ಒಂದು ಕಾರಣ ಇರ್ಬೇಕು ನೋಡಿ. ನಾನು ಈ ಬಿಸ್ನೆಸ್ ಮಾಡ್ಲಿಕ್ಕೆ ನನಗೆ ಮಂತ್ಲಿ ಮಿಲಿಯನರ್, ನನಗೆ ಎಷ್ಟು ಮಿಲಿಯನರ್ಸ್? ಯಾಕೆ ಅಂತ ಹೇಳಿದ್ರೆ ನನಗೆ 18 ಲಕ್ಷ ಲೋನ್ ಇತ್ತು ನೋಡಿ. ಯಾವಾಗ? ಇದು 2000 ಇಸವಿಯಲ್ಲಿ 18 ಲಕ್ಷ ಲೋನ್ ಇತ್ತು, 25 ವರ್ಷದ ಹಿಂದೆ. ಆ ಲೋನಿಗೋಸ್ಕರನೇ ನಾನು ಈ ಬಿಸ್ನೆಸ್ ಅನ್ನ ಮಾಡಿದೆ ನೋಡಿ. ಆ ಲೋನ್ ಅನ್ನ ನಾನು ಕ್ಲೋಸ್ ಮಾಡ್ಬೇಕಂತಾನೆ ದಟ್ ಈಸ್ ಮೈ ಡ್ರೀಮ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವಾಟ್ ಈಸ್ ಯುವರ್ ಡ್ರೀಮ್? ನಿಮ್ಮ ಡ್ರೀಮ್ ಏನು? ನಿಮ್ಗೆ ಏನ್ ಬೇಕು ಜೀವನದಲ್ಲಿ? ಒಳ್ಳೆ ಆರೋಗ್ಯ ಬೇಕಾ ನಿಮ್ಗೆ? ಒಳ್ಳೆ ಹೆಲ್ತ್ ಬೇಕಾ? ಆರಾಮಾಗಿರ್ಬೇಕಾ ನಿಮ್ಗೆ? ಲೈಫ್ ಲಾಂಗ್ ಹೆಲ್ದಿ ಆಗಿರ್ಬೇಕಾ? DXN ಡ್ರೀಮ್. ನಿಮ್ಗೆ ಯಾವ ಗಾಡಿ ಬೇಕು? ಯಾವ ಗಾಡಿ ಯೋಚನೆ ಮಾಡಿ, ಆ ಗಾಡಿಯನ್ನ ತಗೋಬೇಕು. ಯಾವ್ಯಾವ ರೀತಿ ನಿಮ್ಗೆ ಆಭರಣ ಬೇಕು? DXN ಅಲ್ಲಿ ನೀವು ಗ್ಯಾರಂಟಿ ನಿಮ್ಗೆ ಸಿಗ್ತದೆ. ಯಾವ ದೇಶಕ್ಕೆ ಹೋಗ್ಬೇಕು? ನಾವು ಆಲ್ರೆಡಿ ನೋಡಿ 24ನೇ ದೇಶಕ್ಕೆ ಹೋಗ್ತಾ ಇದ್ದೀವಿ.
ನಾವು ಲೈವ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರೋದು. ಟ್ರಾವೆಲ್, ಎಜುಕೇಶನ್, ಮಕ್ಕಳಿಗೆ ಯಾವ ಎಜುಕೇಶನ್ ಕೊಡ್ಬೇಕು ನಿಮ್ಗೆ? ಎಲ್ಲಿ MSL ಎಲ್ಲಿ ಮಾಡ್ಬೇಕು ನೀವು? ಯುರೋಪಲ್ಲಿ ಮಾಡ್ಬೇಕಾ, ಅಮೆರಿಕದಲ್ಲಿ ಮಾಡ್ಬೇಕಾ? ಯು ಕ್ಯಾನ್ ಡೂ ದಿಸ್. ಬಿಗ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರ್ಬೇಕು ನಿಮ್ಗೆ? ಒಂದೊಂದು ಬ್ಯಾಂಕಲ್ಲಿ ಎಷ್ಟೆಷ್ಟು ಬ್ಯಾಲೆನ್ಸ್ ಇದೆ ಹೇಳಿ? ನಂದೊಂದು 5 ಬ್ಯಾಂಕ್ ಅಕೌಂಟ್ ಇದೆ. ನಿಮ್ದು ಬ್ಯಾಂಕಲ್ಲಿ ಎಷ್ಟೆಷ್ಟಿದೆ ಅಕೌಂಟ್? ಬಿಗ್ ಬ್ಯಾಂಕ್ ಅಕೌಂಟ್, ಬಿಗ್ ಬ್ಯಾಂಕ್ ಬ್ಯಾಲೆನ್ಸ್. ಶಾಪಿಂಗ್ ಏನ್ ಬೇಕೋ ನೀವು ದುಡ್ಡು ನೋಡ್ಲೇಬಾರ್ದು. ಅದು ಎಷ್ಟು ರೇಟ್ ನೋಡಬಾರ್ದು. ಏನ್ ಬೇಕೋ ತಗೋಬೇಕು. ಅದು ನಿಮ್ಗೆ DXN ಸಿಗ್ತದೆ. ಲೈಫ್ ಸ್ಟೈಲ್, ಯಾವ ರೀತಿ ಲೈಫ್ ಸ್ಟೈಲ್ ಮಾಡ್ಬೇಕು ನೀವು? ಯು ಕ್ಯಾನ್ ಎಂಜಾಯ್ ದ ಲೈಫ್ ಸ್ಟೈಲ್. ಯಾವ ಗಾಡಿ ಇಟ್ಕೊಂಡು ವೀಕೆಂಡ್ಸ್ ಒಂದು 5 ವರ್ಷ ನೀವು ಸೀರಿಯಸ್ ವರ್ಕ್, ಮತ್ತೆ 50 ವರ್ಷ ನಿಮ್ಮ ಲೈಫ್ ಸ್ಟೈಲ್ ಅನ್ನ ನೀವು ಮಾಡ್ಬೇಕು. ಹೆಂಗ್ ಬೇಕಾದ್ರೆ ಜೀವನ ಮಾಡ್ಬೇಕು. ಯಾವ ರೀತಿ ಮನೆ ಕಟ್ಬೇಕು? 2 ಬೆಡ್ರೂಮ್, 3 ಬೆಡ್ರೂಮ್, 5 ಬೆಡ್ರೂಮ್ ಅಥವಾ ಮ್ಯಾನ್ಷನ್ ಕಟ್ಬೋದು. 3 ಕೋಟಿ, 4 ಕೋಟಿ, 5 ಕೋಟಿ, 10 ಕೋಟಿ. ದಟ್ ಈಸ್, ಇದೆಲ್ಲ ಕರೆಕ್ಟ್. ಆದ್ರೆ ಇನ್ಕಮ್ ಇರೋದು ಇಷ್ಟೇ. ಇದೆಲ್ಲ ಡ್ರೀಮ್ ಇದೆ, ಇನ್ಕಮ್ ಇಲ್ಲ. ಇದನ್ನ ಮಾಡ್ಬೇಕಾದ್ರೆ ನಿಮ್ಗೆ ಇನ್ಕಮ್ ಇಲ್ಲ. ಇನ್ಕಮ್ ಎಷ್ಟು ಬರ್ತದೆ? ಹಾಸಿಗೆ ಇದ್ದಷ್ಟು ಕಾಲ್ ಚಾರ್ಜ್. 10,000, 20,000, 30,000, 50,000 ಇವತ್ತಿನ ಖರ್ಚಿಗೆ ಆಗೋಗ್ತದೆ. EMI ಕಟ್ಟೋದ್ರೊಳಗೆ ತಿಂಗಳ ಎಂಡೊಳಗೆ ಸೇವಿಂಗ್ಸೇ ಇಲ್ಲ. ನೀವು ಏನ್ ಮಾಡ್ಬೇಕು? ಡ್ರೀಮ್ ಅನ್ನ ಲೈವ್ ಇಟ್ಕೊಳ್ಬೇಕು. ಡಾಕ್ಟರ್ ಲಿಮ್ ಹೇಳ್ತಾರೆ, ಲಿವ್ ವಿತ್ ಯುವರ್ ಡ್ರೀಮ್. ಯಾವಾಗ್ಲೂ ಡ್ರೀಮ್, ನೀವು ಅದನ್ನ ಜೀವಂತವಾಗಿಡಿ. ಅವಕಾಶ ಸಿಗ್ತದೆ. ಈಗ ನಿಮ್ಗೆ ಅವಕಾಶ ಸಿಕ್ಕಿದೆ. ನಿಮ್ಮ ಜಾಬ್ ಇರಲಿ, ಬಿಸ್ನೆಸ್ ಇರಲಿ, ಪ್ರೊಫೆಷನ್ ಇರಲಿ, ಏನೇ ಇರಲಿ, 2 ಗಂಟೆ DXNಗೆ ಮುಡುಪಾಗಿಡಿ. 2 ಗಂಟೆ ದಿನಕ್ಕೆ ಒಂದು ಹೋಮ್ ಮೀಟಿಂಗ್ ಮಾಡೋದನ್ನ ಕಲೀರಿ. ನೋಡಿ ಏನಾಗ್ತದೆ ಅಂತೇಳಿ. ಈ ಇನ್ಕಮ್ ಸರ್ಕಲ್ ಎಲ್ಲಿಗೆ ಹೋಗ್ತದೆ ನೋಡಿ. ಈಗ ಅದನ್ನೇ ಹೇಳುದು, ಇನ್ಕಮ್ ಸರ್ಕಲ್ ಅನ್ನ ನೀವು ಹೇಗೆ ಜಾಸ್ತಿ ಮಾಡ್ಬೋದು. ಈ ಇನ್ಕಮ್ ಅನ್ನ ದಿನಕ್ಕೆ ಈಗ ನಿಮ್ಗೆ 10,000 ಇದ್ರೆ 12,000, 15,000, 18,000, 20,000, 25,000, 50,000, 1 ಲಕ್ಷ, 2 ಲಕ್ಷ, 5 ಲಕ್ಷ, 50 ಲಕ್ಷ, 1 ಕೋಟಿ, ದಿನಕ್ಕೆ 9 ಲಕ್ಷ. ಜಸ್ಟ್ ಇಮ್ಯಾಜಿನ್ ಮಾಡಿ. ಏನ್ ತಗೋಬಹುದು, ಏನ್ ತಗೋಬಾರ್ದು ಯೋಚನೆ ಮಾಡಿ. ಅಷ್ಟು ಅವಕಾಶ ನಿಮ್ಗೆ DXN ಅಲ್ಲಿ ಇದೆ. DXN ಡ್ರೀಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಡ್ರೀಮ್ನ ನೀವು ಲೈವ್ ಆಗಿ ಇಟ್ಕೊಳ್ಬೇಕಷ್ಟೇ. ಈಗ ನೋಡಿ, ಹಾಗಿದ್ರೆ ಈ ಬಿಸ್ನೆಸ್ ಅಂದ್ರೆ ಏನು ಅಂತ ನೋಡಿ. ದಟ್ ಈಸ್ ಕಾಲ್ಡ್ DXN ನೆಟ್ವರ್ಕ್ ಮಾರ್ಕೆಟಿಂಗ್. DXN ಬಿಸ್ನೆಸ್. ವಿ ಆರ್ ಇನ್ ಬಿಸ್ನೆಸ್. ಬೇರೆ ಯಾವ್ದ್ರಲ್ಲಿ ಇಲ್ಲ. ನಾವು ಬಿಸ್ನೆಸ್ ಅಲ್ಲಿ ಇದೀವಿ ಅಂತ ಜನರು ತಿಳ್ಕೋಬೇಕು. ವಿ ಆರ್ ನಾಟ್ ಇನ್ DXN ಜಾಬ್ ಮಾಡ್ತಾ ಇಲ್ಲ, ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಬಿಸ್ನೆಸ್ ಅಲ್ಲಿ ಏನಾಗ್ತದೆ, ಹೇಗಿದೆ, ಯಾವ ಬಿಸ್ನೆಸ್ ಇದು? ಇಟ್ ಈಸ್ ಎ ಡಿಫರೆಂಟ್ ಬಿಸ್ನೆಸ್. ಇಟ್ ಈಸ್ ಕಾಲ್ಡ್ ರೆಕಮೆಂಡಿಂಗ್ ಬಿಸ್ನೆಸ್. ಇದರಲ್ಲಿ ರೀಟೈಲರು, ಡೀಲರು, ಡಿಸ್ಟ್ರಿಬ್ಯೂಟರು, ಯಾರು ಮಧ್ಯವರ್ತಿಗಳಿಲ್ಲ. ಡೈರೆಕ್ಟ್ ಆಗಿ ಪ್ರಾಡಕ್ಟ್ ನಮಗೆ ಬರ್ತದೆ, ನಾವು ಯೂಸ್ ಮಾಡೋದು, ರೆಕಮೆಂಡ್ ಮಾಡೋದು. ದಟ್ ಈಸ್ ಕಾಲ್ಡ್ ಡೈರೆಕ್ಟ್ ಸೆಲ್ಲಿಂಗ್. ದಟ್ ಈಸ್ ಕಾಲ್ಡ್ ನೆಟ್ವರ್ಕ್ ಮಾರ್ಕೆಟಿಂಗ್. ದಟ್ ಈಸ್ ಕಾಲ್ಡ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್. ಆಲ್ಟರ್ನೇಟಿವ್ ಬಿಸ್ನೆಸ್ ಸಿಸ್ಟಮ್ ಇದು. ಆ ಸಿಸ್ಟಮ್ ಅಲ್ಲಿ ಇದೀವಿ ನಾವು. ನಮ್ದು ನೋಡಿ, ಬೇರೆ ಎಲ್ಲ ಕಂಪನಿಯವರು ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್, ಬಿಗ್ ಬಾಸ್ ಅಲ್ಲಿ ಪಟ 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 ಅಡ್ವರ್ಟೈಸ್ಮೆಂಟ್, ಎಲ್ಲಿ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್, ದೊಡ್ಡ ದೊಡ್ಡ ಬ್ಯಾನರ್ ಹಾಕ್ತಾರೆ, ಹೋರ್ಡಿಂಗ್ ಹಾಕ್ತಾರೆ, ದೊಡ್ಡ ದೊಡ್ಡ ಕ್ರಿಕೆಟ್ ಮೈದಾನದಲ್ಲಿ ಬೋರ್ಡ್ ಹಾಕ್ತಾರೆ. ಎಲ್ಲಿ ಆದ್ರೂ DXN ಬೋರ್ಡ್ ನೋಡಿದ್ದೀರಾ ನೀವು? ನೋಡಿದ್ದೀರಾ? ಆದ್ರೆ ನಮ್ದು ಅವ್ರದ್ದೆಲ್ಲ ಇಷ್ಟವರೆಗೆ ಒಂದು 10 ದೇಶಕ್ಕೆ ಹೋಗ್ಲಿಲ್ಲ, 20 ದೇಶಕ್ಕೆ ಹೋಗ್ಲಿಲ್ಲ. ನಮ್ದು 200 ದೇಶಕ್ಕೆ ಹೋಗಿದೆ. ಯಾಕೆ? ಯಾಕಂದ್ರೆ ನಮ್ಮ ಹತ್ರ ಕ್ವಾಲಿಟಿ ಇದೆ, ನಮ್ಮ ಹತ್ರ ಸರ್ವಿಸ್ ಇದೆ. ಇದು ಎರಡೇ. DXN ಬರ್ತಾರೆ, ಪೇಸ್ಟ್ ತೊಗೊಳ್ತಾರೆ, ಪೇಸ್ಟ್ ರೆಕಮೆಂಡ್ ಮಾಡ್ತಾರೆ, ಒಳ್ಳೇದಿದೆ ಅಂತ ಹೇಳ್ತಾರೆ. ಎಷ್ಟೋ ಜನ ಡಾಕ್ಟರ್ನವರು ಕ್ಯೂ ಇದ್ದಾರೆ, ಅಲ್ಲಿ ಹೋಗಿ ಅಪಾಯಿಂಟ್ಮೆಂಟ್ ತಗೋಬೇಕು ನೀವು. ಅವ್ರೇನಾದ್ರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರಾ ಅಥವಾ ಬೋರ್ಡಿಂಗ್ ಹಾಕ್ತಾರಾ? ಅವ್ರ ತಾಯಿ ಡಾಕ್ಟ್ರೆ ನಿಮ್ದೊಂದು ಲಿಟ್ರೇಚರ್ ಕೊಡಿ ಅಂತ ನೀವು ಕೇಳ್ತೀರಾ? ಆದ್ರೆ ಡಾಕ್ಟ್ರಿಗೆ ಯಾಕೆ ಯೋಚಿಸ್ತಾರೆ? ಡಾಕ್ಟ್ರು ಒಳ್ಳೆಯ ಸರ್ವಿಸ್ ಕೊಡ್ತಾರೆ, ಒಳ್ಳೆಯ ಕರೆಕ್ಟ್ ಆಗಿ ಯಾವ್ದು ಕಾಯಿಲೆಗೆ ಏನ್ ಬೇಕು ಅಂತ ರೆಕಮೆಂಡ್ ಮಾಡ್ತಾರೆ. ಜನ ಏನ್ ಮಾಡ್ತಾರೆ? ಯೂಸ್ ಮಾಡ್ತಾರೆ, ಒಳ್ಳೇದಾಗ್ತದೆ, ಬೇರೆಯವ್ರಿಗೆ ಹೇಳ್ತಾ 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 ಜನ ನಾವೇ ಅಲ್ಲಿ ಕಳಿಸ್ತೀವಿ. ದಟ್ ಈಸ್ DXN ಬಿಸ್ನೆಸ್. DXN ಬಿಸ್ನೆಸ್ ಕ್ವಾಲಿಟಿ ಅಂಡ್ ರೆಕಮೆಂಡ್, ಕ್ವಾಲಿಟಿ ಅಂಡ್ ರೆಕಮೆಂಡೇಶನ್. ಅದರಿಂದನೇ DXN ಬೆಳೀತಾ ಬೆಳೀತಾ ಹೋಗಿರೋದು. ಯಾವ ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ಶಿಲ್ಪಾ ಶೆಟ್ಟಿ ಯಾರ ಅಗತ್ಯ ಇಲ್ಲ. ಕ್ವಾಲಿಟಿ ಇದೆ ನಮ್ಮ ಹತ್ರ, ಮಧ್ಯವರ್ತಿಗಳು ಬೇಕಿಲ್ಲ.
ಇಲ್ಲಿ ನೋಡಿ ಮಧ್ಯವರ್ತಿಗಳು ಎಷ್ಟು ಹಣ ಮಾಡ್ತಾರೆ. 3 ರೂಪಾಯಿ ಪ್ರಾಡಕ್ಟ್ ಅನ್ನ 10 ರೂಪಾಯಿಗೆ ಮಾರ್ತಾರೆ. ಎಷ್ಟು? 3 ರೂಪಾಯಿಗೆ ತಯಾರಾಗ್ತದೆ ನೋಡಿ, ಅದು 10 ರೂಪಾಯಿಗೆ ಮಾಡ್ತಾರೆ. ನೀವು ಎಣಿಸ್ಕೊಳ್ಬೇಕು. ಹಾಗಿದ್ರೆ ನಾವು 3,000 ರೂಪಾಯಿದು ಪ್ರಾಡಕ್ಟ್ ಎಷ್ಟಕ್ಕೆ ಮಾರ್ತೀವಿ? 30,000ಕ್ಕೆ ಆಯ್ತಲ್ಲ. ಸೊ ನಿಮ್ಮ ಮನೆಗೆ ಬೇಕು, ನಿಮಗೆ ಮನೆಗೆ ಒಂದು 10,000 ಪ್ರಾಡಕ್ಟ್ ಇದ್ರೆ ಅದು 3,000ಕ್ಕೆ ತಯಾರಾಗ್ತದೆ. ಸರಿ ತಿಳ್ಕೊಳ್ಳಿ. 10,000ದ ಪ್ರಾಡಕ್ಟ್ ನೀವು ಪ್ರತಿದಿನ ಬೇಳೆ ಇರ್ಬೋದು, ಅಥವಾ ಕಾಸ್ಮೆಟಿಕ್ ಇರ್ಬೋದು, ಬ್ಯೂಟಿ ಪ್ರಾಡಕ್ಟ್ ಇರ್ಬೋದು, ಬಟ್ಟೆ ಇರ್ಬೋದು, ಎನಿಥಿಂಗ್. 10,000 ಪ್ರಾಡಕ್ಟ್ 10,000 ರೂಪಾಯಿ ಕೊಡ್ತಿರಲ್ಲ ನೀವು, ಹಾರ್ಡ್ ಅರ್ನ್ ಮನಿ, ಅದು ತಯಾರಾಗೋದು ಎಷ್ಟಕ್ಕ? 3,000ಕ್ಕೆ. 7,000 ಎಲ್ಲಿ ಹೋಯ್ತು? ರಿಟೈಲರ್, ಹೋಲ್ಸೇಲರ್ ಅಂಡ್ ಡಿಸ್ಟ್ರಿಬ್ಯೂಟರ್ ಅಂಡ್ ಕಂಪನಿ ಪೀಪಲ್, ರೆಪ್ರೆಸೆಂಟೇಟಿವ್, ಏರಿಯಾ ಮ್ಯಾನೇಜರ್, ಎಷ್ಟು ಜನ ಇದ್ದಾರೆ. ಅದ್ರ ಜೊತೆಗೆ ಅಡ್ವರ್ಟೈಸ್ಮೆಂಟ್. ಧೋನಿ ಬರ್ತಾರೆ, ತೆಂಡೂಲ್ಕರ್ ಬರ್ತಾರೆ, ಬೇರೆ 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 ಅಡ್ವರ್ಟೈಸ್. ಎಲ್ಲ ದುಡ್ಡು ಆ 7,000 ಅವ್ರಿಗೆ ಹೋಗ್ತದೆ. ನಾನು ಹೇಳೋದು, ಒಂದು 7,000 ರೂಪಾಯಿ ನೀವು ಇವತ್ತಿಂದ ಯೋಚನೆ ಮಾಡಿ. 7,000 ರೂಪಾಯಿ ಅಂತ ಹೇಳಿದ್ರೆ ಎಷ್ಟು ಆಗ್ತದೆ? ಒಂದು ಲೆಕ್ಕಾಚಾರ ಹಾಕು. ಒಂದು ವರ್ಷಕ್ಕೆ ಎಷ್ಟಾಯ್ತು ನೋಡಿ. 7,000 ಆದ್ರೆ 12 ತಿಂಗಳು, 12 7 84. 84,000 ರೂಪಾಯಿ ನೀವು ಕೊಟ್ಟಿದ್ದೀರಿ ಒಂದು ವರ್ಷಕ್ಕೆ. ನೀವು 10,000 ಏನಾದರೂ ಪ್ರತಿ ತಿಂಗಳು ಖರ್ಚು ಮಾಡೋದಿದ್ರೆ, ನಿಮ್ಮ 7,000 ಪ್ರಕಾರ 12 7 84,000 ರೂಪಾಯಿ ಕೊಟ್ಟಿದ್ದೀರಿ. ಅದೇ ಎಷ್ಟು ವರ್ಷದಿಂದ ಹಲ್ ತಿಕ್ತಾ ಇದ್ರಿ? ಎಷ್ಟು ತಗೊಳ್ಳಿ ಸ್ನಾನ ಮಾಡ್ತಾ ಇದ್ರಿ? ಎಷ್ಟು ಊಟ ಮಾಡ್ತಾ ಇದ್ರಿ? ಎಲ್ಲ ಮಾಡ್ತಾ ಇದ್ದೀರಿ ತಾನೆ. ಎಷ್ಟು ವರ್ಷ ಒಂದು ಲೆಕ್ಕ ಹಾಕುವ. 10 ವರ್ಷಕ್ಕಾದ್ರೆ ಎಷ್ಟಾಯ್ತು? 8,40,40 ಆಯ್ತು. 20 ವರ್ಷ ಆದ್ರೆ 16,80,000 ಆಯ್ತು. 20 ವರ್ಷದಿಂದ ನೀವು ಯೂಸ್ ಮಾಡ್ತಾ ಇದ್ದಾರೆ. 16,80,000. ಜಸ್ಟ್ ಯೋಚನೆ ಮಾಡಿ, ಅಷ್ಟು ದುಡ್ಡು ನಿಮ್ದು ಹೋಗ್ಬಿಟ್ಟಿದೆ. ಅವರೆಲ್ಲ ದುಡ್ಡು ಮಾಡಿಬಿಟ್ರು. ಈಗ ಯೋಚನೆ ಮಾಡಿ, ಇನ್ನು ಮುಂದಾದರೂ ಇನ್ನು 20 ವರ್ಷದಲ್ಲಿ ನಿಮ್ಗೆ 16 ಲಕ್ಷ ಉಳಿಸ್ಬೇಕಂತ ಹೇಳಿದ್ರೆ ನೀವು ಏನ್ ಮಾಡಬೇಕು? ಬ್ರ್ಯಾಂಡ್ ಅನ್ನ ಚೇಂಜ್ ಮಾಡಬೇಕು. ನೀವು ಹೋಗಿ ಏನ್ ತಗೊಳ್ತಾ ಇದ್ರೆ ಅಂಗಡಿಯಲ್ಲಿ, ಆ ಬ್ರ್ಯಾಂಡ್ ಅನ್ನ ಚೇಂಜ್ ಮಾಡಿ DXN ಬ್ರ್ಯಾಂಡಿಗೆ ಬನ್ನಿ. ಏನಾಗ್ತದೆ ನೋಡಿ. ಆ ಹಣ ಆ ಡಿಸ್ಟ್ರಿಬ್ಯೂಟರ್ ಚಾನಲ್ ಇದರಲ್ಲಿ ಇಲ್ಲ, ಅಡ್ವರ್ಟೈಸ್ಮೆಂಟ್ ಇಲ್ಲ, MRP ನಿಮಗೆ 25% ಸಿಗ್ತದೆ ನೋಡಿ. ಜಸ್ಟ್ ಇಮ್ಯಾಜಿನ್ ಮಾಡಿ. ಮೊದಲೆಲ್ಲ ನಮಗೆ ಲೈಫ್ ಬಾಯ್ ಸೋಪ್ ಎಷ್ಟು ದೊಡ್ಡದಿತ್ತು ಗೊತ್ತುಂಟಾ? ಈಗ ಚಿಕ್ಕದು ಮಾಡಿ ಸ್ಮಾಲ್ ಮಾಡಿದ್ದಾರೆ. ರೇಟ್ ಜಾಸ್ತಿ 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 ಮಾಡಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೋ ವ್ಯಾಲ್ಯೂ ಅಡಿಷನ್, ಓನ್ಲಿ ಕಾಸ್ಟ್ ಅಡಿಷನ್. ಇದು ಸ್ವಲ್ಪ ಯೋಚನೆ ಮಾಡ್ಬೇಕು ನೀವು. ಯಾವುದೇ ವ್ಯಾಲ್ಯೂ ಅಡಿಷನ್ ಆಗ್ಲಿಲ್ಲ ಅದಕ್ಕೆ, ಬಟ್ ಓನ್ಲಿ ಕಾಸ್ಟ್ ಅಡಿಷನ್ ಆಗ್ತಾ ಹೋಗ್ತಾ ಇದೆ. DXN ಗೆ ಬನ್ನಿ. DXN 70% ನಮಗೆ ಉಳಿತದೆ. ಯಾಕಂದ್ರೆ ನಾವು ಇಬ್ಬರೇ ಇರೋದು, ಒಂದು ತಯಾರಕರು, ಒಂದು ಮಾರಾಟಗಾರರು. ತಯಾರಕರು ಯಾರು? ಡಾಕ್ಟರ್ ಲಿಮ್, DXN ಕಂಪನಿ. ಮಾರಾಟಗಾರರು ಯಾರು? ನಾವು. ಆ ಮಧ್ಯವರ್ತಿಗೆ ಹೋಗೋ ಎಲ್ಲ ಹಣ ಯಾರಿಗೆ ಬರ್ತದೆ? ನಮ್ಗೆ ಬರ್ತದೆ. ನಾವೇನ್ ಮಾಡಬೇಕು? ಜಾಸ್ತಿ ಜನರಿಗೆ ಹೇಳ್ಬೇಕಷ್ಟೇ. ಜಾಸ್ತಿ ಜನರಿಗೆ ಹೇಳಿದ್ರಾಯ್ತು. ವೆರಿ ಸಿಂಪಲ್ ಬಿಸ್ನೆಸ್ ಇದು. ಯೂಸ್ ಅಂಡ್ ರೆಕಮೆಂಡ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ನೀವು ಒಂದು ಟಾರ್ಗೆಟ್ ಇಡಬೇಕು ಹೇಳ್ತಾರೆ. ಇದರಲ್ಲಿ ಟಾರ್ಗೆಟ್ ಉಂಟು. ಈ ಟಾರ್ಗೆಟ್ ಇದು ಆಕ್ಚುಲಿ ಹಳೇದು, ಓಲ್ಡ್. ಇದು 2007 ಹೇಳಿದ್ನಲ್ಲ ನಿಮ್ಗೆ, 2007. ಮಿನಿಮಮ್ ನಾನು ಹೇಳ್ತೇನೆ, ಮಿನಿಮಮ್ ಒಂದು 10,000ಕ್ಕೆ ನೀವು ಮೈಂಡ್ ಸೆಟ್ ಮಾಡಿ. ಇದು ಆವಾಗ ಸ್ಟಾರ್ಟಿಂಗ್ ಅಲ್ಲಿ 25 ವರ್ಷದಿಂದ ನಿಮ್ಗೆ ಬರೀ 3,000 ಮೈಂಡ್ ಸೆಟ್ ಇದೆ ಇದರಲ್ಲಿ. ನೀವೊಂದು 10,000 ಪ್ರಾಡಕ್ಟ್ಗೆ ಮೈಂಡ್ ಸೆಟ್ ಮಾಡಿ. ಈಗ ಆವಾಗ ನಿಮ್ಗೆ ಕೌಂಟಬಲ್ ಪ್ರಾಡಕ್ಟ್ ಒಂದು 10 ಪ್ರಾಡಕ್ಟ್ ಇತ್ತು ನೋಡಿ. ಈಗ ನಮ್ದು 100 ಪ್ರಾಡಕ್ಟ್ ಇದೆ. 10 into 10. ಸೊ ಒಂದು 10,000ಕ್ಕೆ ನೀವು ಟಾರ್ಗೆಟ್ ಇಟ್ಟರೆ ನಿಮ್ಗೆ ಪ್ರತಿ ತಿಂಗಳು ಯಾವ ರೀತಿ ಹಣ ಬರ್ತದೆ, ಯಾವ ರೀತಿ ಹಣವನ್ನು ನೀವು ಮಾಡಬಹುದು. ಸೊ ಅದನ್ನ ನಾನು ನಿಮ್ಗೆ ತಿಳಿಸ್ತಾ ಇರೋದು. ಸೊ ನೀವು ಜಾಯ್ನಿಂಗ್, ಅವಾಗ ನೀವು ಜಾಯ್ನಿಂಗಿಗೆ ದುಡ್ಡು ಕಟ್ಟಬೇಕಿತ್ತು ನೋಡಿ. 500 ರೂಪಾಯಿ ಕಟ್ಟಬೇಕಿತ್ತು. ನಾನು ಹೇಳಿದೆ 2007 ನಾವೆಲ್ಲ ಹಣ ಕಟ್ಟಿ ತಗೊಂಡಿರೋದು. ಸೊ ನಿಮ್ಗೆ ಈಗ ಹಣ ಕಟ್ಟಬೇಕಂತಿಲ್ಲ. ಫೋಲ್ಡರ್ ನಿಮ್ಗೆ ಎಲ್ಲ ಫ್ರೀ, ಜಾಯ್ನಿಂಗ್ ಫ್ರೀ ಇದೆಯಲ್ಲ ನಿಮ್ಗೆ. ಯಾರೋ ಹಾಕಿ ಗೆರೆ ಹಾಕಿದ್ರಲ್ಲ. ಓಕೆ, ಈಗ ನಿಮ್ಗೆ ಜಾಯ್ನಿಂಗ್ ಫ್ರೀ ಇದೆ, ಹಣ ಕಟ್ಟಬೇಕಂತಿಲ್ಲ. ಜಸ್ಟ್ ನಿಮ್ಗೆ ಏನ್ ಬೇಕೋ ಆ ಪ್ರಾಡಕ್ಟ್ ಅನ್ನ ತಗೊಂಡ್ರಾಯ್ತು. ಆದ್ರೆ ಮೊದಲು ನಿಮ್ಗೆ 500 ರೂಪಾಯಿ ಕೊಟ್ಟು ಫೋಲ್ಡರ್ ಮತ್ತೆ ಪ್ರಾಡಕ್ಟ್ ಅನ್ನ ನೀವು ತಗೋಬೇಕಾಗಿತ್ತು. ಇದು ಹಳೆ ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ. ಈಗ ನಿಮ್ಗೆ ಎಂಟೈರ್ಲಿ ನಿಮ್ಗೆ ಫ್ರೀ ಮಾಡಿದ ಬೆನಿಫಿಟ್ ನಿಮ್ಗಿದೆ ನೋಡಿ.
ಇದನ್ನೆಲ್ಲ ಬೇಕಾದ್ರೆ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಲೈಫ್ ಟೈಮ್ ಮೆಂಬರ್ಶಿಪ್ ಒಂದ್ಸಲ ಜಾಯ್ನ್ ಆದ್ರೆ ಪುನಃ ನೀವು ರಿನ್ಯೂವಲ್ ಮಾಡ್ಬೇಕಂತಿಲ್ಲ. ನಿಮ್ಗೆ ಆಟೋಮೆಟಿಕ್ ನಿಮ್ಗೆ ಅದು ಲೈಫ್ ಟೈಮ್ ನಿಮ್ಗೆ ಇರ್ತದೆ. ಲೈಫ್ ಟೈಮ್ ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಕಾನ್ಸೆಪ್ಟ್, ಇಂಟರ್ನ್ಯಾಷನಲ್ ಸ್ಪಾನ್ಸರಿಂಗ್. ನೀವು ಇಲ್ಲಿ ಜಾಯ್ನ್ ಆಗಿ ಯಾವ ದೇಶದಲ್ಲಿ ಬೇಕಾದರೂ ನೀವು ಜನರನ್ನ ಜಾಯಿನ್ ಮಾಡ್ಬೋದು. ಅದು ಎರಡನೇದು. ನಿಮ್ಮ ಅಕೌಂಟ್ ಎಲ್ಲ ಯಾರು ನೋಡ್ತಾರೆ? ಎಲ್ಲ ಕಂಪನಿ ನೋಡ್ತಾರೆ. ಮೊದಲೆಲ್ಲ 500 ರೂಪಾಯಿ ತಗೊಳ್ತಾ ಇದ್ದು, ಇದಕ್ಕೋಸ್ಕರ ಎಲ್ಲ ಅಕೌಂಟ್ ಮಾಡ್ಬೇಕಲ್ಲ, ಅದಕ್ಕೆಲ್ಲ 500 ರೂಪಾಯಿ ತಗೊಳ್ತಾ ಇದ್ದು ಕಂಪನಿ. ಈಗ ಅದನ್ನು ಕೂಡ ಫ್ರೀ ಮಾಡ್ಬಿಟ್ಟಿದೆ. ನಿಮ್ಮ ಅಮೆರಿಕದ ಅಕೌಂಟ್ ಕಂಪನಿ ಮಾಡ್ತದೆ, ಆಸ್ಟ್ರೇಲಿಯಲ್ಲಿ ಜಾಯ್ನ್ ಆದ ಅದು ಅಕೌಂಟ್ ಕಂಪನಿ ಮಾಡ್ತದೆ, ದುಬೈಲಿ ಜಾಯ್ನ್ ಆದ ಅದು ಅಕೌಂಟ್ ಕಂಪನಿ ಮಾಡ್ತದೆ, ಶ್ರೀಲಂಕಾ ಜಾಯ್ನ್ ಅಕೌಂಟ್ ಕಂಪನಿ ಮಾಡ್ತದೆ. 10ನೇ ತಾರೀಕು ಅದೆಲ್ಲ ಅಕೌಂಟ್ ಮಾಡಿ ಎಷ್ಟು ಬೋನಸ್ ಎಷ್ಟು ತಗೊಂಡಿದ್ದಾರೆ ನಿಮ್ಗೆ ಕಂಪನಿ ಕೊಡ್ತದೆ. ನೋ ಚಾರ್ಜಸ್, ಫ್ರೀ. ಒನ್ ವರ್ಲ್ಡ್ ಒನ್ ಮಾರ್ಕ್, ಅಕ್ಯುಮುಲೇಟೆಡ್ ಪಾಯಿಂಟ್ ಸಿಸ್ಟಮ್. ಈಗ ನಾನು ಜಾಯ್ನ್ ಆಗಿ ಅಶೋಕರ್ನ ಜಾಯ್ನ್ ಮಾಡಿದೆ ಅಂತ ತಿಳ್ಕೊಳ್ಳುವ. ನಾನು ಜಾಯ್ನ್ ಆಗಿದ್ದು ಬರೀ 1000 ಪಾಯಿಂಟ್ ಮಾಡಿದೆ. ಅಶೋಕ್ ಈಗ ಭಯಂಕರ ಹುಷಾರು, ಮಾತಾಡ್ತಾರೆ. ಅವ್ರ ಜನರನ್ನ ಪ್ರಾಡಕ್ಟ್ ಮೂವ್ಮೆಂಟ್ ಮಾಡಿ ಪ್ರಾಡಕ್ಟ್ ಜಾಯ್ನ್. ಅವ್ರೇನ್ ಮಾಡ್ತಾರೆ? 45,000 ಪಾಯಿಂಟ್ ಮಾಡಿಬಿಟ್ರು ಒಂದೇ ತಿಂಗಳಲ್ಲಿ. ನಾನು ಮಾಡಿದ್ದೆಷ್ಟು? 1,000 ಪಾಯಿಂಟ್. ಏನಾಯ್ತು? ಸ್ಟಾರ್ ಏಜೆಂಟ್ 45,000. ಅಷ್ಟು ಪಾಯಿಂಟ್ ನನಗೂ ಆ್ಯಡ್ ಆಯ್ತು ನೋಡಿ. ನಾನು ಹೇಳ್ಬೋದು ನಂದು 46,000 ಪಾಯಿಂಟ್ ಆಗಿದೆ ಅಂತ. ನಂದೆಷ್ಟು ಪಾಯಿಂಟ್ ಆಗಿದ್ದು ಒಂದೇ, ಆದ್ರೆ ಸಿಸ್ಟಮ್ ಅಲ್ಲಿ ತೋರಿಸ್ತಾ ಇದೆ ಎಸ್ ಎನ್ ಶೆಟ್ಟಿ 46,000 ಪಾಯಿಂಟ್, ಕಂಗ್ರಾಚುಲೇಷನ್ ಹೇಳ್ತಾರೆ. ಮಾಡಿದ್ಯಾರು? ಅಶೋಕ್ ಅವರು ಮಾಡಿದ್ರು. ಅಂದ್ರೆ ಅಕ್ಯುಮುಲೇಷನ್ ಸಿಸ್ಟಮ್. ಇದು ತುಂಬಾ ಜನರಿಗೆ ಇನ್ನೂ ಅರ್ಥನೇ ಆಗ್ಲಿಲ್ಲ. ನೀವು ನಿಮ್ಮನ್ನ ಸ್ಟಾರ್ ಮಾಡೋರು ಬೇರೆಯವರು, ನೀವು ಸ್ಟಾರ್ ಆಗ್ಬೇಕಂತ ಏನೇ ಇಲ್ಲ. ಇದರಲ್ಲಿ ಎಲ್ಲಿ ರೂಲ್ ಇದೆ? ನೀವು ಜನ ರೈಟ್ ಪರ್ಸನ್ ಅನ್ನ ಜಾಯಿನ್ ಮಾಡಿದ್ರೆ ಅವನು ಸ್ಟಾರ್ ಆದ್ರೆ ನೀವು ಸ್ಟಾರ್ ಆಗ್ಬಿಡ್ತಾರೆ. 6 ಜನ ನಿಮ್ ಕೆಳಗಡೆ ನೀವು ಜಾಯಿನ್ ಬರೀ 1000 PV ಮಾಡಿ ನೋಡಿ. 6 ಜನ ರೈಟ್ ಪರ್ಸನ್ ಜಾಯಿನ್ ಮಾಡಿ ನೀವು ಸ್ಟಾರ್ ಆಗ್ಲಿಕ್ಕೆ ಕೆಪಾಸಿಟಿ ಇದೆ ಅಂತ ಅವರಿಗೆ ಹುಮ್ಮಸ್ಸು ಕೊಡಿ, ಅವರಿಗೆ ಮಾಡಿ. ಅವರೆಲ್ಲ ಎಷ್ಟು ಜನ ಸ್ಟಾರ್ ಆಗ್ತಾರೆ, ನೀವು ಡೈಮಂಡ್ ಆಗ್ತೀರಾ ಇಲ್ವಾ? ಎಂತ ಒಂದು ಸಿಸ್ಟಮ್ ಅಲ್ಲಿ ನಾವಿದ್ದೀವಿ. ಅಷ್ಟು ಪಾಯಿಂಟ್ ನಿಮ್ಗೆ ಅಕ್ಯುಮುಲೇಟ್ ಆಗ್ತದೆ, ಅಷ್ಟು ಪಾಯಿಂಟ್ ಆಡ್ ಆಗ್ತಾರೆ, ಸ್ಟಾರ್ ಆಗ್ತೀರಿ, ರೂಬಿ ಆಗ್ತೀರಿ, ಡೈಮಂಡ್, ಅಲ್ಲಿ ನೀವು ಕ್ರೌನ್ ಅಂಬಾಸಿಡರ್ ಆಗ್ಲಿಕ್ಕೆ PV ಅಕ್ಯುಮುಲೇಷನ್ ಸಿಸ್ಟಮ್. PV ಅಕ್ಯುಮುಲೇಟ್ ಆಗ್ತದೆ ಅಂದ್ರೆ ಆಡ್ ಆಗ್ಬಿಡ್ತದೆ. ಕೆಳಗಡೆ ಏನ್ ಜಾಯಿನ್ ಮಾಡ್ತಾರೆ ಅಷ್ಟು PV ನಿಮ್ಗೂ ಆಡ್ ಆಗ್ತದೆ. ನೋ ಡಿಮೋಷನ್ ಆಫ್ ಸ್ಟೇಟಸ್. ಎಷ್ಟೋ ಕಂಪನಿಗಳಿದೆ, ಹಾವು ಏಣಿ ಆಟ. ಮೇಲೆ ಹೋಗ್ತದೆ ಕೆಳಗೆ ಬರ್ತದೆ, ಮೇಲೆ ಹೋಗ್ತದೆ ಕೆಳಗೆ ಬರ್ತದೆ, ಮೇಲೆ ಹೋಗ್ತದೆ ಕೆಳಗೆ ಬರ್ತದೆ. ನಮ್ದು ಒಂದ್ಸಲ ನೀವು ಸ್ಟಾರ್ ಆದ್ರೆ ಮತ್ತೆ ಕೆಳಗೆ ಬರುವುದೇ ಇಲ್ಲ. ಅಲ್ಲಿಂದ ನಿಮ್ಗೆ ಪ್ರಮೋಷನ್. ಸ್ಟಾರ್ ಇದ್ದವ್ರು 6% ಯಾವಾಗ್ಲೂ ಬರ್ತಾರ? ಇಲ್ಲ. ಸ್ಟಾರ್ ಇದ್ದವ್ರು 21%, ನೆಕ್ಸ್ಟ್ 3,000 ಮಾಡಿದ್ರೆ 25%. ಅಲ್ಲಿಂದ ನಿಮ್ಗೆ ರೂಬಿ, ಅಲ್ಲಿಂದ ಡೈಮಂಡ್, ಮತ್ತೆ ಮತ್ತೆ ಮುಂದೆ ಪ್ರಮೋಷನ್. ನೋ ಡಿಮೋಷನ್ ಆಫ್ ಸ್ಟೇಟಸ್, ನೋ ಟೈಮ್ ಲಿಮಿಟ್. ಇಲ್ಲೇ ಒಂದು ಮಿಸ್ಟೇಕ್ ಇರೋದು. ಜನ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಇದನ್ನೇನಾದ್ರೂ 3 ತಿಂಗಳಲ್ಲಿ ಸ್ಟಾರ್ ಆಗ್ಬೇಕು, 6 ತಿಂಗಳಲ್ಲಿ ರೂಬಿ ಆಗ್ಬೇಕು. ಈಗ ಕೆಲವು ಇನ್ಶೂರೆನ್ಸ್ ಇದೆ, ನೀವು 12 ಪಾಲಿಸಿ ಮಾಡಲಿಲ್ಲ ಯು ಆರ್ ಔಟ್ ಅಂತಾರೆ. ಅವಾಗ ಲಾಸ್ಟ್ ಎಂಡ್ ಏನಾದ್ರೂ ಮಾಡ್ಲೇಬೇಕು ಬೇಕು ಅಂತ ಕಡೆಗೆ ಯಾರು ಇಲ್ಲ ಅಂದ್ರೆ ಅವ್ರ ತಾಯಿ ಹೆಸರಲ್ಲಾದ್ರೂ ಪಾಲಿಸಿ ಮಾಡಿ ಅದನ್ನ ಮಾಡ್ತಾರೆ. ಹೌದಾ? ಬಟ್ ಇಲ್ಲಿ ಏನ್ ಹೇಳ್ತದೆ? ನೋ ಟೈಮ್ ಲಿಮಿಟ್. ಡಾಕ್ಟರ್ ಲಿಮ್ ಎಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ನೋಡಿ. ಇಟ್ ಈಸ್ ಯುವರ್ ಬಿಸ್ನೆಸ್. ನಿಮ್ಗೆ ಡ್ರೀಮ್ ಇದ್ರೆ ಹೇಳಿದ್ರಲ್ಲ, ನೀವು ಮಾಡಿ. ಇಲ್ಲ ಆದ್ರೆ ಓಕೆ ಬಾಯ್, ನಮ್ಮದೇನು ಒತ್ತಾಯ ಇಲ್ಲ. ಅದೇ ಕೆಲವರಿಗೆ ಅದನ್ನ ಮಿಸ್ಯೂಸ್ ಮಾಡ್ಕೊಂಡ್ರು ಅವ್ರಷ್ಟೇ. ನಾವು ಟೈಮ್ ನಾವೇ ಫಿಕ್ಸ್ ಮಾಡಬೇಕು, ಯಾವಾಗ ಸ್ಟಾರು, ಯಾವಾಗ ರೂಬಿ, ಯಾವಾಗ ಡೈಮಂಡ್ ಫಿಕ್ಸ್ ಮಾಡಿ ವರ್ಕ್ ಮಾಡಿದ್ರೆ ಸೊ ಯು ಕ್ಯಾನ್. ನೋ ರಿಸ್ಕ್, 100% ಪ್ರೆಷರ್ ಫ್ರೀ. ಈಗ ಟೀ ಕುಡಿಲಿಕ್ಕೆ ಏನಿದೆ? ಟೀ ಕುಡಿಯೋದು, ಟೀ ಬಗ್ಗೆ ಮಾತಾಡು. ಪೇಸ್ಟ್ ಯೂಸ್ ಮಾಡೋದು, ಪೇಸ್ಟ್ ಬಗ್ಗೆ ಮಾತಾಡು ಅಲ್ವಾ? ಬ್ರಷ್ ಯೂಸ್ ಮಾಡೋದು, ಅದ್ರ ಬಗ್ಗೆ ಮಾತಾಡು. ಇಂಥ ಒಂದು ಪ್ರಾಡಕ್ಟ್ ನಮ್ಮ ಹತ್ರ ಡೇ ಟು ಡೇ ಪ್ರಾಡಕ್ಟ್ಗಳು ಇರೋದ್ರಿಂದ ನಾವು ಎಷ್ಟು ಮಾತಾಡ್ಬೋದು, ಎಷ್ಟು ಜನರಿಗೆ ಹೇಳ್ಬೋದು. ಎಲ್ಲಾ ಪ್ರಾಡಕ್ಟ್ ಇದೆ ನಮ್ಮ ಹತ್ರ. ಯಾವುದಿಲ್ಲ ಪ್ರಾಡಕ್ಟ್? ಆಯಿಲ್ ಇದೆ, ಆಯಿಲ್ ಬೇಕು ನಮಗೆ ಅಡಿಗೆಗೆ, ಮನೆಗೆ. ಉಪ್ಪಿದೆಯಾ? ಉಪ್ಪು ಇದೆನಾ? ಬರೀ ಬೆಲ್ಲದಲ್ಲಿ ಬಿಸ್ನೆಸ್ ಮಾಡ್ಬೋದು. ಎಷ್ಟು ರೀತಿಯ ಪ್ರಾಡಕ್ಟ್ ಇದೆ. ಈಸಿ, ನೋ ರಿಸ್ಕ್, 100% ಪ್ರೆಷರ್ ಫ್ರೀ ಆಗಿ. ಮೋಸ್ಟ್ ಆಫ್ ಅಸ್ have advertisement for a product, restaurant, service, shop, bank or a trademark, but no rewards. ನಮ್ಗೆ ಇಲ್ಲಿ DXN will reward you. ನೀವು ಪ್ರತಿ ಹಂತದಲ್ಲಿ, ಈಗ ಹೊರಗಡೆ ಎಲ್ಲ ಕಾಣ್ತೀನಿ ನಿಮ್ಗೆ, ಬೇರೆ ಬೇರೆ ಹೋಟೆಲ್ ಇರ್ಬೋದು, ಅವ್ರು ಏನು ಬಿಸ್ನೆಸ್ ಅವ್ರಿಗೆ ಯಾರು ಮಾಡ್ತಾರೆ? ಅಥವಾ ಒಂದು ಶಾಪ್ ನೋಡಿದ್ರೆ ಯಾರು ರೆಕಗ್ನಿಷನ್ ಮಾಡ್ತಾರೆ ಅವ್ರಿಗೆ? ಅಥವಾ ಬ್ಯಾಂಕ್ನವ್ರು ರೆಕಗ್ನಿಷನ್ ಎಲ್ಲ ಲಾಸ್ಟಿಗೆ ರಿಟೈರ್ಮೆಂಟ್ ಅಲ್ಲಿ ಸಿಗ್ಬೋದು, ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ಏನ್ ಯಾವುದೇ ನಿಮ್ಗೆ ಅಲ್ಲಿ ರಿವಾರ್ಡ್ಸ್ ಇಲ್ಲ.
ಬಟ್ ಕಂಪನಿ ಪ್ರತಿ ಹಂತದಲ್ಲೂ ನಿಮ್ಮನ್ನ ಏನ್ ಮಾಡ್ತದೆ, ಸ್ಟಾರ್ ಆದ್ರೂ ಕೂಡ ಎಸ್ ಗುಡ್ ಮಾರ್ನಿಂಗ್ ಯು ಆರ್ ಎ ಸ್ಟಾರ್ ಏಜೆಂಟ್, ಕಂಗ್ರಾಚುಲೇಷನ್, ಒಂದು ಸರ್ಟಿಫಿಕೇಟ್ ಮತ್ತೆ ಪಿನ್ನು. ರೂಬಿ ಆದ್ರೂ ಕೂಡ ಪುನಃ ಸರ್ಟಿಫಿಕೇಟ್ ಪುನಃ ಪುನ್ನು. ಡೈಮಂಡ್ ಆದ್ರೂ ಕೂಡ ವಾ ಯು ಆರ್ ಎ ಡೈಮಂಡ್, ಡೈಮಂಡ್ ಪಿನ್, ಡೈಮಂಡ್ ಸರ್ಟಿಫಿಕೇಟ್, ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್. ಯಾರಿಗಿಂತ ಪ್ರತಿಯೊಬ್ಬರಿಗೂ ಕೂಡ ಯಾವ ನಿಮ್ಗೆ ಇಲ್ಲಿ ಭೇದ ಭಾವ, ಜಾತಿ ಮತ ಭೇದ ಭಾವ ಇಲ್ಲ. ಅಥವಾ ಯು ಆರ್ ಎಜುಕೇಟೆಡ್ ಅನ್ಎಜುಕೇಟೆಡ್ ಅದು ಇಲ್ಲ. ಅಥವಾ ಇಲ್ಲಿ ಬಡವ ಶ್ರೀಮಂತ ಇಲ್ಲ. ಯಾರಿಗೆಲ್ಲ ಡ್ರೀಮ್ ಇದೆ ಅವ್ರೆಲ್ರೂ ನೋಡಿ ಸಕ್ಸಸ್ ಆಗ್ಬೋದು ನೋಡಿ. ನೀವು ಲೈಫ್ ಟೈಮ್ ಮಾಡ್ತಾ ಮಾಡ್ತಾ ಹೋಗ್ಬೋದು. ಆ ರಿವಾರ್ಡ್ಸ್ ಇದರಲ್ಲಿ ಸಿಗ್ತದೆ. ಸೊ ವಾಟ್ ಈಸ್ MLM? MLM ಅಂದ್ರೆ ಏನು ಅಂತ, ಮಲ್ಟಿ ಲೆವೆಲ್ ಮಾರ್ಕೆಟ್. ನೆನ್ಪಿಟ್ಕೊಳ್ಳಿ, MLM ಮಲ್ಟಿ ಲೆವೆಲ್ ಅಂದ್ರೆ ಒಂದು ಹಂತದಲ್ಲ, ಹಲವಾರು ಹಂತದಲ್ಲಿ ಲಾಭಗಳು ಬರ್ತದೆ. ಈಗ ನಿಮ್ಗೆ ಈಗ 10 kg ಬೆಲ್ಲ ತಗೊಂಡ್ರಪ್ಪ, ಬೆಲ್ಲಕ್ಕೆ ಒಂದು 5 ರೂಪಾಯಿ, 10 kgಗೆ 5 ರೂಪಾಯಿ ಪ್ರಕಾರ 50 ರೂಪಾಯಿ ಸಿಕ್ತು, ಅದು ಕ್ಲೋಸ್ ಆಯ್ತು. ಬೇರೆ ಲೆವೆಲ್ ಅಲ್ಲಿ ಇನ್ಕಮ್ ಇಲ್ಲ, ಅದರಲ್ಲಿ ಒಂದೇ ಲೆವೆಲ್ ಇನ್ಕಮ್. ದಟ್ ಈಸ್ ಕನ್ವೆನ್ಷನ್ ಮಾರ್ಕೆಟ್. ಬಟ್ ವಿ ಆರ್ ಇನ್ ದ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್. ಯಾರನ್ನ ನೀವು ಜಾಯಿನ್ ಮಾಡ್ತೀರಿ, ಯಾರ ಕೆಳಗಡೆ ನಿಮ್ಗೆ ಕ್ವಾಲಿಫೈ ಆಗ್ತಾರೆ, ಎಷ್ಟು ಜನ ಮಾಡ್ತೀರಿ, ಸ್ಟಾಕ್ ಪಾಯಿಂಟ್ ಹಾಕ್ತೀರಿ, ಅಥವಾ ನೀವು ಜಾಯಿನ್ ಮಾಡ್ತೀರಿ, ಎಲ್ಲಾ ಕಡೆಯಿಂದ ಇನ್ಕಮ್ ಬರ್ತದೆ ನೋಡಿ. ಅದೇ ಇರುವುದಿದೆ. ಬಟ್ ಏನ್ ಮಾಡ್ಬೇಕು, ನೀವು ಏನ್ ಮಾಡ್ಬೇಕು ಅಂತ ಅದನ್ನ ಕೊಟ್ಟಿದ್ದಾರೆ ನೋಡಿ, ಕಸ್ಟಮರ್ ರೆಫರಲ್ ಪ್ರೋಗ್ರಾಮ್. ಸರಿ ಇಟ್ಕೊಳ್ಳಿ, ಇದನ್ನ ನೋಡಿ. ಇದರಲ್ಲಿ ಕೊಟ್ಟಿದ್ದಾರೆ ಏನು ಬಿಸ್ನೆಸ್ ರಿಯಾಲಿಟಿ, ಕಸ್ಟಮರ್ ರೆಫರಲ್ ಪ್ರೋಗ್ರಾಮ್. ನೀವೇನ್ ಮಾಡಬೇಕು, ನೀವೊಂದು ಪಿಕ್ಚರಿಗೆ ಹೋಗ್ತೀರಿ, ಆ ಸುದೀಪ್ ಪಿಕ್ಚರ್ ನೋಡ್ತೀರಿ, ಎಂತ ಫೈಟಿಂಗ್ ರೀ, ಏನ್ ಡಾನ್ಸ್ ರೀ, ನೀವೇ ಅದನ್ನ ಆಕ್ಷನ್ ಮಾಡಿ ಹೇಳ್ತೀರಿ. ಏನಾಯ್ತು ಜನ, ಹೌದಾ ಅಷ್ಟು ಒಳ್ಳೇದಿದೆಯಾ, ಏ ನೀವು ನೋಡಿದ್ರೆ ಎಂತ ಹೇಳ್ತೀರಿ. ಏನು ನಿಮ್ಗೆ ಸುದೀಪ್ ಹಣ ಕೊಟ್ಟಿದಾರ? ಇಲ್ಲ, ಮತ್ತೆ ಯಾಕೆ ರೆಕಮೆಂಡ್ ಮಾಡ್ತೀರಿ ಅಂದ್ರೆ ನೀವು ಅದರಲ್ಲಿ ಖುಷಿಯಾಗಿದ್ದೀರಿ. ಟೀ ಕುಡಿದು ಖುಷಿಯಾಗಿದ್ದೀರಿ, ನೀವು ಖುಷಿಯಲ್ಲಿ ನೀವು ಜನರಿಗೆ ಹೇಳ್ತೀರಿ ಎಂತ ಪ್ರಾಡಕ್ಟ್ ರೀ, ಎಂತ ಟೀ ರೀ ಇದು, ಸೂಪರ್ ಟೀ. ನಮ್ಮಲ್ಲಿ ಬಂದವರು ಎಷ್ಟು ಜನ ಹೇಳ್ತಾರೆ ನಿಮ್ಮ ಟೀಗೆ ಬೀಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಒಳ್ಳೇದಿದೆ. ಸೊ ಹಾಗಾಗಿರೋದ್ರಿಂದ ಮೊನ್ನೆ ಸಿಂಥಿಯಾ ಮೇಡಮ್ ಬಂದಿದ್ದು, ಟೀ ಇಸ್ ಅವರ್ ಟೀ ಸರ್, ಇದಕ್ಕೆ ಒಂದು ಬೇರೆ ಟೀ ಸಾಟಿನೇ ಇಲ್ಲ ಅಂದ್ರೆ ಕಸ್ಟಮರ್ ರೆಫರಲ್. ನೀವು ಇದನ್ನ ನೀವು ಮಾಡಬೇಕು. ನೀವೆಲ್ಲ ಸೇಲ್ ಮಾಡ್ಲಿಕ್ಕೆ ಹೋಗ್ತೀರಿ, ಅದೇ ನಿಮ್ಗೆ ಪ್ರಾಬ್ಲಮ್. ಯೂಸ್ ಅಂಡ್ ರೆಕಮೆಂಡ್, ಯೂಸ್ ಅಂಡ್ ರೆಫರಲ್. ಅವಾಗ ನೋಡಿ ನಿಮ್ಗೆ ಜನ ಹೇಗೆ ಬರ್ತಾರೆ, ಅಟ್ರಾಕ್ಟ್ ಆಗ್ತಾರೆ. ಇದು ಸೇಲ್ ಮಾಡೋ ಬಿಸ್ನೆಸ್ ಅಲ್ಲ, ಇದು ಶೇರ್ ಮಾಡೋ ಬಿಸ್ನೆಸ್. ನೀವು ಪ್ರಾಡಕ್ಟ್ ನಾಲೆಜ್ ಅನ್ನ ಕೊಡಿ, ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡೋದು ಕಲ್ತ್ಕೊಳ್ಳಿ. ಕಸ್ಟಮರ್ ಯೂಸ್ ಅಂಡ್ ರೆಕಮೆಂಡ್ ದ ಪ್ರಾಡಕ್ಟ್. ರೆಕಮೆಂಡೇಶನ್ ಬಿಸ್ನೆಸ್, ನಾಟ್ ಸೆಲ್ಲಿಂಗ್ ಬಿಸ್ನೆಸ್. ನೀವು ರೆಕಮೆಂಡ್ ಮಾಡ್ತಾ 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 ಬಿಸ್ನೆಸ್ ಬೆಳೀತಾ ಹೋಗ್ತಾ ಇರ್ತದೆ. ವರ್ಡ್ ಆಫ್ ಮೌತ್, ವರ್ಡ್ ಆಫ್ ಮೌತ್. ಎಷ್ಟು ಸಲ ನೀವು ಬಾಯಿ ಓಪನ್ ಮಾಡ್ತೀರಿ ಅಷ್ಟು ಬಿಸ್ನೆಸ್ ಆಗ್ತಾ ಹೋಗ್ತಾ ಇರ್ತದೆ. ನೀವು ಜನರಿಗೆ ಇದನ್ನ ರೆಫರ್ ಮಾಡ್ಬೇಕು. ದ ಕಂಪನಿ ಸೇವ್ಸ್ ಎ ಲಾಟ್ ಆಫ್ ಮನಿ. ಕಂಪನಿ ಸೇವ್ಸ್ ಲಾಟ್ ಆಫ್ ಮನಿ. ಯಾಕೆಂದ್ರೆ ಶಾಪ್ ಇಲ್ಲ, ಮಧ್ಯವರ್ತಿಗಳಿಲ್ಲ, ಸೇಲ್ಸ್ ಮ್ಯಾನ್ ಇಲ್ಲ, ಸೇಲ್ಸ್ ಮ್ಯಾನೇಜರ್ ಇಲ್ಲ, ಡಾಕ್ಟರ್ಗೆ ಫ್ರೀ ಸ್ಯಾಂಪಲ್ ಕೊಡ್ಲಿಕ್ಕಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ. ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕಿಲ್ಲ, ಬ್ಯಾನರ್ಸ್ ಇಲ್ಲ, ಹೋರ್ಡಿಂಗ್ಸ್ ಇಲ್ಲ. ಎಷ್ಟು ಸೇವ್? 10,000ಕ್ಕೆ 7,000 ರೂಪಾಯಿ ಉಳಿತದೆ ಕಂಪನಿಗೆ. ಏನ್ ಮಾಡ್ತಾರೆ? ಅದನ್ನ ನಿಮ್ಗೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಮನಿ ಸೇವ್ಸ್ ಈಸ್ ಪಾಸ್ಡ್ ಟು ದ ವ್ಯಾಲ್ಯೂಡ್ ಕನ್ಸ್ಯೂಮರ್ಸ್. ಆ ಮಧ್ಯವರ್ತಿಗೆ ಹೋಗುವ ಹಣ ಎಲ್ಲ ಕಂಪನಿ ಯಾರಿಗೆ ಕೊಡ್ತದೆ? ಮೆಂಬರ್ಸಿಗೆ, ಡಿಸ್ಟ್ರಿಬ್ಯೂಟರ್ಗೆ, ವಿತರಕರಿಗೆ ಕೊಡ್ಲಿಕ್ಕೆ ಶುರು ಮಾಡ್ತದೆ. ಹೇಗೆ ಕೊಡ್ತದೆ? ಅದೇ ನಿಮ್ಗೆ ಮಾರ್ಕೆಟಿಂಗ್ ಪ್ಲಾನ್. ಅದೇ ಮಾರ್ಕೆಟಿಂಗ್ ಪ್ಲಾನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೆಟ್ವರ್ಕಿಂಗ್. ನೀವೇನ್ ಮಾಡಬೇಕು? ನೆಟ್ವರ್ಕಿಂಗ್ ಮಾಡಬೇಕು. ನೆಟ್ವರ್ಕಿಂಗ್. ನೀವು ಇದನ್ನ ಸೇಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೆಟ್ವರ್ಕಿಂಗ್. ಕಾಫಿ ಒಳ್ಳೇದಿದೆ, ಟೀ ಒಳ್ಳೇದಿದೆ, ಪೇಸ್ಟ್ ಒಳ್ಳೇದಿದೆ, ಶಾಂಪೂ ಒಳ್ಳೇದಿದೆ, ನಮ್ಮ ಉಪ್ಪು ಒಳ್ಳೇದಿದೆ, ಬೆಲ್ಲ ಒಳ್ಳೇದಿದೆ. ಜಸ್ಟ್ ನೀವು ಹೇಳ್ತಾ ಹೋಗಿ ಯಾವ ರೀತಿ ವರ್ಕ್ ಆಗ್ತದೆ. ಟಾಕ್ ಟು ಪೀಪಲ್, ನೋನ್ ಅಂಡ್ ಅನ್ನೋನ್. ಯಾರೇ ಇರಲಿ, ಅವನು ಸ್ನಾನ ಮಾಡ್ತಾನೆ ಅಷ್ಟೇ. ಯಾರೇ ಇರಲಿ, ಅವನು ಕಾಫಿ ಕುಡಿತಾನೆ, ಟೀ ಕುಡಿತಾನೆ, ಹಲ್ ತಿಕ್ತಾನೆ, ಬೆಲ್ಲ ಯೂಸ್ ಮಾಡ್ತಾರೆ, ಉಪ್ಪು ಯೂಸ್ ಮಾಡಿದವ್ರು ಯಾರು? ಜಸ್ಟ್ ನೀವು ಇದನ್ನ ಹೇಳ್ತಾ ಹೋಗೋದಷ್ಟೇ ಕೆಲಸ. ಯುವರ್ ಡ್ಯೂಟಿ ಇಸ್ ಟು ಟಾಕ್ 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 ಟು ಪೀಪಲ್. ನಂಬರ್ 1. ಎರಡನೇದು ಸಕ್ಸಸ್, ಟಾಕ್ ಟು ಪೀಪಲ್. ಮೂರನೇ ಸಕ್ಸಸ್, ಟಾಕ್ ಟು ಪೀಪಲ್. ಹೇಳ್ತಾ ಹೋಗ್ತಾ ಇರ್ಬೇಕು ನೋಡಿ.
ಹೇಳುವುದರಿಂದ ಏನಾಗ್ತದೆ, ಆಟೋಮೆಟಿಕ್ ಬಿಸ್ನೆಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಜನ ಬರ್ತಾರೆ ನಿಮ್ಮ ಹತ್ರ. ಇವತ್ತು ನಮ್ಮ ಜೊತೆಗೆ ಎಷ್ಟು ಜನ, 66,000 ಜನ ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಇದೇ ಕೆಲಸ ನಮ್ಗೆ. ಬೆಳಿಗ್ಗೆ 7 ಗಂಟೆಯಿಂದ ಶುರು ಮಾಡ್ತೀವಿ, 8 ಗಂಟೆ, 1 ಗಂಟೆ ಪ್ರತಿದಿನ ನಾವು ಮಾತಾಡ್ತೀವಿ. ಹೌದಾ? ಹೊಸ ಹೊಸ ಜನ ಜಾಯಿನ್ ಆಗ್ತಾನೆ ಇರ್ತಾರೆ, ಜನ ಮಾಡ್ತಾರೆ. ಟಾಕ್ ಟು ಪೀಪಲ್, ಟಾಕ್ ಟು ಪೀಪಲ್. ನೀವು ಕೂಡ ಸ್ಟಾರ್ಟ್ ಮಾಡಿ, ಜನರಿಗೆ ಟಾಕ್ ಟು ಪೀಪಲ್. ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, MLM, ವೆರಿ ಸಕ್ಸಸ್ಫುಲ್ ವೇ ಆಫ್ ಮಾರ್ಕೆಟಿಂಗ್. ಮೋರ್ ದ್ಯಾನ್ 60, ಇದು ಹಳೆ ಸ್ಟೈಲ್. ಇವಾಗಲೇ ನಾನು ಹೇಳಿದ್ನಲ್ಲ, 60 ಇಯರ್ಸ್. ನಾನು ಇದು ಸಾಧಾರಣ ಈಗ 100 ಇಯರ್ಸ್ ಆಗೋಗಿದೆ. ಈ ಇಂಡಸ್ಟ್ರಿಗೆ 100 ಇಯರ್ಸ್, 100 ವರ್ಷದ ಇತಿಹಾಸ ಇದೆ ನೋಡಿ. 60 ಇಯರ್ಸ್ ಇಂದ ಇದೆ ಅಲ್ಲ, ಇದು 100 ಇಯರ್ಸ್ ಇಂದ ಈಗ. ಫಾಸ್ಟೆಸ್ಟ್ ಮೆಥಡ್ ಟು ರೀಚ್ ದ ಎಂಡ್ ಯೂಸರ್. ಇದರಷ್ಟು ಒಂದು ಫಾಸ್ಟ್ ಅಂದ್ರೆ ಎಷ್ಟೋ ಜನ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ನೋಡುವುದಿಲ್ಲ. ಆದ್ರೆ ನಿಮ್ಗೆ ಗುರ್ತಾ ಇದೆಯಲ್ಲ, ನೀವು ರೆಕಮೆಂಡ್ ಮಾಡ್ಬೋದಲ್ಲ ಅವರಿಗೆ. ನಿಮ್ ಪರಿಚಯದಲ್ಲಿ ಹೋಗ್ತಾ ಇರ್ತದೆ ಅದು. ದಟ್ ಈಸ್ ದ ಫಾಸ್ಟೆಸ್ಟ್ ರೀಚ್ ದ ಎಂಡ್ ಯೂಸರ್. ಲಾಸ್ಟ್ ಕನ್ಸ್ಯೂಮರ್ಗೆ ಹೋಗಿ ಟಚ್ ಆಗ್ಬಿಡ್ತದೆ ಡೈರೆಕ್ಟ್ ಮಾರ್ಕೆಟಿಂಗ್. ಎನ್ಕರೇಜ್ ಟೀಮ್ ಬಿಲ್ಡಿಂಗ್ ಅಂಡ್ ಶೇರಿಂಗ್. ನಿಮ್ಗೆ ನಿಮ್ಮ ಸ್ಪಾನ್ಸರ್ ಇದ್ದಾರೆ, ನಿಮ್ಮ ಅಪ್ಲೈನ್ ಇದೆ, ಕಂಪ್ನಿ ಇದೆ. ಅವ್ರೇನ್ ಮಾಡ್ತಾರೆ, ಮಾಡ್ರಿ, ಚಲೋ ಇದೆ, ಆನಂದ್ ಮಸ್ಲಿ ಅವರೇ, ಬೆಸ್ಟ್ ಇದೆ ಪ್ರಾಡಕ್ಟು, ಇದು ಕ್ವಾಲಿಟಿ ನಂಬರ್ 1 ಇದೆ, ನಿಮ್ಮ ಹತ್ರ ಕೆಪಾಸಿಟಿ ಇದೆ, ನಿಮ್ಮ ಹತ್ರ ನೀವು ಈಗ ಯೂಟ್ಯೂಬ್ ಮಾಡಿದಿರಿ, ಜನ ನಿಮ್ಮನ್ನು ಕೇಳ್ತಾರೆ, ನಿಮ್ಮ ಹತ್ರ ನಾಲೆಡ್ಜ್ ಇದೆ. ಜಸ್ಟ್ ಅವರನ್ನ ಜಸ್ಟ್ ಎನ್ಕರೇಜ್ ಮಾಡಿ, ಪುಷ್ ಮಾಡಿ, ನಿಮ್ಮ ಒಂದು ಏನು ಅನುಭವವನ್ನು ಶೇರ್ ಮಾಡಿ. ಓಪನ್ ಟು ಆಲ್, ಇರ್ರೆಸ್ಪೆಕ್ಟಿವ್ ಆಫ್ ಬ್ಯಾಕ್ ಗ್ರೌಂಡ್. ಆದ್ರೆ ನೀವು ಇಲ್ಲಿ ಒಂದು ತಪ್ಪು ಕೆಲಸ ಮಾಡಬೇಡಿ. ಬ್ಯಾಕ್ ಗ್ರೌಂಡ್ಗೆ ಯಾವನು ಪೂವರ್ ಅನ್ನು ನೆಗ್ಲೆಕ್ಟ್ ಮಾಡಬೇಡಿ. ಅವನಿಗೆ ಏನು ಇಲ್ಲ ಅವನನ್ನು ನೆಗ್ಲೆಕ್ಟ್ ಮಾಡಬೇಡಿ. ಈವನ್ ಪೂವರ್ ಇರ್ಬೋದು, ರಿಚ್, ಗಾಡಿಯಲ್ಲಿ ಕಾರಲ್ಲಿ ಕಪ್ ಗ್ಲಾಸ್ ಹಾಕೊಂಡು ಬರ್ತಾರೆ. ಅವ್ರು ಯಾಕೆ ಕಪ್ ಗ್ಲಾಸ್ ಹಾಕ್ತಂದ್ರೆ ಅವರಿಗೆ ಸಾಲ ಅಷ್ಟಿದೆ. ಯಾರ ಸಾಲದಲ್ಲಿ ನೋಡ್ಬಾರ್ದಂತ ಎಷ್ಟೋ ಜನ ಇದ್ದಾರೆ, ಗೊತ್ತುಂಟಾ ನಿಮ್ಗೆ? ಅವ್ರು ಸಿಕ್ಕಾಕೊಳ್ಳೋದೇ ಇಲ್ಲ. ಬಟ್ ಅವರನ್ನು ನೀವು ಬಿಡಬೇಡಿ. ಅವರಿಗೂ ಡಿಎಕ್ಸನ್ ಕಾಫಿ ಟೀ ಕೊಟ್ಟು ಬಿಸ್ನೆಸ್ ಬಗ್ಗೆ ಹೇಳ್ಬೇಕು. ಸೊ ಕ್ರಿಯೇಟ್ ಮೋರ್ ಮಿಲಿಯನರ್ಸ್ ದ್ಯಾನ್ ಎನಿ ಅದರ್ ಇಂಡಸ್ಟ್ರಿ. ಎಷ್ಟು ಜನ ಮಿಲಿಯನರ್ಸ್, ಯಾವುದೇ ಉದ್ಯಮದಲ್ಲಿ ಆಗದಷ್ಟು ಮಿಲಿಯನರ್ ಈ ಇಂಡಸ್ಟ್ರಿಯಲ್ಲಿ ಆಗಿ ಹೋಗ್ತಾರೆ. ಯಾಕೆಂದ್ರೆ ನೋಡಿ, ಕಾಮನ್ ಮ್ಯಾನ್ ಇವತ್ತು ಎಲ್ಲಿ, ಈ ಬಿಹಾರ ತಗೊಳ್ಳಿ ನೀವು, ಎಂತಂತವರೆಲ್ಲ ಮಿಲಿಯನರ ಹೋಗ್ಲಿಲ್ಲ. ಅತಿ ಕಡು ಬಡವರು ಕೂಡ ಒಂದು ಅವಕಾಶ ಇದು ಸಿಗ್ತದೆ ಅವರಿಗೆ ಡಿಎಕ್ಸನ್ ಅಲ್ಲಿ. ಇದು ಓನ್ಲಿ 1 ಡಿಎಕ್ಸನ್ ಅಲ್ಲಿ ಮಾತ್ರ ಇದು ಸಿಗುವುದು ನೋಡಿ, ಈ ಅವಕಾಶ. ಕಡು ಬಡವರು ಕೂಡ ಆಗರ್ಭ ಶ್ರೀಮಂತರಾಗುವ ಒಂದು ಅವಕಾಶ. ಅಂದ್ರೆ ಮನಸ್ಸಿದ್ದರೆ ಮಾರ್ಗ, ನೀವು ವರ್ಕ್ ಮಾಡ್ಲಿಕ್ಕೆ ರೆಡಿ ಇರಬೇಕು. ಸೊ ಡಿಎಕ್ಸನ್ ರೆಮ್ಯುನರೇಷನ್ ಹೇಗೆ ಸಿಗ್ತದೆ ಅಂದ್ರೆ, ನಾನು ಇದನ್ನ ನಿಮ್ಗೆ ಹೇಳುದಿಲ್ಲ, ನೀವು ಒಂದು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡ್ಬಿಡಿ. ಸೊ ಇದರಲ್ಲಿ ಪ್ರಾಫಿಟ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ 15ರಿಂದ 25% ವರೆಗೆ. ನೀವು ಒಂದ್ಸಲ ಜಾಯಿನ್ ಆದ್ರೆ ನೀವು 1.5 ಲಕ್ಷದ್ದು ಪ್ರಾಡಕ್ಟ್ ತೊಗೊಳ್ತಾರೆ ಅಂತ ತಿಳ್ಕೊಳ್ಳಿ, ನಿಮ್ಗೆ 1,85,000 ಪ್ರಾಡಕ್ಟ್ ಸಿಗ್ತದೆ. ಸುಮಾರು ನಿಮ್ಗೆ 35,000, ಅಂದ್ರೆ ಸಾಧಾರಣ 15ರಿಂದ 25%, 1 ಲಕ್ಷಕ್ಕೆ 25,000 ನಿಮ್ಗೆ ಲಾಭ ಆಗ್ತದೆ. ನೀವು 1 ಲಕ್ಷ ಪ್ರಾಡಕ್ಟ್ 75,000 ಕೊಡೋದು, ನೀವು 25,000 ನಿಮ್ಗೆ ಲಾಭ. ನೀವು ಮೈ ಹೋಮ್ ಮೈ ಶಾಪ್ ತಗೊಂಡು ನೀವು ಕೊಡ್ತಾ ಹೋಗ್ಬೋದು. ಟೀ ಇರ್ಬೋದು, ಪೇಸ್ಟು, ಕಾಫಿ, ಟೀ ಇರ್ಬೋದು. ದಟ್ ಈಸ್ ರೀಟೈಲಿಂಗ್ ಲಾಭ. ಯಾರೆಲ್ಲ ಫುಲ್ ಟೈಮ್ ಬರ್ತೀರಿ, ನೀವು 1 ಲಕ್ಷಕ್ಕೆ ಟಾರ್ಗೆಟ್ ಇಡಿ. 1 ಲಕ್ಷ ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡ್ಲಿಕ್ಕೆ ಟಾರ್ಗೆಟ್ ಇಡಿ, ನಿಮ್ಗೆ 25,000 ಪ್ರತಿ ತಿಂಗಳು ನಿಮ್ಗೆ ಸಿಗ್ತದೆ ನೋಡಿ. ನೀವು ಟಾರ್ಗೆಟ್ ಮಾತ್ರ ಎಷ್ಟಿರ್ಬೇಕು, 1 ಲಕ್ಷಕ್ಕೆ ಇರ್ಬೇಕು. ಬೆಳಗಿಂದ ಸಂಜೆವರೆಗೆ ಒಂದು 10 ಹೋಮ್ ಮೀಟಿಂಗ್ ಕೊಡಿ, ನಿಮ್ಮ ಪ್ರಾಡಕ್ಟ್ ಆಟೋಮೆಟಿಕ್ ಹೋಗಿರ್ತದೆ ನೋಡಿ. ಬೇಕಾದ್ರೆ ಫುಲ್ ಟೈಮ್ ಇದ್ದವ್ರಿಗೆ ನಾನು ಹೇಳೋದು, ನೀವು ಅದ್ರ ಬಗ್ಗೆ, ಈಗ ಟೀ ಬಗ್ಗೆನೇ ಮಾತಾಡ್ತಾನೆ ಹೋಗಿ, ಪೇಸ್ಟ್ ಬಗ್ಗೆನೇ ಮಾತಾಡ್ತಾನೆ ಹೋಗಿ ನೋಡಿ, ನಿಮ್ಗೆ ದುಡ್ಡು ಆಗೋದಿಲ್ವಾ ನೋಡಿ. ಅದಲ್ಲದೆ ಕಂಪನಿ ನಿಮ್ಗೆ 71% ಬೋನಸ್ ಕೊಡ್ತದೆ. ಯಾವುದ್ರ ಮೇಲೆ? ಪಾಯಿಂಟ್ ಮೇಲೆ. ಪುನಃ ಪಾಯಿಂಟ್ ಇದೆ ನಿಮ್ಗೆ, ಅಪ್ರಾಕ್ಸಿಮೇಟ್ ₹3 ಒಂದು ಪಾಯಿಂಟ್ ಮೇಲೆ 71% ವರೆಗೆ ನೀವು ಬೋನಸ್ ಅನ್ನ ತಗೋಬಹುದು. ಡಿಪೆಂಡ್ ಅಪಾನ್ ದ ಸ್ಪಾನ್ಸರಿಂಗ್, ಡಿಪೆಂಡ್ ಅಪಾನ್ ಯುವರ್ ಪರ್ಸನಲ್ PV ಮೇಲೆ ಡಿಪೆಂಡ್ ಆಗಿ ಇದು ನಿಮ್ಗೆ ಬರ್ತದೆ. ಅದಲ್ಲದೆ 1,35,000 ನಿಮ್ಗೆ ಗ್ಯಾರಂಟಿ ಇನ್ಕಮ್ ಬರ್ತದೆ. 1,35,000 ಗ್ಯಾರಂಟಿ. 15,000 ಫಸ್ಟಿಗೆ ಕೊಡ್ತದೆ, ನೆಕ್ಸ್ಟ್ 1,20,000 ಕೊಡ್ತದೆ. 1,35,000 ಗ್ಯಾರಂಟಿ ಇನ್ಕಮ್ ಇದೆ. ಯಾರಾದ್ರೂ ಗ್ಯಾರಂಟಿ ಕೊಡ್ತಾರೆ ಅಂದ್ರೆ, ಈ ನಮ್ಮ ಕಂಪನಿ ನಿಮ್ಗೆ ಗ್ಯಾರಂಟಿ. 3 ಜನ ಸ್ಟಾರ್ ಮಾಡಿದ್ರೆ ನಿಮ್ಗೆ 15,000 ಸಿಗ್ತದೆ.
5 ಜನ ಸ್ಟಾರ್ ರೂಬಿ ಮಾಡಿದ್ರೆ ನಿಮ್ಗೆ 1,20,000 ಗ್ಯಾರಂಟಿ ಇನ್ಕಮ್ ಇದೆ. ಅದಲ್ಲದೆ ಗ್ರೂಪ್ ಬೋನಸ್ 6ರಿಂದ 21, ಸ್ಟಾರ್ ಗ್ರೂಪ್ 25 37, ಡೆವಲಪ್ಮೆಂಟ್ ಬೋನಸ್ 15%, ಇಂಟರ್ನ್ಯಾಷನಲ್ ಪ್ರಾಫಿಟ್ 2%, ಲೀಡರ್ಶಿಪ್ ಬೋನಸ್ 15%, ಟ್ರಾವೆಲ್ ಸೆಮಿನಾರ್ 2%, ಒನ್ ಟೈಮ್ ಕ್ಯಾಶ್ ಎಂದು 15,000 ಅಂಡ್ ಒನ್ ಟೈಮ್ ಓವರ್ಸಿಪ್ 1,20,000. ಈ ಇನ್ಕಮ್ ನ DXN ಅಲ್ಲಿ ನೀವು ಪಡಿಬಹುದು. ಯಾವಾಗ ನೀವು ಸ್ಟಾರ್ ಇದ್ದದ್ದು ರೂಬಿ, ರೂಬಿ ಇದ್ದದ್ದು ಡೈಮಂಡ್, ಡೈಮಂಡ್ ಡಬಲ್ ಡೈಮಂಡ್, ಟ್ರಿಬಲ್ ಡೈಮಂಡ್, ಗೋಲ್ಡ್, ಕ್ರೌನ್, ಕ್ರೌನ್ ಅಂಬಾಸಿಡರ್, ಇಷ್ಟು ಇನ್ಕಮ್ ಗ್ಯಾರಂಟಿ ಬರ್ತದೆ. 100% ನಾನು ಬರ್ಕೊಡ್ತೇನೆ, ಗ್ಯಾರಂಟಿ ಬರ್ತದೆ. ಎಲ್ಲಿಯೂ ನೀವು ಗ್ಯಾರಂಟಿ ಇದೆ, ನೀವು ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇ. ಓಕೆ, ಸ್ಟೇಟಸ್. ಆಗ ಸ್ಟೇಟಸ್ ಬಗ್ಗೆ ಹೇಳಿದ ನಾನು, ಪ್ರಮೋಷನ್ ಆಗ್ತಾನೆ ಹೋಗ್ತಾ ಇರ್ತದಂತ. ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ನಿಮ್ಗೆ? ಸ್ಟಾರ್ಟಿಂಗ್ ನೀವು ಜಾಯಿನ್ ಆಗ್ತೀರಿ, ಜಾಯಿನ್ ಆಗೋದ್ರಿಂದ ನಿಮ್ಗೆ ಸ್ಟಾರ್ಟಿಂಗ್ 500 ರೂಪಾಯಿ ಬರ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ 2,425 ರೂಪಾಯಿ ಬರ್ಬೋದು. ಸೊ ಕಂಪನಿ ನಿಮ್ಗೆ ಒಂದು 3,000 ಒಳಗೆ ಬಂದ್ರೆ ನಿಮ್ಗೆ ಇ ವ್ಯಾಲೆಟ್ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ದುಡ್ಡು ಬಂದ್ಬಿಡ್ತದೆ, ಇ ವ್ಯಾಲೆಟ್ ಅಲ್ಲಿ ಇರ್ತದೆ. ನೀವು ಅಲ್ಲಿ ಪ್ರಾಡಕ್ಟ್ ತಗೋಬಹುದು. ಇಲ್ಲ 3,000 ಮೇಲೆ ಹೋಯ್ತು ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಬರ್ತದೆ. ಸ್ಟಾರ್ ಏಜೆಂಟ್ 21 to 25%, 45,000 ಕ್ರಾಸ್ ಆಯ್ತು ನೀವು ಸ್ಟಾರ್ ಏಜೆಂಟ್ ಆಗ್ತೀರಿ. ಹಾಗೇನೆ ನಿಮ್ ಕೆಳಗಡೆ 3 ಜನ ಸ್ಟಾರ್ ಆದ್ರು, ಕಂಪನಿ ಹೇಳ್ತದೆ ಯು ಆರ್ ಎ ಸ್ಟಾರ್ ರೂಬಿ. ನೀವು 3 ಕ್ವಾಲಿಫೈ ಸ್ಟಾರ್ ಏಜ್ ಆಗ ಸ್ಟಾರ್ ರೂಬಿ ಆಗ್ತೀರಿ. ಸ್ಟಾರ್ ಡೈಮಂಡ್ ನಿಮ್ಗೆ 33ರಿಂದ 37% ಹೋಗ್ತೀರಿ. ಪುನಃ 6 ಜನ ಸ್ಟಾರ್ ಆದ್ರೆ ನೀವು ಸ್ಟಾರ್ ಡೈಮಂಡ್ ಆಗ್ತೀರಿ. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಸ್ಟಾರ್ ಡೈಮಂಡ್, ನಿಮ್ ಕೆಳಗಡೆ 1 ಸ್ಟಾರ್ ಆದ್ರೂ ನೀವು ಕ್ವಾಲಿಫೈ ಸ್ಟಾರ್ ಡೈಮಂಡ್ ಅಂಡ್ ಎಕ್ಸಿಕ್ಯೂಟಿವ್ ಸ್ಟಾರ್ ಡೈಮಂಡ್ ಆಗ್ತೀರಿ. ಹಾಗೆಯೇ ಸೀನಿಯರ್ ಸ್ಟಾರ್ ಡೈಮಂಡ್ ಆಗ್ತೀರಿ 2 ಜನ ಆದ್ರೆ. 3 ಜನ ಆದ್ರೆ ನೀವು ಎಕ್ಸಿಕ್ಯೂಟಿವ್ ಸೀನಿಯರ್ ಸ್ಟಾರ್ ಡೈಮಂಡ್ ಆಗ್ತೀರಿ. 4 ಜನ ಸ್ಟಾರ್ ಡೈಮಂಡ್ ಆದ್ರೆ ಡಬಲ್ ಡೈಮಂಡ್. 5 ಜನ ಆದ್ರೆ ಎಕ್ಸಿಕ್ಯೂಟಿವ್ ಡಬಲ್ ಡೈಮಂಡ್. ನೆಕ್ಸ್ಟ್ ನೋಡಿ, ಕೊಟ್ಟಿದ್ದಾರೆ. ನಾವು ಇದನ್ನ ಫಾಲೋ ಮಾಡ್ಲೇ ಇಲ್ಲ, ನಮ್ಮಷ್ಟಕ್ಕೆ ನಾವು ಹೋಗ್ತಾನೆ ಇದ್ದೀವಿ. ನಮ್ಮ ಹತ್ರ ನಾವು DXN ಮಾಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ, ಬಟ್ ಇದನ್ನ ನೀವು ಫಾಲೋ ಮಾಡ್ಲೇಬೇಕು. DXN ಅಲ್ಲಿ ಯಾರೆಲ್ಲ ಹಣ ಮಾಡ್ಲಿಕ್ಕೆ ಬಂದಿದ್ದೀರಿ, ನೀವು ಇದನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ಯು ಆರ್ ಔಟ್ ಆಫ್ ಪಿಕ್ಚರ್. 800 ಮೀಟರ್ ಓಡುವವನಿಗೆ ಗೊತ್ತಿರ್ಬೇಕು, 800 ಮೀಟರ್ ನಾನು ಓಡ್ತಾ ಇದ್ದೀನಿ, ಎಲ್ಲಿ ಗಡಿ ಇದೆ ಅಂತ ಗೊತ್ತಿರ್ಬೇಕು. 1,000 ಓಡ್ತಾನವ, ಅವನಿಗೆ ಅದು ಗೊತ್ತಿರ್ಬೇಕವ. ಮ್ಯಾರಥಾನ್ 10 ಕಿಲೋಮೀಟರ್ ಓಡ್ತಾನೆ, ಅವನಿಗೆ ಗೊತ್ತಿರ್ಬೇಕಾ ಗಡಿ ಎಲ್ಲಿದೆ ಅಂತ. ಮ್ಯಾರಥಾನ್ ಗಡಿ ಗೊತ್ತಿರ್ಬೇಕು ಅವನಿಗೆ. ನಿಮ್ಗೆ ಈ ಗುರಿನೇ ಇಲ್ಲ ಅಂತ ಹೇಳಿದ್ರೆ ನೀವು ಎಲ್ಲಿಗೆ ಹೋಗ್ತೀರಿ? ಹೀಗೆ ಇದೆ ಈಗ ಬಸ್ ಟಿಕೆಟ್ ತಗೋ, ಬಸ್ ಹತ್ತಿ, ಅವನು ಕಂಡಕ್ಟರ್ ಟಿಕೆಟ್ ಅಂತಾನೆ. ನೀವು ಟಿಕೆಟ್ ಹೇಳ್ತೀರಾ ಇಲ್ವ ಎಲ್ಲಿಗಂತ? ಅವ್ ಹೇಳಲೇ ಇಲ್ಲ ಅಂದ್ರೆ ಕೆಳಗೆ ಇಳಿ ಹೇಳ್ತಾರೆ. ತುಂಬಾ ಜನರ ಕತೆ ಇದೇ ಆಗಿರೋದು. ನಾವ್ ಎಲ್ಲಿಗೆ ಹೋಗ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ DXN ಅಲ್ಲಿ. ಅದಕ್ಕೋಸ್ಕರ ನಾವು ಅಲ್ಲಿ ನಿಂತು ಬಿಟ್ಟಿದೀವಿ, ಎಲ್ಲೋ ಒಂದ್ ಕಡೆ ಹೋಗಿ ನಿಂತು ಬಿಟ್ಟಿದೀವಿ, ಮುಂದೇನೋ ಗೊತ್ತಿಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ಸೊ ನಾವು ಜಾಯಿನ್ ಆದ್ರ ಕೂಡಲೇ ಅವರಿಗೆ ನಾವು ಯಾರೆಲ್ಲ ಅವ್ರಿಗೆ ಯಾಕೆ ಬಂದಿದ್ದಾರೆ, ಹೆಲ್ತಿಗೆ ಬಂದ್ರೆ ಹೆಲ್ತ್, ಬಿಸ್ನೆಸ್ಗೆ ಬಂದಿದ್ರೆ ಅವರಿಗೆ ನಾವು ಫಿಕ್ಸ್ ಮಾಡಿ ಬಿಡಬೇಕು. ಇದೆಲ್ಲ ಫಿಕ್ಸ್. ಕ್ರೌನ್ ಅಂಬಾಸಿಡರ್ ವರೆಗೂ ಹೋಗ್ಬೋದು ನೋಡಿ. ಈಗ ಜಾಯಿನ್ ಆಗಿ 5 ವರ್ಷದಲ್ಲಿ ಕ್ರೌನ್ ಅಂಬಾಸಿಡರ್ ಆಗ್ತಾರೆ, ತುಂಬಾ ಜನ ಆಗಿದೆ. ಟ್ರಿಪಲ್ ಡೈಮಂಡ್ 6 ಜನ, ಆಮೇಲೆ ಎಕ್ಸಿಕ್ಯೂಟಿವ್ ಟ್ರಿಪಲ್ ಡೈಮಂಡ್, ಗೋಲ್ಡ್ ಡೈಮಂಡ್, ಎಕ್ಸಿಕ್ಯೂಟಿವ್ ಗೋಲ್ಡ್ ಡೈಮಂಡ್, ಕ್ರೌನ್ ಡೈಮಂಡ್ 10 ಜನ ಡೈಮಂಡ್, ಕ್ರೌನ್ ಡೈಮಂಡ್, ಎಕ್ಸಿಕ್ಯೂಟಿವ್ ಕ್ರೌನ್ ಡೈಮಂಡ್ 11, 12 ನಿಮ್ಗೆ ಸೀನಿಯರ್ ಕ್ರೌನ್ ಡೈಮಂಡ್, 13 ಆದಾಗೆ ಎಕ್ಸಿಕ್ಯೂಟಿವ್ ಸೀನಿಯರ್ ಕ್ರೌನ್ ಡೈಮಂಡ್, 14 ನಿಮ್ಗೆ ಎಕ್ಸಿಕ್ಯೂಟಿವ್ ಕ್ರೌನ್ ಡೈಮಂಡ್, ಡಬಲ್ ಕ್ರೌನ್ ಡೈಮಂಡ್. ನೆಕ್ಸ್ಟ್ ಇದೆ ಡಬಲ್ ಕ್ರೌನ್ ಡೈಮಂಡ್. ನೆಕ್ಸ್ಟ್ ನಿಮ್ಗೆ ಎಕ್ಸಿಕ್ಯೂಟಿವ್ ಡಬಲ್ ಕ್ರೌನ್ ಡೈಮಂಡ್, ಟ್ರಿಪಲ್ ಕ್ರೌನ್ ಡೈಮಂಡ್, ಎಕ್ಸಿಕ್ಯೂಟಿವ್ ಟ್ರಿಪಲ್ ಕ್ರೌನ್ ಡೈಮಂಡ್, ಗೋಲ್ಡ್ ಕ್ರೌನ್ ಡೈಮಂಡ್, ಎಕ್ಸಿಕ್ಯೂಟಿವ್ ಗೋಲ್ಡ್ ಕ್ರೌನ್ ಡೈಮಂಡ್, ಕ್ರೌನ್ ಅಂಬಾಸಿಡರ್. ಆಲ್ರೆಡಿ 67 ಜನ ಕ್ರೌನ್ ಅಂಬಾಸಿಡರ್ ಆಗಿ ಹೋಗಿದ್ದಾರೆ ಆಲ್ರೆಡಿ. ಇದನ್ನೆಲ್ಲ ಪಾಸ್ ಮಾಡಿಬಿಟ್ಟಿದ್ದಾರೆ. ಸೊ ಅವರು ಮನುಷ್ಯರೇ, ನಾವು ಮನುಷ್ಯರೇ. ವಾಟ್ ಈಸ್ ದ ಡಿಫರೆನ್ಸ್? ಅವರಿಗೆ ಈ ಗುರಿ ಇದೆ, ಗುರಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅವರು. ನಾವೇನ್ ಮಾಡಿದ್ವಿ, ಆ ಗುರಿಯನ್ನ ಬಿಟ್ಬಿಟ್ವಿ, ಆರಾಮ್ ಕಂಫರ್ಟ್ ಝೋನ್ ಅಲ್ಲಿ ಕುತ್ಕೋಬಿಟ್ವಿ. ದಟ್ ಈಸ್ ದ ಡಿಫರೆನ್ಸ್. ಓಕೆ, ರೆಮ್ಯುನರೇಷನ್, ರಿಟೈಲ್ ಪ್ರಾಫಿಟ್ ನಂಗೆ ಆಲ್ರೆಡಿ ಹೇಳಿದೆ ನಿಮ್ಗೆ. ಸೊ ರಿಟೈಲ್ ಪ್ರಾಫಿಟ್ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಟೀ ಅಂತ ತಗೊಳ್ಳಿ, ಇದು ಓಲ್ಡ್ ಟೀ ಡಬ್ಬ ಇದೆ, ಈಗ ಟೀ ಡಬ್ಬ ಚೇಂಜ್ ಆಗಿದೆ, ರೇಟು ಚೇಂಜ್ ಆಗಿದೆ. ಓಕೆ, ಇದರಲ್ಲಿ MRP ನಿಮ್ಗೆ 520 ರೂಪಾಯಿ MRP ಇದೆ. DPS ಇದೆ 415 ರೂಪಾಯಿ ಇದೆ. ಒಂದು ಡಬ್ಬ ಹೋದ್ರೆ 105 ರೂಪಾಯಿ ಸಿಗ್ತದೆ ನಮ್ಗೆ. ಬರೇ ಒಂದು ಡಬ್ಬವನ್ನು ನೀವು ರೆಕಮೆಂಡ್ ಮಾಡಿದ್ದೆ ಆದ್ರೆ, ಟೀ ಕುಡಿಯುವುದು, ಟೀ ಬಗ್ಗೆ ರೆಕಮೆಂಡ್ ಮಾಡಿ 10 ಜನರಿಗೆ ಟೀ ರೆಕಮೆಂಡ್ ಮಾಡಿದ್ರೆ ಎಷ್ಟಾಯ್ತು? 1,050 ರೂಪಾಯಿ ಆಯ್ತು.
ನಮ್ಮ ಟೀ ಫ್ರೀ ಆಯ್ತು, ಹೌದಾ? ಅದೇ ಏನಾದರೂ 100 ಜನರಿಗೆ ರೆಕಮೆಂಡ್ ಮಾಡಿದ್ದೆ ಆದರೆ ನಿಮಗೆ 10,000 ರೂಪಾಯಿ ಸಿಕ್ಕಿತ್ತಲ್ಲ ಬರೀ ಟೀಯಲ್ಲಿ. ಏನ್ ನಿಮ್ಗೆ ಬಾಡಿಗೆ ಕಟ್ಟಬೇಕಾ, ಅಥವಾ ಕೆಲಸಗಾರರಿಗೆ ಸಂಬಳ ಕೊಡಬೇಕಾ, ಅಥವಾ ಮುನ್ಸಿಪಾಲಿಟಿ ಲೈಸೆನ್ಸ್ ಕಟ್ಟಬೇಕಾ, ಅಥವಾ ರಿನ್ಯೂವಲ್ ಕಟ್ಟಬೇಕಾ, ಕರೆಂಟ್ ಬಿಲ್ ಕಟ್ಟಬೇಕಾ? ಏನುಂಟು? ಮನೆಯಲ್ಲಿ ಇಟ್ಕೊಡ್ರಿ 10 ಡಬ್ಬ, ಜನರಿಗೆ ರೆಕಮೆಂಡ್ ಮಾಡ್ತಾ ಮಾಡ್ತಾ ಹೋದ್ರಿ. ಮತ್ತೆ ಖಾಲಿ ಆಯ್ತಾ ಸ್ಟಾಕ್ ಪಾಯಿಂಟ್ ಇದ್ದ ಸ್ಟಾಕ್ ಪಾಯಿಂಟ್ ರೆಂಟ್ ಕಟ್ತಾರೋ, ಅವರಲ್ಲಿ ಡೆಪಾಸಿಟ್ ಇಟ್ಕೊಳ್ಬೇಕು. ನಿಮ್ಗೇನಿದೆ ಖರ್ಚು? ಮೈ ಹೋಮ್ ಮೈ ಶಾಪ್, ಮನೆಯಲ್ಲಿ ಒಂದು ಬೋರ್ಡ್ ಹಾಕೋದು, DXN ಡಿಸ್ಟ್ರಿಬ್ಯೂಟರ್ ಸ್ಟಾರ್ಟ್ ಮಾಡು. ಎಷ್ಟು ಲಾಭ ಇದೆ ನೋಡಿ. ಪ್ರತಿ ಒಂದು ಪ್ರಾಡಕ್ಟ್ ಅಲ್ಲೂ ಇದು ಇದೇ ಇದೆ. ಯಾವ ಪ್ರಾಡಕ್ಟ್ಗೆ ಲಾಭ ಇಲ್ಲ ನೋಡಿ. ಕಂಪನಿ ನಿಮಗೆ 20 to 25% ವರೆಗೆ MRP ಡಿಫರೆನ್ಸ್ ಇದೆ. ನಾವು ಅದನ್ನ ಇಟ್ಕೊಂಡು ಹೋಗ್ತಾ ಇರಬೇಕು. ಇದು ನಿಮಗೆ 100% ಗ್ಯಾರಂಟಿ. ಯಾರೆಲ್ಲ ಫುಲ್ ಟೈಮ್ ಬಂದ್ರೆ ಟಾರ್ಗೆಟ್ ಇಡಿ. ನೀವು 1 ಲಕ್ಷಕ್ಕೆ ಟಾರ್ಗೆಟ್ ಇಡಿ, ತಿಂಗಳಿಗೆ 1 ಲಕ್ಷ ನಾನು ಮಾಡ್ತೀನಿ ಅಂತ. ಆ ಟಾರ್ಗೆಟ್ ಇಟ್ಟರೆ 25,000 ನೀವು ಗಳಿಸ್ಬೋದು ನೋಡಿ. ಕ್ರೆಡಿಟ್ ಕೊಡ್ಲಿಕ್ಕೆ ಹೋಗ್ಬೇಡಿ, ನೋ ಕ್ರೆಡಿಟ್, ಓನ್ಲಿ ಕ್ಯಾಶ್ ಅಂಡ್ ಕ್ಯಾರಿ. ಇಲ್ಲ ಇವತ್ತಿಲ್ಲ ನಾಳೆ ಕೊಡ್ತೀನಿ ಅಂತೇಳಿ, ನನ್ನ ಹತ್ರ ಪ್ರಾಡಕ್ಟ್ ಇದೆ, ಪ್ರಾಡಕ್ಟ್ ಇಟ್ಕೊಳ್ಬೇಕು. ಇವರಲ್ಲದೆ ಇನ್ನೊಬ್ರಿಗೆ ಕೊಡ್ಬೋದು ನೀವು. ಸೊ ಅದನ್ನ ಕ್ರೆಡಿಟ್ ಕೊಟ್ರೆ ನಿಮಗೆ ಪುನಃ ತರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಗ್ರೂಪ್ ಬೋನಸ್, ಗ್ರೂಪ್ ಬೋನಸ್ ನಿಮಗೆ ಡಿಪೆಂಡ್ಸ್, ನಿಮ್ಮ ಗ್ರೂಪ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಈಗ ನೀವು 1 by 1 ನಿಮ್ಮ PV ಜಂಪ್ ಆಗ್ತಾನೆ ಹೋಗ್ತಾ ಇರ್ತದೆ. ಆವಾಗ ನಿಮಗೆ ಪರ್ಸೆಂಟೇಜ್ ಜಾಸ್ತಿ. ಸ್ಟಾರ್ಟಿಂಗ್ ಅಲ್ಲಿ ನೀವು 1000 PV ಅಲ್ಲಿ ಇರ್ತೀರಿ, 6, 3,009, 10,000 12, 20,000 15, 32,500 18, 45,000 ಕ್ರಾಸ್ ಆದರೆ ನೀವು 21% ಮತ್ತೆ ಡೌನ್ ಬರೋದೇ ಇಲ್ಲ. ನೀವು ಅಲ್ಲಿಂದ ನಿಮಗೆ ಪ್ರಮೋಷನ್ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇರ್ತದೆ. ಟು ಬಿ ಎಂಟೈಲ್ಡ್ ಫಾರ್ ದಿಸ್ ಗ್ರೂಪ್ ಬೋನಸ್ ಯು ನೀಡ್ ಟು ಮೇಂಟೈನ್ ಮಿನಿಮಮ್ 1000 PV ಅನ್ನ ಮೇಂಟೈನ್ ಮಾಡಿದ್ರೆ ಆಯ್ತು. ಇಷ್ಟು ತನಕ ನಿಮಗೆ ಜಾಸ್ತಿ ಬೇಕಾ 3,000 ಮೇಂಟೈನ್ ಮಾಡಿ 25% ಇಂದ ಕ್ವಾಲಿಫಿಕೇಶನ್ ಆಗ್ತಾ ಹೋಗ್ತಾ ಇರ್ತದೆ. ಮಿನಿಮಮ್ ನಾನು ಹೇಳುದು ಬರೀ 2 ಸ್ಪಿರುಲಿನ ಕ್ವಾಲಿಫಿಕೇಶನ್ ಆಗೋಗ್ತದೆ. ಯಾಕಂದ್ರೆ 500 PV ಇದೆ ಒಂದು ಸ್ಪಿರುಲ್ನಾಗೆ. 2 ಸ್ಪಿರುಲ್ ಆದ್ರೆ 1000 ಆಗೋಯ್ತು ನೋಡಿ. ಸೊ ಹಾಗೇನೆ ಸ್ಟಾರ್ ಗ್ರೂಪ್ ಬೋನಸ್ ನಿಮ್ಗೆ ಎಲ್ಲಿಂದ 25ರಿಂದ ನೀವು 37 ತನಕ ಹೋಗ್ಬೋದು. ಸೊ ನೀವು 1 by 1 ಸ್ಟಾರ್ ಮಾಡ್ತಾ 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 6 ಜನ ಸ್ಟಾರ್ ಮಾಡ್ತೀರಿ. 12% ನಿಮ್ಗೆ ನೋಡಿ ಪರ್ಸೆಂಟೇಜ್ ಇನ್ಕ್ರೀಸ್. 25, 27, 20, 31, 33, 35, 37ಕ್ಕೆ ಹೋಗ್ತದೆ ಸ್ಟಾರ್ ಗ್ರೂಪ್ ಬೋನಸ್. ಬಟ್ ಯು ಹ್ಯಾವ್ ಟು ಮೇಂಟೈನ್ ಅಟ್ ಲೀಸ್ಟ್ 3,000 PV ಅನ್ನ ಮೇಂಟೈನ್ ಮಾಡಿ. ಡೆವಲಪ್ಮೆಂಟ್ ಬೋನಸ್ ಇದು ಪ್ರಕೃತಿಯ ವಂಡರ್, 8th ವಂಡರ್ ಅಂತ ಹೇಳ್ತೀವಿ. 8th ವಂಡರ್ ಇದು. ಯಾಕೆಂತ ಹೇಳಿದ್ರೆ ಇದು ನಿಮ್ಗೆ ನೀವು ಯಾರಂತಾನೆ ಗೊತ್ತಿರೋದು ಕೆಳಗಡೆ ಜನ ಜಾಯಿನ್ ಮಾಡ್ತಾ ಹೋಗ್ತೀರಿ. ಬಟ್ ಅವರಿಂದ ನಿಮ್ಗೆ ಪರ್ಸೆಂಟೇಜ್ ನೋಡಿ ಸ್ಟಾರ್ಟ್ ಆಗ್ಬಿಡ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಈಗ ನಾನೀಗ ಶೈಲಾ ಶೆಟ್ಟಿ ಅವ್ರನ್ನ ಜಾಯಿನ್ ಮಾಡ್ತೀನಿ, 5% ಸಿಗ್ತದೆ. ಆನಂದ್ ಮಸ್ಲಿ ಅವರ ಜಾಯಿನ್ ಮಾಡ್ತಾರೆ, ನನಗೆ 4% ಸಿಗ್ತದೆ. ಆನಂದ್ ಮಸ್ಲಿ ನನ್ಗೆ ಯಾರಂತ ಗೊತ್ತಿಲ್ಲ ಅಂತ ಎಣಿಸ್ಕೊಳ್ಳಿ, ಬಟ್ ನನಗೆ 4% ಕಂಪನಿ ಕೊಡ್ತದಲ್ಲ, ಕಂಪನಿ ಕೊಡ್ತದೆ 4%. ಆನಂದ್ ಮಸ್ಲಿ ಅವರು ಅವರ ಮಗಳನ್ನ ಜಾಯಿನ್ ಮಾಡ್ತಾರೆ, ಅವರಿಗೆ ಆನಂದ್ ಮಸ್ಲಿಗೆ 5%, ಶೈಲಾ ಅವರಿಗೆ 4%, ನನಗೆ 3% ಬರ್ತದೆ ನೋಡಿ. ಅವರ ಮಗಳು ಅವರ ಫ್ರೆಂಡಿಗೆ ಜಾಯಿನ್ ಮಾಡ್ತಾರೆ, ಅವರ ಮಗಳಿಗೆ 5%, ಆನಂದ್ ಮಸ್ಲಿ ಅವರಿಗೆ 4%, ಶೈಲಾ ಶೆಟ್ಟಿ ಅವರಿಗೆ 3%, ನನಗೆ 2%. ಅವ್ರ ಫ್ರೆಂಡ್ ಇನ್ನೊಬ್ಬರಿಗೆ ಜಾಯಿನ್ ಮಾಡ್ತಾರೆ, ಆಗ ಅವ್ರಿಗೆಲ್ರಿಗೂ 5, 4, 3, 2, 1, ನನಗೂ 1% ಬರ್ತದೆ. ಯಾರಂತಾನೆ ಗೊತ್ತಿರೋದಿಲ್ಲ, ಹಣ ಬರ್ತಾ ಇರ್ತದೆ ನಿಮ್ಗೆ. ಇದು ವಿಚಿತ್ರ. ಇದು ಒಂದು ಲೆವೆಲ್ ಅಲ್ಲಿ, ಒಂದು ಲೈನ್ ಅಲ್ಲಿ, 2ನೇ ಲೈನ್ ಅಲ್ಲಿ 15%, 3ನೇ ಲೈನ್ ಅಲ್ಲಿ 15%, 4ನೇ ಲೈನ್ ಅಲ್ಲಿ 15%. ಎಷ್ಟು ಲೈನ್ ಹಾಕಿದ್ರು ನೀವು ಎಣಿಸ್ಕೊಳ್ಬೇಕು 15% ಇಂಟು ಎಷ್ಟು ಲೈನ್ ಅಂತ ಲೆಕ್ಕ ಹಾಕಿ. ಇದು ಒಂದರಲ್ಲೇ ನೀವು ಕೋಟಿಗಟ್ಟಲೆ ದುಡ್ಡು ಮಾಡಬಹುದು. ಇದನ್ನ ಅರ್ಥ ಮಾಡಬೇಕು, ಕ್ವಾಲಿಫಿಕೇಶನ್ ಮಾಡ್ಕೋಬೇಕಷ್ಟೇ. 3,000 PV ಅನ್ನ ಮೇಂಟೈನ್ ಮಾಡಿ. ಇದು 100% 5 ಲೆವೆಲ್ ಅಲ್ಲಿ ನಿಮ್ಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗೇನೆ ಇಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ, ಬೇಕಾದ್ರೆ ನೀವು ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಜಾಯ್ನಿಂಗ್ ಇದ್ದೀರಿ, ಸ್ಟಾರ್ಟಿಂಗ್ ಅಲ್ಲಿ ಇದ್ದೀರಿ, ಮೆಂಬರ್ಶಿಪ್ ಇದ್ದೀರಿ, ಡಿಸ್ಟ್ರಿಬ್ಯೂಟರ್ ಇದ್ದೀರಿ. ಸೊ 3 ಜನ ಸ್ಟಾರ್ ಮಾಡ್ತೀರಿ, 45,000. ಸೊ PV ಮಾಡ್ತೀರಿ, ನೀವು ಸ್ಟಾರ್ ಏಜೆಂಟ್ ಆಗ್ತೀರಿ. ನಿಮ್ ಕೆಳಗಡೆ 3 ಜನ ಮಾಡ್ತೀರಿ, ನೀವು ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ ಆಗ್ತೀರಿ. ಆಮೇಲೆ ಕ್ವಾಲಿಫೈಡ್ ಸ್ಟಾರ್ ರೂಬಿ ಆಗ್ತೀರಿ. ಅಲ್ಲಿಂದ 6 ಜನರನ್ನ ಕ್ವಾಲಿಫೈ ಮಾಡ್ತೀರಿ, ನೀವು ಕ್ವಾಲಿಫೈಡ್ ಸ್ಟಾರ್ ಡೈಮಂಡ್ ಆಗ್ತೀರಿ. ಇಲ್ಲಿವರೆಗೆ ನಿಮ್ಗೆ ಸ್ವಲ್ಪ ಟಫ್ ಇರ್ತದೆ, ಇಲ್ಲಿಂದ ನಿಮ್ಗೆ ಕಲಿಯುವುದಿರ್ತದೆ. ಇಲ್ಲಿ ಕಲ್ತ ನಂತರ ನೆಕ್ಸ್ಟ್ ಉಳಿದದ್ದೇನು? ದುಡ್ಡು ಮಾಡೋದು, ಅರ್ನಿಂಗ್, ಲರ್ನಿಂಗ್ ಅಂಡ್ ಅರ್ನಿಂಗ್. ಎಲ್ಲಿ ತೆಗೆದ್ರೆ ಅರ್ನಿಂಗ್. ನೀವು ಎಷ್ಟು ಬೇಕಾದ್ರೂ ನೀವು ಪ್ರಮೋಷನ್ ತಗೊಳ್ಬಹುದು. ಆಗ್ಲೇ ಹೇಳಿದೆ ನಿಮ್ಗೆ ಹ್ಯಾಂಡ್ ಫೋನ್ ಇನ್ಸೆಂಟಿವ್, ಗ್ಯಾರಂಟಿ ಇನ್ಕಮ್ ಇದೆ. ನೀವು ಜಾಯಿನ್ ಮಾಡಿ, 3 ಜನರನ್ನ ಜಾಯಿನ್ ಮಾಡಿ. ಯಾರ ಮನೆಯಲ್ಲಿ ವಾಷಿಂಗ್ ಮಷಿನ್ ಇಲ್ಲ ಕೇಳಿ, ವಾಷಿಂಗ್ ಮೆಷಿನ್ ತಗೋಬೇಕಾ? ಯಾರ ಮನೆಯಲ್ಲಿ ನಿಮ್ಗೆ ಸ್ಕೂಟಿ ಇಲ್ಲ, ಸ್ಕೂಟಿ ತಗೋಬೇಕಾ ಕೇಳಿ.
ಯಾರ ಮನೆಯಲ್ಲಿ ನಿಮ್ಗೆ ಅವ್ರಿಗೆ ಏನ್ ಬೇಕು, ಸೋಫಾ ಸೆಟ್ ಇಲ್ಲ, ಕೇಳಿ ಅದನ್ನ ತಗೊಳ್ಬೇಕಾ ಕೇಳಿ. ಕಂಪನಿ ಫ್ರೀ ಕೊಡ್ತದೆ ಅಂತ ಹೇಳಿ, 15,000 ರೂಪಾಯಿ ಕೊಡ್ತದೆ ನಿಮ್ ಕಂಪನಿ ಫ್ರೀ. ನೀವೇನ್ ಮಾಡ್ಬೇಕು, 3 ಜನ ಜಾಯಿನ್ ಮಾಡಿ ಸ್ಟಾರ್ ಉಬಿ ಮಾಡಿ. ನಿಮ್ಗೆ ಕಂಪನಿ 15,000 ಕೊಡ್ಲಿಲ್ಲ, ನಾನು ಕೊಡ್ತೀನಿ ಅಂತ ಹೇಳಿ ಗ್ಯಾರಂಟಿ ಕೊಡಿ. ಆವಾಗ ಅವ್ರು ಮಾಡ್ತಾರ ಇಲ್ಲೋ ನೋಡಿ, ಜಸ್ಟ್ ಇಮ್ಯಾಜಿನ್ ಮಾಡಿ. ಹಾಗೇನೆ 5 ಜನ, ನೀವೆಲ್ಲ ಯಾರಿಗೆಲ್ಲ ಕಾರ್ ತಗೋಬೇಕು, ಕಂಪನಿ ನಿಮ್ಗೆ ಕ್ಯಾಶ್ ಕೊಡ್ತದೆ. ಫಾರಿನ್ ಟ್ರಿಪ್ಗೆ ಹೋಗ್ಬೋದು ನೀವು. ಫಾರಿನ್ ಟ್ರಿಪ್ ಹೋಗ್ಬೇಕಂತಿಲ್ಲ, ನಿಮ್ಗೆ ಕಂಪನಿ 1,20,000 ಕ್ಯಾಶ್ ಕೊಡ್ತಾರೆ ನೋಡಿ. ನೀವೇನ್ ಮಾಡಬೇಕು, 5 ಜನ 15,000 ತಗೋಬೇಕು ಅವ್ರು, ಅಂದ್ರೆ 5 ಸ್ಟಾರ್ ಉಬಿ ಆದ್ರೆ ನಿಮ್ಗೆ ಫ್ರಂಟ್ ಲೈನ್ ಅಲ್ಲಿ ನಿಮ್ಗೆ ಕಂಪನಿ 1,20,000 ಕ್ಯಾಶ್. ಇದೆರಡು ಗ್ಯಾರಂಟಿ ಇರ್ತದೆ ನೋಡಿ. ಸೊ ಇದನ್ನ ನೀವು ಮಾಡಿ. ಸೊ ಹೌ ಟು ಬಿಕಮ್ ಎ ಸ್ಟಾರ್ ಡೈಮಂಡ್, ನೀವು 5 ತಿಂಗಳಲ್ಲಿ ಸ್ಟಾರ್ ಡೈಮಂಡ್ ಅವು. ಇವತ್ತಿಗೆ ಹೇಳ್ತೀನಿ ಕೇಳಿ, 2 ಸ್ಪಿರ್ಲಕ್ಕೆ ಟಾರ್ಗೆಟ್ ಇಡಿ. ಓನ್ಲಿ 2 ಸ್ಪಿರ್ಲ್ನ ಟಾರ್ಗೆಟ್ ಇಡಬೇಕು. ಪ್ರತಿ ತಿಂಗಳು ನೀವು 2 ಸ್ಪಿರ್ಲ್ನ 1000 PB, ಒಂದು ನೀವು ತಿನ್ನೋದು, ಇನ್ನೊಂದು ರೆಕಮೆಂಡ್ ಮಾಡೋದು. ನಿಮ್ಮ ಟಾರ್ಗೆಟ್ ಇಸ್ ಮುಗಿದೋಯ್ತು. ನೀವೇನ್ ಮಾಡಬೇಕು, 3 ಜನರನ್ನ ಪ್ರತಿ ತಿಂಗಳು ಜಾಯಿನ್ ಮಾಡಬೇಕು. ಅವರಿಗೂ ಅದನ್ನೇ ಹೇಳ್ಕೊಡ್ಬೇಕು. ಅವ್ರಿಗೆ ನಿಮ್ಗೆ ಹಣ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಗೆ ತಿಂಗಳಿಗೆ ಸುಮಾರು 1,34,000 ಸಿಗ್ತದೆ ಇದರಲ್ಲಿ, ಈ ಪ್ಲಾನ್ ಪ್ರಕಾರ. ಪ್ಲಸ್ ನಿಮ್ಗೆ ಬೇರೆ ಇನ್ಸೆಂಟಿವ್ ಸಾಧಾರಣ 1,50,000 ರೂಪಾಯಿ ಸಿಗ್ತದೆ. ಬರೀ ಎಷ್ಟು ತಿಂಗಳಲ್ಲಿ, 5 ತಿಂಗಳಲ್ಲಿ. ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಎಂತ ಈಸಿ ಪ್ಲಾನ್ ಇದೆ. ಜಸ್ಟ್ 2 ಸ್ಪಿರ್ಲಾ ಸಾಕು ನಿಮ್ಗೆ. 2 ಸ್ಪಿರ್ಲಾಕ್ಕೆ ನೀವು ಎಷ್ಟು ಖರ್ಚು ಮಾಡ್ತೀರಿ, ಒಂದು 3,000 ಖರ್ಚು ಮಾಡ್ತೀರಿ. 500 PV, 1,000 PV ಆಯ್ತು. ಇಲ್ಲಿ ಕೊಟ್ಟಿದ್ದಾರೆ ಅಸಂಪ್ಷನ್, ಸ್ಪಾನ್ಸರ್ 3 ಮೆಂಬರ್ಸ್ ಎವ್ರಿ ಮಂತ್ ಫಾರ್ 5 months ಅಷ್ಟೇ. ನೀವು 3 ಜನ 5 ತಿಂಗಳು ನೀವು ಪ್ರಮೋಷನ್ ಮಾಡ್ತಾ ಮಾಡ್ತಾ ಸ್ಪಾನ್ಸರ್ ಮಾಡ್ತಾ ಹೋಗ್ತೀರಿ. ದ ಮೇಂಟೈನ್ 1,000 PV ಮಂತ್ಲಿ, ಆಲ್ ಯುವರ್ ಮೆಂಬರ್ಸ್ ಡುಪ್ಲಿಕೇಟ್ ದ ಸೇಮ್. ಸೊ ನಿಮ್ಮ ಇನ್ಕಮ್ ಕ್ರಾಸ್ 1,34,772 ಹೋಗ್ಬಿಡ್ತದೆ ಜಸ್ಟ್ 5 ತಿಂಗಳಲ್ಲಿ. DXN ಅಲ್ಲಿ ದುಡ್ಡಿಲ್ಲ ಅಂತ ಹೇಳಬಾರ್ದು, ನಾನು ಕೆಲಸ ಮಾಡಲಿಲ್ಲ ಅಂತ ಹೇಳಿ ಅಷ್ಟೇ. ನಾನು ಕೆಲಸ ಮಾಡಲಿಲ್ಲ ಹೇಳಿಕ್ ಜನ ರೆಡಿ ಇಲ್ಲ, ಬೇರೆ ಏನೋ ರೀಸನ್ ಹೇಳ್ತಾರೆ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅಪ್ಲೈನ್ಸ್ ಸರಿ ಇಲ್ಲ, ಕಂಪನೀಸ್ ಎಲ್ಲ, ಪ್ರಾಡಕ್ಟ್ ಸರಿ, ಏನೇನೋ ಹೇಳ್ತಾರೆ. ಆದ್ರೆ ಮಾಡೋರು ಮಾಡ್ತಾ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರ ಹತ್ರ ಗೋಲ್ ಇದೆ, ಗುರಿ ಇದೆ, ವರ್ಕ್ ಮಾಡ್ತಾ ಹೋಗ್ತಾ ಇದ್ದಾರೆ. ಫಸ್ಟ್, ಸೆಕೆಂಡ್ ಮಂತ್, ಥರ್ಡ್ ಮಂತ್, ಫೋರ್ತ್, ಫಿಫ್ತ್ ಮಂತ್ ನಿಮ್ಮ ಇನ್ಕಮ್ ವಿಲ್ ಕ್ರಾಸ್ 1,34 ಹೋಗ್ಬಿಡ್ತದೆ. ಸೊ ಟರ್ನ್ ಯುವರ್ ಡ್ರೀಮ್ ಇಂಟು ರಿಯಾಲಿಟಿ ಥ್ರೂ DXN. ಈಗ ಏನಾಯ್ತು ನೋಡಿ, ಸ್ಟಾರ್ಟಿಂಗ್ ಒಂದು ನಿಮ್ಗೆ ತೋರಿಸಿದ್ದೀನಿ. ಆವಾಗ ಏನಾಯ್ತು, ಅದು ಇನ್ಕಮ್ ಸರ್ಕಲ್ ಹೊರಗಡೆ ಹೋಯ್ತು ಅಲ್ವಾ, ಡ್ರೀಮ್ ಸರ್ಕಲ್ ಒಳಗಡೆ ದೊಡ್ಡದಾಗಿ ಡ್ರೀಮ್ಸ್ ಇತ್ತು. ಈಗ ಏನಾಯ್ತು ನೋಡಿ, ನಮ್ಮ ಇನ್ಕಮ್ ಸರ್ಕಲ್ ಜಾಸ್ತಿ ಆಯ್ತು, ದುಡ್ಡು ಬರ್ತಾನೆ ಇದೆ. ಎಲ್ಲಾ ಡ್ರೀಮ್ ಮುಗಿದೋದ್ರು ಇನ್ನು ದುಡ್ಡಿದೆ ನೋಡಿ. ಈ ಸರ್ಕಲ್ ಅಲ್ಲಿ ಏನಾಗಿದೆ ನೋಡಿ, ನಿಮ್ಮ ಇನ್ಕಮ್ ಸರ್ಕಲ್ ಒಳಗಡೆ ಡ್ರೀಮ್ ಸರ್ಕಲ್ ಇದೆ. ಆವಾಗ ಡ್ರೀಮ್ ಸರ್ಕಲ್ ಹೊರಗಿತ್ತು, ಇನ್ಕಮ್ ಹೊರಗಿತ್ತು. ನಿಮ್ದು ಇನ್ಕಮ್ ಜಾಸ್ತಿ 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 ಆಗ್ತಾ 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 ಏನಾಯ್ತು ಅಂತ ಹೇಳಿದ್ರೆ, ಎಲ್ಲ ಕಾರ್ ತಗೊಂಡ್ರಿ, ಬಂಗ್ಲಾ ತಗೊಂಡ್ರಿ, ಮನೆ ಕಟ್ಟಿದ್ರಿ. ನೀವು ಫಾರಿನ್ ಟೂರ್ ಹೋಗ್ಲಿಕ್ಕೆ ಎಷ್ಟು ಬಂಗಾರ, ಎಷ್ಟು ಇದು ಎಲ್ಲ ತಗೋಬಹುದು. ಇನ್ನೂ ದುಡ್ಡು ಉಳಿದಿದೆ, ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಆಗಿದೆ. ಸೊ ಟರ್ನ್ ಯುವರ್ ಡ್ರೀಮ್ ಇಂಟು ರಿಯಾಲಿಟಿ ಥ್ರೂ DXN. DXN ಅಲ್ಲಿ ನಿಮ್ಗೆ ಎಲ್ಲ ಸಿಗ್ತದೆ. ಸೊ ಓನ್ಲಿ ಥಿಂಗ್, ಯು ಮಸ್ಟ್ ಹ್ಯಾವ್ ಎ ಸ್ಟ್ರಾಂಗ್ ಬರ್ನಿಂಗ್ ಡಿಸೈರ್. ಗೋಲ್ ಇಟ್ಕೊಳ್ಳಿ, ಅದನ್ನ ರೀಚ್ ಮಾಡ್ತಾ ಹೋಗಿ, ನಿಮ್ಮ ಎಲ್ಲ ಡ್ರೀಮ್ಸ್ ರಿಯಲೈಸ್ ಆಗ್ತದೆ ನೋಡಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಏನಾದ್ರು ಕೇಳೋದಿದ್ರೆ ಕೇಳ್ಬೋದು, ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳ್ಬೋದು. ಸೊ ಅದರಿಂದ MLM ವಿಲ್ ನಾಟ್ ಮೇಕ್ ಯು ರಿಚ್ ಕ್ವಿಕ್ಲಿ. ಕೇಳ್ಕೊಳ್ಳಿ, ಮಲ್ಟಿ ಲೆವೆಲ್ ಮಾರ್ಕೆಟ್ DXN ಯು ವಿಲ್ ಕ್ವಿಕ್ ಆಗಿ ಮಾಡೋದಿಲ್ಲ, ಬಟ್ DXN ವಿಲ್ ಮೇಕ್ ಯು ರಿಚ್ ಫಾರ್ ಶೂರ್. ನೀವು ಇದನ್ನ ಮಾಡ್ಕೊಂಡು ಹೋಗ್ತಾ ಹೋದ್ರೆ 100% ನೀವು ರಿಚ್ ಆಗೇ ಬಿಡ್ತದೆ. ಅದು ಶ್ಯೂರ್ ಕೊಡ್ತದೆ, ಗ್ಯಾರಂಟಿ ಇದೆ ಅಂತ ಹೇಳ್ತಾರೆ. ಸೊ ಅದನ್ನ ನೀವು ನಂಬಿ ಮಾಡಬೇಕಾಗ್ತದೆ. ಸೊ ಅದರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಸೊ ಈ ಒಂದು ಇಂಡಿಯಾ ಟುಡೇಯಲ್ಲಿ ಬಂದಿರೋದ್ರಿಂದ ಅದನ್ನ ನಾವು ಸೇರಿಸ್ಬಿಟ್ಟು ಒಂದು ಮಾರ್ಕೆಟಿಂಗ್ ಪ್ಲಾನ್ ಸೆಟ್ ಮಾಡಿದ್ದೀವಿ. ಸೊ ಪ್ರತಿ ಒಬ್ಬರು ನೋಡಿ, ಇದರಲ್ಲಿ ನಿಮಗೆ ಒಂದು ಡ್ರೀಮ್ ಇಟ್ಕೊಳ್ಳಿ, ನಿಮ್ಮ ಜನರ ಪರಿಚಯದವರ ಲಿಸ್ಟ್ ಮಾಡಿ, ಕರೆಕ್ಟ್ ಆಗಿ ಅವರಿಗೆ ಇನ್ವೈಟ್ ಮಾಡಿ, ಹೋಮ್ ಮೀಟಿಂಗ್ ಮಾಡ್ತಾ ಹೋಗಿ, ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿ, ಡ್ರೀಮ್ಸ್ನ ಸೆಟ್ ಮಾಡಿ, ಗೋಲ್ ಸೆಟ್ ಮಾಡಿ. ಸೊ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದು ಹೇಳ್ಕೊಡಿ, ಪ್ರಾಡಕ್ಟ್ ಅನ್ನ ರೆಕಮೆಂಡ್ ಮಾಡೋದು ಹೇಳ್ಕೊಡಿ, ಟೀಮ್ ವರ್ಕ್ ಅನ್ನ ಹೇಳ್ಕೊಡಿ. ಆಟೋಮೆಟಿಕ್ ಪ್ರತಿಯೊಬ್ಬರು ಸಕ್ಸಸ್ ಆಗ್ಲಿಕ್ಕೆ ಆಗ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಏನಾದ್ರು ಕೇಳಲಿಕ್ಕಿದ್ರೆ ಕೇಳ್ಬೋದು, ಏನಾದ್ರು ಹೇಳಲಿಕ್ಕಿದ್ರೆ ಹೇಳ್ಬೋದು ನಿಮ್ಮ ಅಭಿಪ್ರಾಯವನ್ನು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಮಾರ್ಕೆಟಿಂಗ್ ಪ್ಲಾನ್ ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ಇಷ್ಟು ಹೇಳಿದ್ಮೇಲೆ ನಮ್ಗೆ ಅರ್ಥ ಆಗ್ಲೇಬೇಕು.
ಅಂದ್ರೆ ಕೆಲವರಿಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದವರಿಗೆ ಅರ್ಥ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ಒಂದೊಂದು ಪ್ರಮೋಷನ್ ಯಾವ ರೀತಿ ಆಗ್ಬೋದು ಅಂತ. ಖಂಡಿತ ಇದನ್ನು ರಿಪೀಟ್ ಆಗಿ ನೀವು ಇದು ರೆಕಾರ್ಡಿಂಗ್ ಮಾಡಿದ್ರೆ ಕಳಿಸ್ಬಿಡಿ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ ಥ್ಯಾಂಕ್ ಸರ್. ಯು ಅಶೋಕ್ ಶ್ರೀಧರ್ ಮೂರ್ತಿ ಅವರೇ ಮಾತಾಡಿ. ಹಲೋ, ಓಪನ್ ಆಗ್ತಾ ಇಲ್ವಾ? ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್ ಸರ್. ಶ್ರೀಧರ್ Good ಮೂರ್ತಿ ಸರ್. ಹೇಳಿ ಶ್ರೀಧರ್ ಮೂರ್ತಿ ಅವರು. ಸರ್ ಅದೇ ರೆಕಾರ್ಡಿಂಗ್ ಇದೆ ಕಳ್ಸಿ ಸರ್ ದಯವಿಟ್ಟು. ಬಹಳ ಅದ್ಭುತವಾಗಿದೆ ಸರ್. ತುಂಬಾ ಈಸಿಯಾಗಿ ಯಾರಿಗಾದ್ರೂ ಅರ್ಥ ಆಗೋ ತರ ಇದೆ ಸರ್. ನಾವು ಸುಮ್ನೆ ಇದನ್ನ ಕೇಳಿದ್ರೆ ಸಾಕು ಅವ್ರು ನಮಗ್ ಬರ್ಬೇಕು ಆ ತರ ಇದೆ ಸರ್. ತುಂಬಾ ವೆರಿ ಗುಡ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಶ್ರೀಧರ್ ಮೂರ್ತಿ ಅವರೇ. ನೋಡಿ, DXN ಇಸ್ ವೆರಿ ಸಿಂಪಲ್ ಬಿಸ್ನೆಸ್. ಇದು ನಾವೇ ಕಾಂಪ್ಲಿಕೇಶನ್ ಮಾಡ್ತಾ ಇದೀವಿ. ದಿಸ್ ಇಸ್ ಸಿಂಪಲ್ ಬಿಸ್ನೆಸ್. ಓನ್ಲಿ ಪ್ರಾಡಕ್ಟ್ ಅನ್ನ ಬ್ರ್ಯಾಂಡ್ ಚೇಂಜ್ ಮಾಡೋದು, ಬಟ್ ಅದರ ಬಗ್ಗೆ ನೀವು ರೆಕಮೆಂಡ್ ಮಾಡೋದು ಅಷ್ಟೇ. ದಟ್ಸ್ ದ ಥಿಂಗ್. ವೆರಿ ಸಿಂಪಲ್. ಮತ್ತೆ ನಾವು ಈವನ್ ನೋಡಿ 2 ಸ್ಪಿರುಲಿನಾ ಇಟ್ಕೊಂಡು ನಾವು ಆಟ ಆಡ್ಬೋದು ಗೊತ್ತುಂಟ. ಸ್ಟಾರ್ಟಿಂಗ್ ಅಲ್ಲಿ ಅದನ್ನೇ ನೀವು ಜಸ್ಟ್ 2 ಸ್ಪಿರುಲಿನಾ ಜನರಿಗೆ ಗೊತ್ತಿದೆ. ಗೂಗಲ್ ಅಲ್ಲಿ ಈವನ್ WHO ರೆಕಮೆಂಡ್ ಮಾಡಿ ಈ ಪ್ರಾಡಕ್ಟ್ ಇಟ್ಕೊಂಡು ಎಷ್ಟು ಬಿಸ್ನೆಸ್ ಮಾಡ್ಬೋದು. ಟೀ ಅಲ್ಲಿ ಮಾಡ್ಬೋದು, ಕಾಫಿಯಲ್ಲಿ ಮಾಡ್ಬೋದು, ಪೇಸ್ಟ್ ಅಲ್ಲಿ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಶ್ರೀಧರ್ ಮೂರ್ತಿ ಅವರೇ. ಐ ವಿಲ್ ಮೇಕ್ ಅರೇಂಜ್ಮೆಂಟ್. ಮೇಡಮ್ ಹಿತಾಕ್ಷಿ ಅವರೇ ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ನನಗೆ ನಿನ್ನೆ ಫೋನ್ ಇನ್ಸೆಂಟಿವ್ 15,000 ಬಂತು ಸರ್. ವಾ 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 ವಾ. ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ದೇವರ ಸಪೋರ್ಟ್ ಮೇಡಮ್. ನಾನಿಲ್ಲಿ ಬಂದು ಕುತ್ಕೊಂಡು ಬೆಳಗ್ಗೆ 7 ಗಂಟೆಗೆ ಪ್ರತಿನಿತ್ಯ ಮಾಡ್ತೀನಿ ಅಂತ ಹೇಳಿದ್ರೆ ಅದು ನಾನೆಲ್ಲ ಮಾಡೋದು. ಈ ವಿಲ್ ಡೂ ಇಟ್. ನಿಜವಾಗ್ಲು ನೀವು ಎಲ್ಲ ನಮಗೆ ಪ್ರಾಡಕ್ಟ್ ನಾಲೆಜ್ ಕೊಟ್ಟಿದ್ರಿಂದ ನಾವು ಇಷ್ಟು ಮುಂದಕ್ಕೆ ಹೋಗಿದ್ದೇವೆ. 100% ಅದು ಆಗ್ತದೆ, ಗ್ಯಾರಂಟಿ ಆಗ್ತದೆ. ನೀವು ಡೈಮಂಡ್ ಆಗ್ತಾರೆ ಮೇಡಮ್. ನೋಡಿ, ಈಗ ನಿಮ್ಗೆ 15,000 ಅದು ಇನ್ಸೆಂಟಿವ್ ಬಂತಲ್ಲ. ಈಗ ನೀವು ಸ್ಟಾರ್ ರೂಬಿ ಕ್ವಾಲಿಫಿಕೇಶನ್, ಈಗ ನೆಕ್ಸ್ಟ್ ಲೆವೆಲ್ ನೀವು ಏನ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ಈಗ ನೋಡಿ ಮೇಡಮ್ ಹೇಮಾ ಅವರಿದ್ದಾರೆ, ಆಮೇಲೆ ಭಾನುಕಲಾ ಅವರಿದ್ದಾರೆ. ಅವರಿಗೆ 15,000 ಬರುವ ಹಾಗೆ ಪ್ರೋತ್ಸಾಹ ಮಾಡಿ. ವೆರಿ ಸಿಂಪಲ್ ಮೇಡಮ್ ಇದು. ಅವ್ರ 3 ಜನರಿಗೆ ಅವ್ರಿಗೆ ಹೆಲ್ಪ್ ಮಾಡಿ. ನಿಮ್ಗಂತೂ ಬಂದಿದ್ದನ್ನ ಈಗ ಬಂದಿದೆ, ಅವ್ರಿಗೆ ಗ್ಯಾರಂಟಿ ತೋರಿಸಿ, ನಿಮ್ಗೂ ಗ್ಯಾರಂಟಿ ಬರ್ತದೆ ಅಂತ. ಅವ್ರು 3 ಜನಕ್ಕೆ ಸಪೋರ್ಟ್ ಮಾಡಿದಾಗ ಅವರು ಸಹ ಏನಾಗ್ತದೆ, ಅವ್ರಿಗೆ 15,000 ಬರ್ತದೆ. ಖುಷಿ ಆಗ್ಬಿಡ್ತದೆ. ಅವ್ರು ಏನ್ ಹೇಳ್ತಾರೆ, ಹಿತಾಕ್ಷಿ ಅವರೇ ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾರೆ. ನೀವು ದೇವಸ್ಥಾನಕ್ಕೆ ಹೋದಾಗ ಭಗವಂತ ಎದ್ದು ಬಿಟ್ಟು ಬಂದು ನಿಮ್ಗೆ ಹೇಳುದಿಲ್ಲ. ಭಗವಂತ ಮನುಷ್ಯನ ಹೃದಯದಲ್ಲಿ ಹೋಗ್ಬಿಟ್ಟು ಅವರಿಗೆ ಖುಷಿ ಆದಾಗ ಅವನು ಹೇಳುವುದದು. ಹಿತಾಕ್ಷಿ ಅವರಿಗೆ ನೀವು ಸರಿಯಾಗಿ ತಿಳ್ಕೊಳ್ಳಿ. ಹೇಮ ಅವ್ರು ಹೇಳಿದ್ರೆ ಅಥವಾ ನಿಮ್ಗೆ ಭಾನು ಅವ್ರು ಹೇಳಿದ್ರೆ ಅದು ನಿಮ್ಗೆ ದೇವಿ ಬಂದು ಹೇಳ್ದಾಗೆ ಅದು ನಿಮ್ಗೆ ವರ್ಕ್ ಆಗ್ತದೆ. ಅಕೌಂಟಿಗೆ ಬಂದದ್ದು ಯಾರು ಹಾಕಿದ್ದು ಕಸ್ಟಮರ್ ಅಂತ ಹೇಳಿ ಗೊತ್ತಾಗ್ಲಿ, ಮತ್ತೆ ಫ್ಲಾಶ್ ಆಯ್ತು ಸರ್ DXN ಇಂದ ಬಂದದ್ದು ಅಂತ. ವಾ ವಾ ವಾ, ವೆರಿ ಗುಡ್. ಓಕೆ, ನಮ್ಗೆ ಭಾರಿ ಖುಷಿ ಆಯ್ತು. ನಿಮ್ಗೆ ಕಂಪನಿಯಿಂದ 15,000 ಬಂದಿ. ಈಗ ನೆಕ್ಸ್ಟ್ ಇನ್ಸೆಂಟಿವ್ ನಿಮ್ಗೆ 1,20,000 ಬರ್ಲಿಕ್ಕಿದೆ. 5 ಜನರನ್ನ ನಿಮ್ಗೆ ಈಗ ಬಂದ ಹಾಗೆ 5 ಜನರಿಗೆ ನೀವು ಕರೆಕ್ಟ್ ಆಗಿ ಮೈಂಡ್ ಸೆಟ್ ಮಾಡಿ 5 ಜನರಿಗೆ ಬರುವ ಹಾಗೆ ಮಾಡಿ ನಿಮ್ಗೆ 1,20,000 ಕೂಡ ಬರ್ತದೆ. ಓಕೆ, ಥ್ಯಾಂಕ್ ಯು ಹಿತಾಕ್ಷಿ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆದಷ್ಟು ಬೇಗ ರೂಬಿ ಆಗಿ ಡೈಮಂಡ್ ಆಗಿ. ಈಗ ರೂಬಿ ಆದ್ರೆ ಈಗ ನೆಕ್ಸ್ಟ್ ಅವರು ಡೈಮಂಡ್. ನೆಕ್ಸ್ಟ್ ಸ್ಟೇಜ್ ಇಸ್ ಡೈಮಂಡ್ ಸ್ಟೇಜ್. ಡೈಮಂಡ್ ಗೆ ಟಾರ್ಗೆಟ್ 6 ಜನ ಬೇಕು. ಈಗ ಆಲ್ರೆಡಿ 3 ಜನ ಇದ್ದೀರಿ, 6 ಜನ ಆಗ್ತೀರಿ. ಓಕೆ, ಆಲ್ ದ ಬೆಸ್ಟ್. ಸೊ ಗುಡ್ ಮಾರ್ನಿಂಗ್. गोवा से कृष्णा वेरणेकर सर. कृष्णा, क्या बोलिए. बहुत अच्छा लगता है सर. कन्नड़ा भी थोड़ा थोड़ा सीख गया मैं. वो हुबली को आएगा, हुबली और मंगलूर इधर आइए. वो कन्नड़ा सीखने के बाद कन्नड़ लोग है ना, उसको स्पॉन्सर कीजिए. ये कन्नड़ लोग वो स्पॉन्सर नहीं करते. वो ये क्या है, ये कुर्सी है ना, उसको गरम करता है. मालूम पड़ गया. आप लोग है ना, आप स्फटिका है, पादरस के जैसा है. आप कर सकते हैं, आप करो. ऑल द बेस्ट. नमस्कार गुरुदेव. नमस्कार गुरुदेव. ओके, थैंक यू वेरी मच. थैंक यू. ओके, थैंक यू वेरी मच. थैंक यू. ಓಕೆ ಹಿತಾಕ್ಷಿ ಅವರೇ, ಎಸ್ಟರ್ಡೇ ಐ ಗಾಟ್ ಫೋನ್ ಇನ್ಸೆಂಟಿವ್ 15,000. ನಾನು ಹೇಳಿಲ್ಲ ನಿಮ್ಗೆ ಗ್ಯಾರಂಟಿ ಬರ್ತದೆ ಇದು. ನೀವು ಇದು ಗ್ಯಾರಂಟಿ ಇನ್ಕಮ್ ಅನ್ನ ಫಸ್ಟ್ ಸೆಟ್ ಮಾಡ್ಕೋಬೇಕು. ನೋಡಿ, ಜನರಿಗೆ ಅವ್ರ ಮನೆಯಲ್ಲಿ ಹೋಗಿ ನೋಡ್ಬೇಕು. ಯಾರು 15,000 ಯಾರಿಗಾರು ಅರ್ಜೆಂಟ್ ಸಾಲ ಕೊಡ್ಲಿಕ್ಕಿದ್ರೆ, ಯಾರು ಸಾಲ ಮಾಡಿದ್ರೆ ತೀರ್ಸ್ಬೇಕಿದ್ರೆ ಅವ್ರಿಗೆ ಹೇಳಿ, ನೋಡಿ ಇದ್ರಲ್ಲಿ ಸ್ಟಾರ್ ರೂಬಿ ಮಾಡೋಣ, ಒಟ್ಟಿಗೆ ಸೇರಿ ಮಾಡೋಣ, ನಿಮ್ಮ 15,000 ಸಾಲ ತೀರ್ಸ್ಬೋದು ಅಂತ. ಸೊ ಆ ರೀತಿಯಲ್ಲಿ ನೀವು ಹೇಳ್ಬೇಕು ಗ್ಯಾರಂಟಿ ಇನ್ಕಮ್ ಅಂತ. ಓಕೆ, ಥ್ಯಾಂಕ್ ಯು. ಓಕೆ.
ಸೊ ಇನ್ಯಾರಾದ್ರು ಮಾತಾಡ್ಲಿಕ್ಕೆ ಮಾತಾಡಿ, ಇಲ್ಲಾಂದ್ರೆ ನಾವು ವೈಂಡ್ ಅಪ್ ಮಾಡೋಣ ಮೀಟಿಂಗ್ ಅನ್ನ. ಸೊ ಯಾರಿಗೆ ಅರ್ಥ ಆಗ್ಲಿಲ್ವಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್ ಹಿತಾಕ್ಷಿ ಅವರಿಗೆ. ಥ್ಯಾಂಕ್ ಯು ಮೇಡಮ್. ನನಗೂ ಕೂಡ ಕೇಳಿದ್ರು, ಅದಕ್ಕೆ ನಾನು ಹೇಳಿದೆ ಏನು ತಲೆ ಬಿಸಿ ಮಾಡ್ಕೊಳ್ಬೇಡಿ, ನೀವು ಲೆಕ್ಕ ಇಡುದೇ ಬೇಡ, ನಿಮ್ಗ್ ಬರ್ತದೆ ಅದು 100% ಕಂಪನಿಯಿಂದ ಅಂತ ಹೇಳಿದ್ದೆ ನಾನು. ಸೊ ಹೌದು, ಇವತ್ತಿನ ನಮ್ಮ ಏನು ಸರ್ ಇದು ಇವತ್ತಿನ ವೆಲ್ತ್ ಪ್ಲಾನ್ ಅಂತಾನೆ ಹೇಳ್ಬೋದು ಇವತ್ತಿಂದು. ತುಂಬಾನೇ ಚೆನ್ನಾಗಿತ್ತು. ನಿನ್ನೆವರೆಗೂ ಪ್ರಾಡಕ್ಟ್ ನ ಕೇಳಿದ್ವಿ, ಆದ್ರೆ ನೆಕ್ಸ್ಟ್ ಪಾರ್ಟೇ ತುಂಬಾ ಏನು ಅಂತ ಹೇಳಿದ್ರೆ ಭಾರಿ ಎಕ್ಸೈಟ್ಮೆಂಟ್, ಮತ್ತೆ ಇದನ್ನ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗುವಂತದ್ದು ಇವತ್ತು ನೀವು ಹೇಳಿರುವ ಪ್ಲಾನೇ. ನಾವು ಇದನ್ನ ಕರೆಕ್ಟ್ ಆಗಿ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಬೆಳಿಗ್ಗೆ ಕಬೀರ್ ದಿಂಗ್ರಾ ಅವ್ರದ್ದು ವಿಡಿಯೋ ಕೂಡ ಹಾಕಿದ್ರಿ. ಅಲ್ಲಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ನೀವ್ ಏನು ಕೆಲಸ ಮಾಡದೇ ಇದ್ದಾಗ್ಲೂ ಕೂಡ ನೀವ್ ಇಲ್ಲಿ ಇರ್ತಿರೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಕೂಡ ನಿಮ್ಗೆ ಆದಾಯ ಬರ್ತದೆ. ಆ ರೀತಿ ಒಂದು ಸಿಸ್ಟಮ್ ಅಲ್ಲಿ ನಾವಿದ್ದೇವೆ. ಇದನ್ನ ನಾವು ಕರೆಕ್ಟ್ ಆಗಿ ಸೀರಿಯಸ್ ಆಗಿ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಇದನ್ನ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಬಹಳ ಈಸಿ ಆಗಿ ಲೈಟ್ಲಿ ಆಗಿ ತಗೊಂಡ್ಬಿಟ್ಟು, DXN ಅಂದ್ರೆ ಏನೋ ಪ್ರಾಡಕ್ಟ್ ತಿಂದ್ವಿ ಯಾರಿಗೋ ಹೇಳಿದ್ರು ಅಂದ್ರೆ ಆ ಸೀರಿಯಸ್ನೆಸ್ ಇಲ್ಲದೆ ಇರುವುದು ಕಾರಣ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚು ನಾವೆಲ್ಲರೂ ಕೂಡ ಏನಂದ್ರೆ ಸರ್, ಯಾವ ರೀತಿ ಫೈನಾನ್ಷಿಯಲ್ ಪಾಠಗಳನ್ನು ಕಲಿಯೋದೇ ಇಲ್ಲ, ಯಾರು ಕಲ್ಸೋದಿಲ್ಲ. ಪೇರೆಂಟ್ಸ್ ಕಲ್ಸಲ್ಲ, ಸ್ಕೂಲು ಕಾಲೇಜಸ್ ಕಲ್ಸಲ್ಲ. ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಏನೇನೋ ಫೇಸ್ ಮಾಡಿದಾಗ ಅದನ್ನ ಕಲಿತಾ ಹೋಗ್ತೇವೆ. ಬಟ್ DXN ಅಲ್ಲಿ ನಮ್ಗೆ ಅದಕ್ಕೆ ಅಪಾರ್ಚುನಿಟಿ ಇದೆ. ನಾವಂತೂ ತುಂಬಾ ಕಲ್ತಿದ್ದೇವೆ DXN ಗೆ ಬಂದ್ಮೇಲೆ, ಫೈನಾನ್ಷಿಯಲ್ ಇದನ್ನ ಫ್ರೀಡಮ್ ಬಗ್ಗೆ ಪಾಠಗಳನ್ನ. ಅದನ್ನ ಜನರಿಗೂ ಕೂಡ ಹೇಳ್ತಾ ಇದ್ದೇವೆ ಸರ್. ಲಾಸ್ಟಿಗೆ ಒಂದ್ ಇದನ್ನ ಹಾಕಿದ್ರೆ, ಇನ್ಸ್ಟೆಂಟ್ ಇನ್ಕಮ್ ಅಲ್ಲ, ಆದ್ರೆ ಪರ್ಮನೆಂಟ್ ಇನ್ಕಮ್ ನಿಮ್ಗೆ ಯು ಬಿಕೇಮ್ ರಿಚ್ ಶೋರ್ ಅಂತ ಹೇಳಿ. ಖಂಡಿತ ವಿ ಆಲ್ ಬಿಕೇಮ್ ರಿಚ್ ಶೋರ್. ನಾವು ಸಿಸ್ಟಮ್ ಅನ್ನ ಮತ್ತೆ ಇದನ್ನ ಅರ್ಥ ಮಾಡ್ಕೊಂಡಾಗ, ಇದ್ರ ಜೊತೆಗಿದ್ದಾಗ ಸಾಧ್ಯ ಇದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ರೆಕಾರ್ಡ್ ಆಗಿದೆ, ನಾನು ನಿಮ್ಗೆ ಕಳಿಸ್ತೀನಿ. ಫಸ್ಟ್ ನೀವು ಇದನ್ನ ನೋಡ್ಬಿಟ್ಟು ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಪ್ಲಾನ್ ಹೇಳಲಿಕ್ಕೆ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿದಾಗ ಆಟೋಮೆಟಿಕ್ ಸಿಸ್ಟಮ್ ಏನ್ ಹೇಳ್ತಾರೆ ನೋಡಿ. ಇದರಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಡಾಕ್ಟರ್ ಲಿಮ್ ಒಂದು ಸ್ಲೈಡ್ ಕೊಟ್ಟಿದ್ದಾರೆ. ಇದು ನಿಮ್ಮಲ್ಲಿ ಅದು ಓಪನ್ ಆಗುದಿಲ್ಲ. ಇದು ನೋಡಿ, ಇದೊಂದು ಇಲ್ಲಿ ಇದೆ ನೋಡಿ. ನೋಡಿ ಈ ಸ್ಲೈಡ್ ಇದೆ ನೋಡಿ. ಇಲ್ಲಿ ಈಗ ನಿಮ್ಮ ಬಾಯಿ ಓಪನ್ ಆಗ್ತಾ ಇಲ್ಲ. ನಿಮ್ಮ ಇಲ್ಲಿ ಓಪನ್ ಆಗ್ತದ ಅಲ್ಲಿ ಬಾಯಿ ಅದ್ರಲ್ಲಿ ನಿಮ್ಮಲ್ಲಿ? ಆಗ್ತಾ ಇದೆ ಸರ್. ದಿಸ್ ಇಸ್ ದ ಇಂಡಿಕೇಶನ್. ಬೆಳಗಿಂದ ಸಂಜೆವರೆಗೆ ನಾವು DXN ಕಾಫಿ, ಟೀ, ಪೇಸ್ಟು, ಸೋಪು, ಶಾಂಪು, ಮಾರ್ಕೆಟಿಂಗು, ದುಡ್ಡು, ಡ್ರೀಮು ಹೇಳ್ತಾನೆ ಇರ್ಬೇಕು. ಹೇಳ್ತಾರ ಯಾಕೆ ಆಗುದಿಲ್ಲ ಅಂತ. ನೀವು ಜಸ್ಟ್ ಲೈಕ್ ನಾವು ಹೇಳಿದ್ವಲ್ಲ, ಇವನು ನಮ್ಮ ರೈಲ್ವೇದಲ್ಲಿ ಸಿಗ್ತಾರಲ್ಲ ಬೆಗ್ಗರ್ಸು, ಅವ್ರ ತರನೇ ನಾವು ಸ್ಟಾರ್ಟಿಂಗ್ ಅಲ್ಲಿ ಅದೇನೆ ನಾವು ಎಣಿಸ್ಕೋಬೇಕು. ಜನರಿಗೆ ಕೊಡ್ತಾರೋ ಇಲ್ವೋ, ಕೊಡಿ 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 ಕೊಡಿ. ಈ ಕಂಪಾರ್ಟ್ಮೆಂಟ್, ಇನ್ನೊಂದು ಕಂಪಾರ್ಟ್ಮೆಂಟ್, ಮತ್ತೆ ಕಂಪಾರ್ಟ್ಮೆಂಟ್, ಇನ್ನೊಂದು ಕಂಪಾರ್ಟ್ಮೆಂಟ್, 25 ಕಂಪಾರ್ಟ್ಮೆಂಟ್ ಆಯ್ತು, ಇನ್ನೊಂದು ಟ್ರೈನ್ ಹೇಳ್ತಾನೆ. ಸಂಜೆ ಒಳಗೆ ಅವ 2,000 ರೂಪಾಯಿ ಸಂಪಾದನೆ ಮಾಡಿ ಹೋಗಿರ್ತಾನೆ. 2,000 ರೂಪಾಯಿ ತಿಂಗಳಿಗೆ, 60,000 ರೂಪಾಯಿ. ಬಟ್ ಜನರಿಗೆ ಏನ್ ಗೊತ್ತುಂಟ, ಅದು ಮಾಡೋದಾ, ಆ ಕೆಲಸ ಮಾಡೋದಾ ಅಂತ ಇರ್ತದ ಅವ್ರಿಗೆ. ವೆರಿ ಗುಡ್ ಎಕ್ಸಾಂಪಲ್ ಸರ್, ವೆರಿ ಗುಡ್ ಎಕ್ಸಾಂಪಲ್. ಜಸ್ಟ್ ನೋಡಿ, ಇಮ್ಯಾಜಿನ್ ಮಾಡಿ ನೋಡಿ. ಅವ್ರು ಏನಾದ್ರು ನೀವು ಕೊಡ್ತೀರಾ, ಕೊಡುದಿಲ್ವಾ, ನೀವು ಬಡವರ ಶ್ರೀಮಂತರ, ಅವ್ನು ಏನಾದ್ರು ಕೇಳ್ತಾನ? ಇಲ್ಲ, ಅವ್ನು ಜಸ್ಟ್ ಕೊಡಿ ಸಾರ್ ಅಂತ ಅಷ್ಟೇ. ಮತ್ತೆ ಹೋಗ್ತಾನ ಅವ್ನು. ನೀವು ಕೊಡ್ಲಿಲ್ಲ ಅಂದ್ರೆ ಅವನಿಗೆ ಏನು ಬೇಜಾರಿಲ್ಲ. ಯಾಕೆಂದ್ರೆ ನಿಮ್ಮಂತರ ಲಕ್ಷಗಟ್ಟಲೆ ಜನ ನೋಡಿರ್ತಾನ ಅವ್ರು. ಹಾಗಾಗಿರೋದ್ರಿಂದ ಅದೇ ತರ DXN ಬಿಸ್ನೆಸ್ ಕೂಡ ಸೇಮ್, ಡಿಫ್ರೆನ್ಸ್ ಇಲ್ಲ. ಬಟ್ ನೀವು ಇದರಲ್ಲಿ 5 ವರ್ಷದಲ್ಲಿ ಶ್ರೀಮಂತರ ಆಗಿ ಹೋಗ್ತೀರಿ. 5 ವರ್ಷದಲ್ಲಿ ನೀವು ಚೇಂಜ್ ಆಗ್ಬಿಡ್ತೀರಿ. ಅವನೇನಿಲ್ಲ, ಲೈಫ್ ಲಾಂಗ್ ಮಾಡ್ತಾನೆ ಇರ್ತಾನೆ. ನಿಮ್ಗೆ ಚೇಂಜ್ ಆಗ್ಬಿಡ್ತೀರಿ ನೀವು ಆಟೋಮೆಟಿಕ್. ಯಾಕೆಂದ್ರೆ ನಿಮ್ಮ ಪರ್ಸನಾಲಿಟಿ ಚೇಂಜ್ ಆಗಿ ಹೋಗ್ತೀರಿ, ನೀವು ಫ್ರೀಡಮ್ ತಗೊಳ್ತೀರಿ. ಸೊ ಓಕೆ, ದಿಸ್ ಇಸ್ ದ ಥಿಂಗ್. ಯು ಆರ್ ಆಲ್ ಡೆಫಿನೆಟ್ಲಿ, ಯಾಕೆಂದ್ರೆ ನೀವು ಇಷ್ಟು ದಿನ ಕರೆಕ್ಟ್ ಕೂತ್ಕೊಂಡು ಕೇಳಿದಿರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಮಾಡ್ತೀರಿ. ಒಂದು ಮಿಸ್ಟೇಕ್ ಅಂದ್ರೆ, ನೀವು ಡ್ರೀಮ್ ಮತ್ತೆ ಗೋಲ್ ಅನ್ನ ಸೆಟ್ ಮಾಡಲೇಬೇಕು. ಗೋಲ್ ಸೆಟ್ ಮಾಡ್ಬೇಕು. ಈಗ ದೀಪಾವಳಿ ಆಯ್ತು, ನೆಕ್ಸ್ಟ್ ದೀಪಾವಳಿಗೆ ಒಂದು ಪ್ರಮೋಷನ್ ಗ್ಯಾರಂಟಿ ತಗೊಳ್ತೀನಿ ಅಂತೇಳಿ ಅದಕ್ಕೆ ನೀವು ಪ್ಲಾನ್ ಮಾಡ್ಕೋಬೇಕು. ಇನ್ನೊಬ್ಬರು ಜನರನ್ನ ನಾವು ಸೆಲೆಕ್ಟ್ ಮಾಡ್ಲೇಬೇಕು, ಯಾರನ್ನ ಡೈಮಂಡ್ ಮಾಡೋದಂತ ಸೆಲೆಕ್ಟ್ ಮಾಡ್ಬಿಟ್ಟು ಅವ್ರ ಜೊತೆಗೆ ನೀವು ವರ್ಕ್ ಮಾಡ್ಬೇಕು. ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕು. ಅವ್ರ ಜೊತೆಗೆ ನೀವು ವರ್ಕ್ ಮಾಡಿದ್ರೆ ಆಟೋಮೆಟಿಕ್ ನೆಕ್ಸ್ಟ್ ಮಂತ್, ನೆಕ್ಸ್ಟ್ ಇಯರ್ ಅಲ್ಲಿ ನೀವು ಇನ್ನೊಂದು ಪ್ರಮೋಷನ್ ಆಗೋಯ್ತಲ್ಲ, ಇನ್ನೊಂದು ಪ್ರಮೋಷನ್, ನೆಕ್ಸ್ಟ್ ಪ್ರಮೋಷನ್, ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ, 1 by 1. ಯಾಕೆಂದ್ರೆ ಯು ಆರ್ ರೀಚಿಂಗ್ ಯುವರ್ ಗೋಲ್. ನಾವು ಗೋಲ್ ರೀಚ್ ಆಗ್ತಾ ಇಲ್ಲ, ಸಾಧ್ಯ ಆಗುದಿಲ್ಲ. ಅಷ್ಟೇ, ವೆರಿ ಸಿಂಪಲ್ ಇದು. ಇದನ್ನ ನೀವು ಟಾರ್ಗೆಟ್ ಇಟ್ಕೊಳ್ಳಿ, ವರ್ಕ್ ಮಾಡಿ, ಡೆಫಿನೆಟ್ಲಿ ಸಾಧ್ಯ ಆಗ್ತದೆ. ಈಗ ನೋಡಿ, ಎಷ್ಟೋ ದೊಡ್ಡ ಕಂಪನಿಗಳೆಲ್ಲ ಇನ್ಶೂರೆನ್ಸ್ ಅವ್ರು ಎಷ್ಟು ಟಾರ್ಗೆಟ್ ಇಟ್ಟು ವರ್ಕ್ ಮಾಡ್ತಾರೆ. ಕೋಟಿಗಟ್ಲೆ ದುಡ್ಡನ್ನ ಗ್ರಾಬ್ ಮಾಡ್ತಾರೆ.
ಯಾಕೆಂದ್ರೆ ಅವ್ರಿಗೆ ಟಾರ್ಗೆಟ್ ಇದೆ, ಅವರಿಗೆ ಸಂಬಳ ಕೊಡ್ತಾರೆ ಮ್ಯಾನೇಜರ್ಗೆ, ಅವ್ರು ಇಷ್ಟು ಮಾಡ್ಲೇಬೇಕು, ಇಲ್ಲ ಅಂದ್ರೆ ಅವ್ನು ತಗೊಂಡೆ ಬೇರೆ ಕಡೆ ಎಲ್ಲೋ ಹಾಕ್ಬಿಡ್ತಾರೆ. ಅದರ್ವೈಸ್ ಅವನಿಗೆ ಈವನ್ ನೀವು ರಿಸೈನ್ ಮಾಡಿ ಹೇಳ್ಬಿಡ್ತಾರೆ, ಬೇರೆಯವ್ರನ್ನ ತರ್ತಾರ. ಅದೇ ತರ ಈ ಬಿಸ್ನೆಸ್ ಕೂಡ ಡೆಫಿನೆಟ್ಲಿ ನೀವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಗೆ ನೀವು ಟಾರ್ಗೆಟ್ ಇಟ್ಕೊಡಿ. ಇಲ್ಲಿ ಬಾಸ್ ಇಲ್ಲ, ಟೈಮ್ ಫ್ರೀಡಮ್, ಎಲ್ಲ ಮನಿ ಫ್ರೀಡಮ್, ಟ್ರಾವೆಲ್ ಫ್ರೀಡಮ್ ಇದೆ. ಸೊ ಯು ಕ್ಯಾನ್ ಡೂ ಇಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕ್ಲೋಸ್ ಮಾಡೋಣ.